ಇವತ್ತು ನಮ್ಮ ಮಂಟಪ್ರಭಾಕರ ಉಪಾಧ್ಯಾಯರು ಬಂದಿದ್ದಾರೆ. ಹಾಗಾಗಿ ಅವರು ತಮ್ಮ ಅನುಭವ ನಿವೇದನೆಯ ಜೊತೆಗೆ ಸಾತ್ವಿಕಾಭಿನಯದಲ್ಲಿ ತಾವು ಕಂಡುಕೊಂಡದ್ದೇನು, ತಮಗೆದುರಾದ ಸವಾಲುಗಳೇನು ಅನ್ನೋದನ್ನು ಹೇಳ್ತಾರೆ. ಏಕೆಂದರೆ ಈ ಕಮ್ಮಟ ಮೂಲತಃ ನಾಟ್ಯಶಾಸ್ತ್ರದ ಹಿನ್ನೆಲೆಯಿಂದ ಸಾತ್ವಿಕಾಭಿನಯಗಳನ್ನು ನೋಡಿಕೊಂಡು ಅಲ್ಲಿಂದ ಯಕ್ಷಗಾನ ಕಲಾವಿದರು ಯಾವುದನ್ನು ತಗೊಳ್ಬಹುದು, ಯಾವುದನ್ನು ಬಳಸಿಕೊಳ್ಳಬಹುದು ಯುಕ್ತವಾಗಿ ಅಂತನ್ನೋದು, ಆ ರೀತಿಯಾದ ಕೆಲಸವನ್ನು ಮಂಟಪರು ಮಾಡಿದ್ದಾರೆ. ನಾಟ್ಯಶಾಸ್ತ್ರದಿಂದ ತಮ್ಮ ಅಭಿನಯಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಸಂಗ್ರಹ ಮಾಡಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರ ಅನುಭವಕ್ಕೆ ಹೆಚ್ಚಿನ ಬೆಲೆ ಇದೆ. ಮತ್ತು ನಾನು ನೆನ್ನೆಯೇ ಹೇಳಿದೆ, ಈ ವಿಸ್ತೃತವಾದ ಅಭಿನಯಕ್ಕೆ ಒದಗಿ ಬರುವಂಥ ಸನ್ನಿವೇಶಗಳು ಕೆಲವಿರುತ್ತವೆ ಯಕ್ಷಗಾನದಲ್ಲಿ ಅಂತ. ಅಂಥ ಸನ್ನಿವೇಶಗಳನ್ನು ಅವರೆಷ್ಟೋ ಮಾಡಿ ವಿಸ್ತರಿಸಿದ್ದಾರೆ. ಹಾಗಾಗಿ ಅವರು ಬಂದು ಅನುಭವ ಕಥನ ಮಾಡಬೇಕು. ಸಾಧ್ಯವಾದರೆ ಅವರಿಗೆ ಅಭಿನಯ ಮಾಡಿದ್ದು ಯಾವುದನ್ನಾದರೂ ಅಭಿನಯ ಮಾಡೋದಿದ್ದರೆ ಮಾಡಲಿ ಅಂತ ಅಪೇಕ್ಷೆ. ಹೇಗೂ ಭಾಗವತರಿದ್ದಾರೆ, ಮದ್ದಳೆಗಾರರು ಇದ್ದಾರೆ, ಅವರು ಇಷ್ಟಪಟ್ಟಂಥ ಭಾಗವತರು. ಎಲ್ಲರಿಗೂ ನಮಸ್ಕಾರ. ಗಣೇಶ್ ಅವರು ಮತ್ತು ಶೋಭಾ ಅವರು ಅಭಿನಯ ಎಲ್ಲ ಮಾಡಿದ ಮೇಲೆ ನೀವು ಮಾತಾಡಿದ ನಿಮ್ಮ ಮಾತೇ ಒಂದು ಅಭಿನಯ. ನಿಜ ಹೇಳಬೇಕು ಅಂತಿದ್ರೆ ಅವರ ಸಹವಾಸದಿಂದಲೇ ಅಭಿನಯ ಅಂದರೆ ಏನು ಅಂತ ನನಗೆ ಗೊತ್ತಾದದ್ದು. ಅಲ್ಲಿವರೆಗೂ ನಾನು ಮಾಡಲಿಲ್ಲ ಅಂತಲ್ಲ, ಅದು ಅಭಿನಯ ಅಂತ ಗೊತ್ತಿರಲಿಲ್ಲ. ಅದರಲ್ಲಿಯೂ ಅವ್ರು ಹೇಳುವ ಈಗ ಸಾತ್ವಿಕ ಅಭಿನಯ ಆಗ್ಬೋದು, ಆಹಾರ್ಯ, ಆಂಗಿಕ, ಈ ಶಬ್ದ ಎಲ್ಲ ಕೇಳಿದ್ದೇ ಗಣೇಶ್ ಅವರ ಪರಿಚಯ ಆದಮೇಲೆ. ಹಾಗಂತ ಅದು ಮಾಡಲಿಲ್ಲ ಅಂತಲ್ಲ, ಮಾಡಿದ್ದೀನಿ, ಬೇಕಾದಷ್ಟು ಮಾಡಿದ್ದೀನಿ. ಮಾಡಿದ್ದು ನನಗೆ ಗೊತ್ತಾಗಲಿಲ್ಲ ಅಷ್ಟೇ, ಬೇರೆಯವ್ರು ತಿಳ್ಕೊಂಡಿರ್ಬೋದು ಅವರವರ ಶಕ್ತಿ ಮೇರೆಗೆ. ವೇದಿಕೆಯಲ್ಲಿ ಮಾತಾಡೋದು ತುಂಬ ಕಷ್ಟ. ನಿಜ ಹೇಳಬೇಕು ಅಂದರೆ ನೀವು ಏನಾದರೂ ಕೇಳಿದರೆ ಹೇಳ್ಬೋದು, ಬಿಟ್ಟರೆ ಮಾತು ಒಂದು ಸಂಭಾಷಣೆಯ ರೀತಿಯಲ್ಲಿ ಮಾತಾಡ್ಬೋದು, ಬಿಟ್ಟರೆ ವೇದಿಕೆಯಲ್ಲಿ ಹೀಗೆ ಮಾತಾಡಬೇಕು ಅನ್ನೋದೆಲ್ಲ ನನಗೆ ಮೊದಲಿಂದೂ ಇಲ್ಲ, ಇವಾಗಲೂ ಇಲ್ಲ. ತುಂಬ ಸಮಯದಿಂದ ಕೇಳ್ತಾಯಿದ್ರು ಸಾತ್ವಿಕ ಅಭಿನಯದ ಬಗ್ಗೆ ಬರಬೇಕು ಅಂತ, ಒಂದು 2 ವರ್ಷನ ಏನು. ನಾನು ನಿಜ ಹೇಳಬೇಕು ಅಂತಿದ್ರೆ ವೇದಿಕೆಯನ್ನು ಪ್ರಾಯಶಃ ಹತ್ತಿದ್ದು 9 ವರ್ಷದಲ್ಲಿ ಇವತ್ತೇ. ಹಠ ಅಲ್ಲ, ನಾನು ರಂಗದಲ್ಲಿ ಇದ್ದಾಗ ಜೀವಂತವಾಗಿ ಇದ್ದಿದ್ದೆ. ನನ್ನಲ್ಲಿ ಜೀವ ಹೋಗ್ತಾ ಇದೆ ಅನ್ನೋದು ಗೊತ್ತಾದಲ್ಲಿಗೆ ರಂಗದಿಂದ ಇಳಿದು ಹೋದವನು. ಮತ್ತೆ ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಕಡ್ದು ಹಾಕಿದ್ದೀನಿ, ಕಟ್ಟೆ ಹಾಕಿದ್ದೀನಿ, ಅದೆಲ್ಲ ಸುಳ್ಳು. ಆ ಸಮಯದಲ್ಲಿ ಜೀವ ಇತ್ತು, ಅದು ಮಾಡಿಸಿಕೊಂಡು ಹೋಯ್ತು, ನಾನು ಮಾಡಿದ್ದಲ್ಲ. ಗಣೇಶ್ ಅವ್ರು ನೆನಪು ಮಾಡ್ಕೊಂಡು ಅದೋ ಇದೋ ಹೇಳ್ತಾ ಇರ್ತಾರೆ, ಹಾಂ ಹೌದಾ, ಹಾಂ ಹೌದು ಅಷ್ಟೇ. ಈಗ ನನಗೆ ಅದು ಯಾವುದು ನೆನಪಿಲ್ಲ ಅಂತಲೇ ಹೇಳ್ತೀನಿ. ಅನುಭವಗಳು ಮಾತ್ರ ನನ್ನೊಳಗೆ ಈಗಲೂ ಸ್ಥಿರವಾಗಿ ಇದೆ. ಪ್ರಾಯಶಃ ನನ್ನ ಪ್ರಜ್ಞೆ ಇರುವವರೆಗೆ ಆ ಅನುಭವಗಳಿಂದ ನಾನು ಹೊರಗೆ ಬರೋದೇ ಇಲ್ಲ. ಸಾಕಲ್ವಾ? ಒಂದು ಅಭಿನಯದಿಂದ, ಒಂದು ರಸದಿಂದ ಅಷ್ಟು ಸಿಕ್ಕಿದ್ರೆ ಸಾಕು. ಈಗ ಇನ್ಯಾರೋ ಇವತ್ತು ಬಂದವರು ಈಗ ಆ ಭಾಗವತರನ್ನೇ ಕರೆದು ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಹೀಗೆ ಅನುಭವ ಆಗಿದೆ ಅಂದರೆ ಅವ್ರಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಿದವರು ಇರುವವರೆಗೆ, ನಾನು ಇರುವವರೆಗೆ ಅದು ಜೀವಂತವಾಗಿರುತ್ತೆ. ಇದು ನನಗೆ ರಸದ ಬಗ್ಗೆ ಇರುವ ಅನುಭವ. ನಿಮಗೂ ಕಷ್ಟ ನನ್ನ ಮಾತು ಕೇಳೋದು, ಇರಲಿ. ನಾನು ಅಭಿನಯ ಮಾಡಿ ತೋರಿಸಿ ಅಂತ ಹೇಳಿದರು. ನಿಜ ಹೇಳಬೇಕು ಅಂತಿದ್ರೆ ಪ್ರಮಾಣವಾಗಿ ಹೇಳ್ತೀನಿ, ನಾನು ಈ ಹಿಂದೆನೂ ಒಂದು ಸಾರಿ ಅವ್ರಿಗೆ ಹೇಳಿದ್ದೆ. ಒಂದು ಜನ್ರೇಷನ್ ನೆಕ್ಸ್ಟ್ ಲೆವೆಲ್ ಅಂದರೆ ಮುಂದಿನ ತಲೆಮಾರು ಪುನಃ ಈ 9 ವರ್ಷಗಳಾದಮೇಲೆ ಒಂದು ಕುಣಿಬೇಕು ಅಂತ ಅಥವಾ ಒಂದು ಅಭಿನಯಿಸಬೇಕು ಅಂತ ಅನ್ನುವಂತಹ ಒಂದು ಹಿಮ್ಮೇಳ ಅವರಿಬ್ಬರು. ಏನು ಸಂಕೋಚ ಇಲ್ಲ ನನಗೆ, ನನ್ನ ಮಗನ ವಯಸ್ಸು ಅಲ್ಲ, ಅದಕ್ಕೂ ಸಣ್ಣವರವರು. ಹೇಳಬೇಕು ಅನ್ನೋದು ಯಾಕೆ ಅಂದರೆ ಕಾಲದ ಪ್ರವಾಹದಲ್ಲಿ ಅದು ಬಂದೇ ಬರುತ್ತೆ, ಅದು ಇದ್ದೇ ಇರುತ್ತೆ. ನಾವೆಲ್ಲ ಕುಲುಗಿಟ್ಟೋಯ್ತು, ಹಾಳಾಗೋಯ್ತು ಅಂತ ಹೇಳೋದಲ್ಲ, ಸುಳ್ಳು. ಒಂದಿಷ್ಟು ರೂಪಾಂತರಗಳಾಗತ್ತೆ. ನನ್ನ ಮಿತ್ರರೊಬ್ಬರು ಹೇಳಿದರು, ದುಃಖಕ್ಕೆ ಕಣ್ಣೀರು ಈಗ ಬರುತ್ತೆ, ಅಥವಾ ಇನ್ಯಾವುದೋ ಘಟನೆಯಿಂದ ಇನ್ನೊಂದು 100 ವರ್ಷ ಆದಮೇಲೆ ಕಣ್ಣೀರು ಅದೇನು ಮೂಗಲ್ಲಿ ಬರೋದಿಲ್ಲ, ಕಣ್ಣಲ್ಲೇ ಬರೋದು. ಅಂದರೆ ಭಾವ ಕಡೆಗೆ ಬೇಕಾಗಿರೋದು ಭಾವ. ಭಾವವನ್ನು ತುಂಬಿಕೊಂಡಾಗ ಆಯಾಯ ಕಾಲಕ್ಕೆ ಸರಿಯಾಗಿ ಆಯಾಯ ಕಲಾವಿದರು ಹುಟ್ಟುತ್ತಾರೆ.
ಯಕ್ಷಗಾನ ಹಾಳಾಯಿತು ಅಂತ ಹೇಳೋದಕ್ಕೆ ಆ ಸಾಲಿನಲ್ಲಿ ನಾನು ಯಾವತ್ತೂ ಇಲ್ಲ. ಯಕ್ಷಗಾನ ಮತ್ತು ಬೆಳೀತಾ ಬೆಳೀತಾ ಕಾಲ ಸ್ವರೂಪದಲ್ಲಿ ಅದು ಬೆಳೀತಾನೇ ಹೋಗ್ತದೆ, ಅದರ ರೂಪಾಂತರ ಆಗತ್ತೆ. ನಾವು ನೋಡಿದ ಕಣ್ಣುಗಳು ಒಪ್ಪುವುದಿಲ್ಲ, ಅಷ್ಟೇ ತಾನೇ. ನಾವು ಒಪ್ಪಲಿ ಬಿಡಲಿ, ನಾವು ಒಪ್ಪಿದವರೇ ಇರೋದಿಲ್ಲ, ಇನ್ನು ನಾವು ಯಾವ ಲೆಕ್ಕದವರು. ಆದ್ದರಿಂದ ಕುಣಿಬೇಕು ಅಂತ ಅನಿಸೋ ಒಂದಿನ ತಲೆಮಾರಿನಂಥ ಭಾಗವತರು ಇದ್ದಾಗ ನನ್ನ ಅನುಭವ ಸತ್ಯವಾಗಿದೆ ಅನ್ನುವ ದೃಢತೆ ನನಗಿದೆ. ನಾನೊಬ್ಬ ವೇಷ ಮಾಡಿದರೆ ಮಾತ್ರ ಕಲಾವಿದ, ವೇಷ ಇಲ್ಲದೆ ಇದ್ದರೆ ನಾನು ಕಲಾವಿದ ಅಲ್ಲ. ನಿಮ್ಮಂತೆ ನಾನು ಅಲ್ಲಿ ಕೂತ್ಕೊಳ್ಳೋ ಬದಲು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತಲೇ ನನಗನ್ಸುತ್ತೆ. ಎಷ್ಟೋ ಸಾರಿ ಅದರ ಅನುಭವಗಳನ್ನು ಕೂಡ ಹೇಳಲಿಕ್ಕಾಗದೆ ಎಷ್ಟು ಬಡವ ನಾನು. ಈ ಅನುಭವ ಅನ್ನೋದು ನನಗೊಬ್ಬನಿಗೆ ಅಲ್ಲ, ರಂಗದಲ್ಲಿ ಅದು ಎಲ್ಲ ಕಲೆಗಳಲ್ಲೂ ಇರುತ್ತೆ. ಈಗ ಅವ್ರು ಮಾಡಿದ್ದು ಅವ್ರದ್ದು, ಈಗ ಹಿಮ್ಮೇಳ ಏನೇ ಇದ್ದರೂ ಅವರಿಗೆ ಆಗಿರುವ ಅನುಭವ ಸತ್ಯ, ಅದು ನಮಗೆ ಟ್ರಾನ್ಸ್ಫರ್ ಆಗತ್ತಲ್ಲ. ಅದು ಗಣೇಶರಿಂದ ನಾನು ಕೇಳಿದ್ದು ಅಥವಾ ತಿಳಿದದ್ದು, ನನಗೆ ಗೊತ್ತಿಲ್ಲಾಗಿತ್ತು. ನಾನು ಯಕ್ಷಗಾನ ಕೇಂದ್ರದಲ್ಲಿ ಬನ್ನಂಜಿಯವರು ಬಂದಿದ್ದಾರೆ, ನಾನಿದ್ದಾಗ ಅವ್ರು ಇರಲಿಲ್ಲ, ನಂತರ ಅವ್ರು ಬಂದಿರೋದು. ಅವ್ರು ಮೊದಲಿದ್ದಿದ್ದು ಅಲ್ಲ. ಅಲ್ಲಿ ಕಲಿತದ್ದು ಅಂದರೆ ಒಂದಿಷ್ಟು ಹೆಜ್ಜೆಗಳನ್ನು, ತಾಳಗಳನ್ನು, ರಂಗದಲ್ಲಿ ಅಭಿನಯಗಳನ್ನು. ಆದರೆ ಅದಕ್ಕೆ ಜೀವ ಇರ್ತಿರಲಿಲ್ಲ. ಜೀವ ಅದು ನಂದಲ್ವ, ನಾನು ಅದರೊಳಗೆ ಹೋಗಿ ಸೇರ್ಕೋಬೇಕಲ್ಲ. ಈ ಅಭಿನಯ ಅನ್ನೋದು ಅದು ನನ್ನ ವೈಯಕ್ತಿಕ ಒಳಗಿನಿಂದ ಬರಬೇಕು. ಏನಂದರೆ ನಾನು ಅಭಿನಯಿಸಿದಾಗ ನೋಡುವವನಿಗೂ ಒಂದು ತಾನು ಅಭಿನಯಿಸ್ತಿದ್ದೇನೆ, ಅವನಿಗೇನು ಯಕ್ಷಗಾನ ಗೊತ್ತಿರಬೇಕು ಅಂತಿಲ್ಲ, ಅಭಿನಯಿಸಿದ್ದೇನೆ ಅಂತ ಅನಿಸ್ತದಲ್ಲ, ಅದು ರಸ ಅಂತ ನನಗೆ ಗಣೇಶವರಿಂದ ಗೊತ್ತಾದದ್ದು. ಇದು ಯಾವುದು ಕೇಳಿದರೆ ಅನುಭವದಿಂದಲೇ ಬರಬೇಕಾದದ್ದು. ನನಗೆ ಹೇಳ್ತಾ ಹೋದರೆ ಏಕವ್ಯಕ್ತಿಗೆ ಹೋಗ್ತಾ ಇದೆ ನನ್ನ ಮಾತುಗಳು. ಅಂದರೆ ಏಕವ್ಯಕ್ತಿಯಲ್ಲಿ ನನಗೆ ಸಂಪೂರ್ಣ ಅನುಭವ ಆದ್ದು. ಈ ಸಾತ್ವಿಕಾಭಿನಯ ಅನ್ನುವುದು ನನಗೆ ಗಣೇಶವರ ಸಂಪರ್ಕ ಆಗದೇ ಇದ್ದರೆ ನನಗೆ ಗೊತ್ತಾಗ್ತಿರಲಿಲ್ಲ. ಅವ್ರು ಮಾಡಿದ ಹಾಗೆ ನಾನು ಮಾಡ್ತಿದ್ದೆ. ಈಗ ಒಂದು 2-3 ಉದಾಹರಣೆಗಳನ್ನು ಕೊಡ್ತೀನಿ. ಯಾಕಂದರೆ ನಾನು ಮಾಡಿದ್ದನ್ನು ನೆನಪು ಮಾಡ್ಕೊಳ್ತಾ ಇರೋದು. ಯಕ್ಷಗಾನದಲ್ಲೂ ನಾನು ಮಾಡಿದ್ದೀನಿ. ಆಟದ್ದೇ ಹೇಳ್ತೀನಿ ಫಸ್ಟು. ಅಂದರೆ ಆಟದ್ದು ಹೇಳಿದರೆ ಅದಕ್ಕೆ ಹೆಚ್ಚು ಸೂಕ್ತ ಅನಿಸುತ್ತೆ. ನಾನು ಮೊದಲು ಕಮಲಶಿಲ ಮೇಳದಲ್ಲಿ 3 ತಾಸಿನ ಮೇಳ ಅಂತ ಮಾಬಲೇಗೌಡರು ಮಾಡಿದಾಗ ಅದರಲ್ಲಿ ಒಂದು ವಿಷಯ ಪಾತ್ರವನ್ನು ಮಾಡ್ತಿದ್ದೆ. ಮಾಬಲೇಗೌಡರು ದುಷ್ಟಬುದ್ಧಿ ನಂದು ವಿಷಯ ಆಗಿತ್ತು. ಶೃಂಗಾರ. ನನಗೆ ಆವಾಗ ಏನು 18-20 ವರ್ಷ ಇರಬೇಕು ಅನಿಸುತ್ತೆ. ಶೃಂಗಾರ ಅಂದರೆ ನಮ್ಮೂರ ಭಾಷೆಯಲ್ಲಿ ಹೇಳೋದಿದ್ರೆ ಹಡೆ ಮಾತಾಡುವಲ್ಲಿ ನೀ ಇರಬೇಡ ಅಂತ. ಅಂದರೆ ಕೆಟ್ಟ ಭಾಷೆ ಮಾತಾಡುವಲ್ಲಿ ನೀ ಇರಬಾರ್ದು ಅನ್ನುವ ಒಂದು ಪಾವಿತ್ರ್ಯತೆ ಇತ್ತು. ನಾವು ಇರಲಿಲ್ಲ. ಬೀಡಿ ಸಿಗರೇಟ್ ಸೇದುವವ್ರ ಜೊತೆಯಲ್ಲಿ, ಕೆಟ್ಟ ಮಾತಾಡೋವ್ರ ಜೊತೆಯಲ್ಲೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅದೆಲ್ಲ. ಆವಾಗ ಶೃಂಗಾರ ಅಂದರೆ ಏನು ಕೇಳಿದರೆ ನನಗೇನೂ ಗೊತ್ತಿಲ್ಲ. ಈಗಿನವ್ರಿಗೆ 12 ವರ್ಷಕ್ಕೂ ಗೊತ್ತಾಗ್ತದೆ, ನಮಗೆ 18-20 ಆದರೂ ಗೊತ್ತೇ ಇಲ್ಲ. ನನಗೆ ಕಪ್ಪಕೆರೆ ಭಾಗವತರು ಹೇಳಿಕೊಟ್ಟದ್ದು, ಇದು ಹೀಗೆ ಮಾಡ್ಬೇಕು ತಮ್ಮ, ಹೀಗೆ ಮಾಡ್ಬೇಕು ತಮ್ಮ ಅಂತ. ವಯಸ್ಸಿನಿಂದ ವೇಷ ಚಂದ ಅಂತಲ್ಲ, ಅದು ನಿಜವಾಗ್ಲೂ ಚಂದ ಇಲ್ಲ, ಆದರೆ ಅಷ್ಟು ಮಾಡೋರು ಇರಲಿಲ್ವೋ ಏನೋ ಗೊತ್ತಿಲ್ಲ. ಪೂಗೋಲನೂರು ಬಾಧೆಗೆ ಬೆಚ್ಚುತ್ತಲಂದು ಪೋಗಲಾತನ ಬಳಿಗೆ. ಉರುಬಾಧೆ ಅಂದರೆ ನಾವು ದೇಹ ಬಾಧೆ, ಮೈ ಬಾಧೆ, ಮೈ ನೋವು, ಈ ಥರ. ನನಗೆ ಅದು ದುಃಖವೇ ಕಾಣಿಸ್ತಿತ್ತು. ಅದಕ್ಕೆ ನಾನು ದುಃಖವಾಗಿಯೇ ಮಾಡ್ತಿದ್ದೆ. ಅಂದರೆ ಶೃಂಗಾರ ಅಂತ ಗೊತ್ತಿಲ್ಲ. ಅವಾಗ ಕಪ್ಪೆಕೆರೆ ತಮ್ಮ ಅನುಭವ ಬರಬೇಕಾ, ಆಮೇಲೆಲ್ಲ ಆಗುತ್ತೆ. ನಮಗೆ ನಾಚಿಕೆ ಇತ್ತು, ಹೊರಗೆ ಬರ್ತಿರ್ಲಿಲ್ಲ. ನಾಚಿಕೆ ಇರಲಿಲ್ಲ ಅಂತಲ್ಲ, ಅದು ಎಷ್ಟು ಪಾಕ ಆಯಿತು ಅಂತ ಹೇಳಿದರೆ ಗಣೇಶವರು ಸಹಿತ ಫಸ್ಟ್ ಅದನ್ನೇ ನೋಡಿದ್ದು. ಅದು ಎಷ್ಟು ಪಾಕ ಆಯಿತು ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಅಂದರೆ ಸಾತ್ವಿಕ ಎಲ್ಲಿ ಬರುತ್ತೆ ಅಂದರೆ ಅನುಭವದಿಂದ ಬರುತ್ತೆ ಅಂತ. ಪೂಗೋಲನೂರು ಬಾಧೆಗೆ ಹೀಗಿಡ್ಕೊಂಡು ಹೀಗೆ ಮಾಡಿ ಬಾಣವನ್ನು ಬಿಡೋದು, ಅದು ಬಾಧೆಗೆ ಅಂತ. ನನಗೆ ಎಲ್ಲಿಗೆ ಅನುಭವಕ್ಕೆ ಬಂತು ಅಂದರೆ ಪೂಗೋಲನೂರು ಬಾಧೆಗೆ ಶಬ್ದಾಭಿನಯ ಆಯಿತು, ಬಾಧೆಗೆ ಅನ್ನೋದು ಅಂತರಂಗಕ್ಕೆ ಬಿಟ್ಟಂತಹ ಬಾಣ, ಅಂದರೆ ಕುಸುಮ ಬಾಣ. ಅದು ಆದಾಗ ಏನಾಗತ್ತೆ ಅಂದರೆ ಮೈ ಕಂಪಿಸ್ತದೆ, ಮೈ ಬೆವರುತ್ತದೆ,
ತಳಮಳ ಆಗುತ್ತೆ. ಇದನ್ನು ಯಾರಾದರೂ ನೋಡಿದ್ರ ಅಂತ ಅಳಕ್ಕಿರುತ್ತೆ. ಕುಣಿದು ಅಂದರೆ ಕುಣಿದು ಕುಪ್ಪಳಿಸುವ ಆ ವೇಗ ಎಲ್ಲ ತಣ್ಣಗಾಗುತ್ತೆ. ಸಣ್ಣ ಸಣ್ಣ ಉಂಗುಷ್ಟದ ಹೆಜ್ಜೆ ಮೇಲೆ ಮುಂದೆ ಹೋಗೋದು, ಅವನನ್ನು ನೋಡುವ ಕಾತರ, ಆದರೆ ಆ ಕಡೆ ಈ ಕಡೆ ಸಖಿಯರು ನೋಡ್ತಾರೆ ಅನ್ನೋ ಭಯ, ಇದೆಲ್ಲದ್ರ ಮೈಯೆಲ್ಲ ಈ ಥರ ಕಂಪಿಸ್ತಾ ಇತ್ತು. ಇದು ಅನುಭವದಿಂದ ಬರುವುದು. ಇದು ಕಲಾವಿದನಿಗೆ ವೈಯಕ್ತಿಕವಾಗಿ ಆ ಅನುಭವಗಳಿಲ್ಲದೇ ಇದ್ದರೆ, ನಾನು ಮೊದಲಾಗಿ ಹೇಳ್ತಾ ಇದ್ದೀನಿ, ಈ ಅನುಭವ ಅನ್ನುವುದು ಯಾರೋ ಹೇಳಿಕೊಟ್ಟು ಬರುವುದಲ್ಲ, ಒಳಗಿನಿಂದ ಬರುವುದು. ಓದಿದ ತಕ್ಷಣ ಬರೋದಿಲ್ಲ ಅದು. ಅವರೀಗ ಮಾಡಿ ತೋರಿಸಿದ್ದಲ್ಲ, ಅವ್ರು 100 ವರ್ಷ ನಂಗೆ ಹೇಳಿದರು ನನಗೇನು ಬರೋದಿಲ್ಲ ಅದು ಅನುಭವದಿಂದ ಅವರು ಅಷ್ಟು ಸಾಧನೆ ಮಾಡಿ ಬರಬೇಕಾದದ್ದು. ಈ ದೃಷ್ಟಿಯಿಂದ ಅದು ಎಲ್ಲಿವರೆಗೆ ಪರಿಣಾಮ ಆಯಿತು ಅಂದರೆ, ಗಣೇಶ್ ಅವರು ಬಚ್ಚಗಾರನಲ್ಲಿ ನಡೆದಂಥ ಕಾವ್ಯ ಚಿತ್ರದಲ್ಲಿ ಸಾಹಿತ್ಯವೇ ಇಲ್ಲದಿದ್ದಾಗ ನಾನು ಆ ಅಭಿನಯವನ್ನು ಮಾಡಿದ್ದು. ಸಾಹಿತ್ಯವೇ ಇಲ್ಲ, ಆಲಾಪನೆ ಮಾತ್ರ ಮಾಡ್ತಾಯಿದ್ರು. ನಾನು ಕಿರು ಹೆಜ್ಜೆ ಹಾಕಿ ನಾನು ಅದೆಲ್ಲ ಮಾಡೋದ್ರೊಳಗೆ ಅವ್ರ ಪದ್ಯ ಬರೆದಿಟ್ಟಾಗಿದೆ, ಅದು ಬೇರೆ ವಿಷಯ. ಅವ್ರಿಗೆ ಇಷ್ಟ ಆದದ್ದೇನೆಂದರೆ, ಎಲ್ಲವನ್ನ ಮಾಡಿ ಆದಮೇಲೆ ಪತ್ರವನ್ನು ತಿದ್ದಿದ ಮೇಲೆ ಅದನ್ನು ಕಟ್ಟಿ ಮೈಯೆಲ್ಲ ಬೆವರೆಲ್ಲ ಒರೆಸ್ಕೊಂಡು ಅರ್ಧ ದೂರಿ ಹೋದ ಮೇಲೆ ತಾನು ಬಂದದ್ದು ಅವನಿಗೆ ಗೊತ್ತಾಯ್ತಲ್ಲ ಅಂತ ಹೇಳಿ ಪುನಃ ವಾಪಸ್ ಬಂದು ನೋಡ್ತಾಳಲ್ಲ, ಏನು ಮಾಡೋದು ಕೇಳಿದರೆ, ನಿಧಾನವಾದ ಹೆಜ್ಜೆಯಲ್ಲೆಲ್ಲ ಕಾಲೆಲ್ಲ ಯಾರು ನೋಡ್ತಾರಂತ ಆ ಹೆಜ್ಜೆಲ್ಲ ಅಳಿಸಿ ಒಂದಿಷ್ಟು ಸುಂದರವಾದ ಹೂಗಳನ್ನು ತಗೊಂಡು ಬೇಗ ಎಚ್ಚರ ಆಗಬೇಕಲ್ಲ, ಇಲ್ಲಿ ಮದುವೆ ತಡ ಆಗ್ತದಲ್ಲ, ಈ ಭಾವನೆಗಳನ್ನು ತಂದ್ಕೊಂಡು ಹೂಗಳನ್ನೆಲ್ಲ ಕೊಯ್ದು ಅವನ ಮುಖದ ಮೇಲೆ ಎಸೆದು ಓಡಿಬಿಡೋದು. ಗಣೇಶ್ ಅವರು ಎಷ್ಟು ಚಂದ ಅದನ್ನು ವಿವರಿಸಿದರು ಅಂದರೆ, ನನ್ನ ಯಕ್ಷಗಾನ ಜೀವನದಲ್ಲಿ ನಾನು ಮಾಡಿದ ಅಭಿನಯವನ್ನು ಈ ರೀತಿಯಲ್ಲಿ ಒಂದು ನವಿರಾಗಿ ಸುಂದರವಾಗಿ ಅದನ್ನು ಹೇಳಿದವರೇ ಇಲ್ಲ. ನನಗೆ ತುಂಬ ಅಂದರೆ ಒಂದು ರೀತಿಯ ಕಣ್ಣೀರು ಬಂದಾಗ ಆಯಿತು. ಅದರಿಂದ ಅವರ ಜೊತೆಯ ಒಡನಾಟದಿಂದ ಮೇಲೆ ಮತ್ತೆ ಕಲಿತು ಸಾತ್ವಿಕಾಭಿನಯ ಅಂದರೇನು, ರಸ ಅಂದರೇನು ಅಂತ ನಾನು ಬರ್ಕೊಂಡು ಬಂದಿದ್ದೀನಿ. ನೀವು ನಿಧಾನ ಓದ್ಕೊಳ್ಳಿ, ನಾನು ಇದನ್ನು ಇಟ್ಕೊಳ್ಳೋದೇ ಇಲ್ಲ, ಅದು ಚೆನ್ನಾಗಿರಲ್ಲ ಅಂತ ಅದು ಬಿಟ್ಬಿಡ್ಬೇಕು. ಅದು ನನ್ನ ವೇಷದ ಕ್ರಮವೂ ಹಾಗೆ, ಹೀಗೆ ಮಾಡಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬಿಟ್ಟಾಗ್ತಿದ್ದೀನಿ. ನನಗೆ ಸಾತ್ವಿಕಾಭಿನಯ ಅಂದರೆ ರಸಕ್ಕೆ ಹೋಗುವವನಿಗೆ ಮಾತ್ರ ಸಾತ್ವಿಕಾಭಿನಯ ಮಾಡಲಿಕ್ಕಾಗುತ್ತೆ, ಇಲ್ಲಿದ್ರೆ ಆಗೋದಿಲ್ಲ. ರಸ ಅಂದರೆ ಏನು ಅಂತ ಅವರೊಂದು ನನಗೆ ಪಾಠ ಹೇಳಿದ್ರು. ಆ ಪಾಠವನ್ನೇ ಹೇಳ್ತೀನಿ, ಆಮೇಲೆ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಇದೆಲ್ಲ ಬಿಟ್ಬಿಡಿ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಬರುವ ಎಲ್ಲ ಕಲಾವಿದರಿಗೆ ಬೇಕಾಗುವ ಒಂದು ಕ್ಲಾಸ್ ಇದು. ವೇಷ ಚೆಂದ ಇರ್ತದೆ, ವಯಸ್ಸಾದ ಮೇಲೆ ಹೋಗುತ್ತೆ, ಅದು ಅವನಿಗೆ ಗೊತ್ತಿರಬೇಕು. ಸಾಧನೆ ಮಾಡ್ತಾರೆ, ಸಾಧನೆ ಹೇಳಿಕೊಡುವುದಕ್ಕಾಗತ್ತೆ, ತನ್ನ ಸಾಧನೆಯೂ ತನಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಅಭಿನಯ, ಭಾವ ಇಲ್ಲದೆ ಇರುವ ಅಭಿನಯ, ನಾನು ಅದನ್ನು ಬರೆದಿದ್ದೀನಿ ಇಲ್ಲಿ. ದೂರದಲ್ಲಿ ಒಂದು ನಾಯಿ ಬರ್ತಾ ಇದೆ ಅಂದರೆ ಮಗು ಕಂಡು ಓಡಿಸುವುದಕ್ಕೂ ದೊಡ್ಡವರು ಓಡಿಸೋದಕ್ಕೂ ತಿಳಿದವರು ಓಡಿಸೋದಕ್ಕೂ ವ್ಯತ್ಯಾಸ ಇರುತ್ತೆ. ಅಭಿನಯ ಶಬ್ದಾಭಿನಯ ಮಾಡಿದರೆ ಮಾತ್ರ ಯಾವುದೂ ಗೊತ್ತಾಗಲ್ಲ, ಭಾವ ಇರಬೇಕು. ಅದು ಮಗು ಓಡಿಸಿದ್ದ ದೊಡ್ಡವರು ಓಡಿಸಿದ್ದ ಅನ್ನೋದು ಗೊತ್ತಾಗಬೇಕಲ್ಲ. ಅಲ್ಲಿಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ ಅಂದರೆ ಅದು ಏನು ಅಂತ ಗೊತ್ತಾಗುವುದು ಮಾತಿನಿಂದಲ್ಲ, ದೂರದಲ್ಲಿದ್ದಾರೆ, ಅವರ ಚರ್ಯೆಯಿಂದ. ಅಂದರೆ ಅಭಿನಯ ಬೇಕು, ಆದರೆ ಭಾವ ಇಲ್ಲದೆ ಇದ್ದರೆ ಅಭಿನಯವು ಅರ್ಥ ಆಗಲ್ಲ. ನನಗದು ಎಲ್ಲ ಅವರು ತಿಳಿಸಿದ್ದು. ಭಾವವನ್ನು ಸೇರಿಸಿಕೊಂಡಾಗ ರಸಕ್ಕೆ ಹೋಗುತ್ತೆ, ಸಾತ್ವಿಕಾಭಿನಯದ ಮೂಲಕ ರಸಕ್ಕೆ ಹೋಗುತ್ತೆ. ರಸದಲ್ಲೇ ಕೂತರು ಜನ ಮನೆ ಹೋಗ್ತಾರೆ, ರಸದಿಂದ ಪುನಃ ಭಾವಕ್ಕೆ ಬರಬೇಕು. ಆಗ ವಿಸ್ತಾರಕ್ಕೊಂದು ಅವಕಾಶ. ಈಗ ಅವ್ರು ಮಾಡಿದ್ದು ಅದನ್ನೇ, ಪುನಃ ಭಾವಕ್ಕೆ ಬರಬೇಕು, ಮತ್ತೆ ವಿವರಗಳು ಸಿಗುತ್ತೆ. ಈ ವಿವರಗಳೆಲ್ಲ ಸಿಗುವುದು ಎಲ್ಲಿ ಕೇಳಿದರೆ ಸಾತ್ವಿಕಾಭಿನಯದಿಂದ ಆಗತ್ತೆ. ಮತ್ತು ನಾ ಬಂದ ತಕ್ಷಣ ಅವರು ಹೇಳಿದರು, ಇವರು ಹೇಳಿದರು, ನೋಡುವವರಿಗೂ ಆ ಅನುಭವ ಬರಬೇಕು ಅಥವಾ ಇರಬೇಕು, ಆ ಜ್ಞಾನ ಇರಬೇಕಾಗತ್ತೆ. ಇಲ್ಲದಿದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ. ಅರ್ಥ ಆಗದೆ ಇದ್ದರೆ ಏನು ಪ್ರಯೋಜನ? ಒಮ್ಮೆ ರಸಕ್ಕೆ ಗಣೇಶ್ ಅವರು ನನಗೆ ಹೇಳಿದೆ, ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ಘಟನೆಯನ್ನೇ ಹೇಳ್ತೀನಿ ನಾನು ನೀವು ರಸಕ್ಕೆ ಹೋಗಬೇಕು, ಇಲ್ಲ ನನಗೆ ಸಂತೋಷ ಸಿಗಬೇಕು ಅಂತ ನಾನು ಈ ಕ್ಷೇತ್ರಕ್ಕೆ ಬಂದವನು. ಯಾವಾಗ ಸಂತೋಷ ನನಗೆ ಸಿಗೋದಿಲ್ವೋ, ಜನರಿಗೆ ಮಾತ್ರ ಕೊಡಬೇಕು, ನಾನು ಇರೋದಿಲ್ಲ.
ನಾಳೆಯಿಂದ ಗೆಜ್ಜೆ ತೆಗೆದು ಬಿಸಾಡ್ತೀನಿ ಅಂದೆ. ಹತ್ತು ಬಿಟ್ಟೆ ನಾನು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರಿಗೂ ನನ್ನನ್ನು ತಿವಿದು ಅವರಿಗೂ ಸಾಕಾಗಿದೆ, ಹೆದರಿಕೆ ಆಗಿದೆ ಅವರಿಗೆ. ಸತ್ಯ ಹೇಳೋದಿದ್ರೆ ನಾ ಬೆಂಗಳೂರಿಗೂ ಹೋಗ್ತೀನೋ ಇಲ್ವೋ ಅನ್ನೋಷ್ಟು ಭಯ ಆಯಿತು ಅವರಿಗೆ. ಆಮೇಲೆ ಕೂಡಿಸ್ಕೊಂಡು ನಿಧಾನಕ್ಕೆ ಬಸ್ಸಿಗೆ ತಡ ಇದ್ದಿತ್ತು. ರಸ ಅಂದರೆ ನೀವು ಸಂತೋಷವನ್ನು ಹಂಚಕ್ಕೆ ಹೊರಟಿದ್ದೀರಾ. ಯಾರು ಕೇಳಿದ್ದಾರೆ ನಿಮ್ಮ ಹತ್ರ ಸಂತೋಷ? ಯಾರು ಕೇಳಿದ್ದಾರೆ? ನೀವು ಪಡ್ತೀರಿ. ನಿಮ್ಮ ಸಂತೋಷ ಯಾರಿಗೆ ಬೇಕಾಗಿದೆ? ಸಂತೋಷ ಕೊಡುವ ಹಂಚುವ ಕೆಲಸದಿಂದ ಮುಕ್ತರಾಗಿ ನೀವು ರಸಕ್ಕೆ ಹೋಗಿ, ಅದು ಹಂಚಲ್ಪಡುತ್ತದೆ, ಆನಂದ ಹಂಚಿ ಹೋಗ್ತದೆ. ನಿಮಗೆ ಯಾಕೆ ಆ ಭಾರ ಅಂತ ಹೇಳಿದರು. ಆಮೇಲೆ ನಿಧಾನವಾಗಿ ಆ ರಸ ಅಂದರೆ ಏನು ಅದನ್ನೆಲ್ಲ ಪಾಠ ಹೇಳಿದ ಮೇಲೆ ನಾನು ಯಕ್ಷಗಾನವನ್ನು ಅಥವಾ ನನ್ನ ಅಭಿನಯವನ್ನು ಕಾಣುವ ರೀತಿಯೇ ಬೇರೆ ಆಯಿತು. ಏಕವ್ಯಕ್ತಿ ಸಾವಿರಕ್ಕೂ ಮಿಕ್ಕಿದಾಗೆ ಕಾರಣ ಗಣೇಶ್ ಅವರು. ಅಲ್ಲಿಯ ಒಂದೊಂದು ಅಭಿನಯವನ್ನು ನಾನು ಇದನ್ನು ಯಾಕೆ ಏಕವ್ಯಕ್ತಿಗೆ ಬರ್ತೀನಿ ಅಂದರೆ, ಅದಕ್ಕೂ ಮೊದಲು ಬೇಕಾದ್ರೆ ಯಕ್ಷಗಾನದ್ದು ಒಂದು ಹೇಳಿದೆ. ಶಂಭು ಹೆಗಡೆಯವರು ಹರಿಶ್ಚಂದ್ರ ಮಾಡ್ತಿದ್ದರು. ನನ್ನ ಚಂದ್ರಮತಿ ತುಂಬ ಸಾರಿ ಆಗಿತ್ತು. ನನಗೆ ಯಾವಾಗ ಗೊತ್ತಿಲ್ಲ. ನಾನು ಈಗ ಎಲ್ಲ ಬೇಕಾದರೆ ಒಂದು ಪೇಜ್ ಗಟ್ಟಲೆ ಬರ್ಕೊಡ್ಬಲ್ಲೆ ಅದನ್ನು. ಚಂದ್ರಮತಿ ಮಾಡಿದ ಮೇಲೆ ಮಾರಾಟಕ್ಕೆ ಕುತ್ತಿಗೆಗೇನೋ ಕಟ್ಟಿಬಿಟ್ಟು ಮಾರಾಟ ಮಾಡ್ತಾರೆ. ಪಕ್ಕದಲ್ಲಿ ಲೋಹಿತಾಶ್ವ ಇರ್ತಾರೆ. ಲೋಹಿತಾಶ್ವನೂ ಒಂದಿಷ್ಟು ಎತ್ತರ ಇರ್ತಾನೆ ಬಿಡಿ. ಅದು ಚಿಕ್ಕದಿದ್ದರೆ ಇನ್ನೂ ದೊಡ್ಡದು, ಅದು ಇಲ್ಲದೇ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ಅದು ಯಾವುದು ಕಾಣ್ತಿರಲಿಲ್ಲ. ಒಂದು ವಾತಾವರಣ ಅಷ್ಟು ಚೆಂದ ಇರ್ತಿತ್ತು, ಮೌನ, ಎಳೆ ಲೈಟು. ಈಗ ಯಾವ ಮೇಳಕ್ಕೆ ಹೋದರೂ ಬಹುಶಃ ಲೈಟ್ 4 ಮೇಳಕ್ಕೆ ಸಾಕಾಗ್ಬೋದು ನನ್ನ ಲೆಕ್ಕ. ಪಾಪ ಅವರೆಲ್ಲ 2 ಕಿಲೋವಾಟ, 1 ಕಿಲೋವಾಟ, 3 ಕಿಲೋವಾಟ ಒಳಗೆ ಎಲ್ಲ. ಅದು ಕಡೆಗೆ ಇದ್ರ ಲೈಟೆಲ್ಲ ಆಫ್ ಮಾಡಿಸೋದು, ಹೊರಗಡೆ ಲೈಟೆಲ್ಲ ರಂಗಸ್ಥಳಕ್ಕೆ ಜಾಸ್ತಿ ಬೇಕು ಅಂತ. ಇಷ್ಟು ಬಡತನ ಇತ್ತು. ಆದರೆ ಅದರ ಸೌಂದರ್ಯವೇ ಬೇರೆ. ಹರಿಶ್ಚಂದ್ರ ನಾನು ಬೇರೆ ಮೊದಲೊಂದು ವರ್ಷ ಮಾಡ್ತಾಯಿದ್ದದ್ದು ಅದರಲ್ಲಿ ಮಾತಂಗ ಕನ್ನಿಕೆಯರು. ಅದನ್ನು ಮಾಡಿ ನಾನು ಹರಿಶ್ಚಂದ್ರ ನೋಡೋಕ್ಕೆ ಕೂತ್ಕೋತಿದ್ದೆ ಬೆಳಗೋರ್ಗು. ಏನಕ್ಕೆ ಕೂತ್ಕೋತಿದ್ದೀರಿ ಅಂತ ಕೇಳಿದರೆ ಅಳೋದಕ್ಕೆ ಕೂತ್ಕೋತಾ ಇದ್ದೆ. ನನಗೇನು ಅರ್ಥ ಆಗ್ತಿರ್ಲಿಲ್ಲ, ಅಳೋದಕ್ಕಷ್ಟೇ. ಚೌಕಿಗೆ ಹೋಗಿ ಚಂಬೇಡ್ರು ನೋಡ್ತಾ ಕೂತ್ಕೊಳ್ಳೋದಾಗಿತ್ತು ಅಷ್ಟೇ. ಅಂದರೆ ಆ ಪಾತ್ರವನ್ನು ಅನುಭವಿಸೋದಕ್ಕಾಗಿ ಕೂತ್ಕೋತಾ ಇದ್ದೆ. ಚಂದ್ರಮತಿ ನಾನು ಮಾಡಿದಾಗ ನನಗಿನ್ನೂ ಈಗಲೇ ರೋಮಾಂಚನ ಆಗುತ್ತೆ. ಯಾಕೆ ಕೇಳಿದರೆ, ಅವರು ಆ ಅಗ್ನಿ ಬ್ರಾಹ್ಮಣಿಗೆ ಹಣವನ್ನು ಕೊಟ್ಟರು. ಗೆಜ್ಜೆ ಸರವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಗೈ ಇಲ್ಲ ಅಂತಿತ್ತದು. ಅವರು ಅದನ್ನು ಎಡಗೈಯಲ್ಲಿ ಹಿಂಗೆ ಹಿಡಿತಿದ್ರು, ಬಲಗೈಯಲ್ಲಿ ಹೀಗೆ ಹಿಡ್ಕೋತಾ ಇದ್ದರು. ಚಂದ್ರಮತಿ ಕೈಯನ್ನು ಅಲ್ಲೇ ಬಿಡ್ತಿದ್ರು. ಒಂದು ಸಾರಿ ಆ ಹೊನ್ನನ್ನು ನೋಡ್ತಿದ್ರು, ಚಂದ್ರಮತಿಯ ಮುಖವನ್ನು ನೋಡ್ತಿದ್ರು. ಒಂದೇ ಒಂದು ಮಾತಿಲ್ಲ, ಸುಮ್ಮನೆ ಹೀಗೆ ನೋಡ್ತಿದ್ರು. ಹೀಗಿದೆ. ನೀವು ಎಷ್ಟು ಕಲ್ಪನೆ ಮಾಡ್ಕೋತೀರ? ನಿನ್ನ ವ್ಯಾಲ್ಯೂ ಇಷ್ಟೇಯಾ? ನನ್ನನ್ನು ಕಟ್ಕೊಳೋದ್ರಿಂದ ನಿನ್ನ ಹಿಂಗೆ ಮಾರಾಟ ಮಾಡೋಕ್ಕಾಯಿತು? ಎಷ್ಟು ವಿಧವಾದ ಭಾವನೆಗಳೆಲ್ಲ ಅಲ್ಲಿ ತುಂಬಿ ಹರಿತಿತ್ತು ಅಂದರೆ, ಕಡೆಗೆ ಹೊರಟು ಹೋಗುವ ಸಂದರ್ಭದಲ್ಲಿ ಇವನು ಅಪ್ಪ ಅಂತ ಕೈ ಮುಂದೆ ಹೋಗ್ತಿದ್ದ. ಚಂದ್ರಮತಿ ಹಿಂದೆ ಎಳ್ಕೋತಾ ಇದ್ಲು, ಬಲಗೈಯಲ್ಲಿ ಸೆರಗನ್ನು ಮುಚ್ಕೋತಿದ್ಲು. ನನಗೆ ಆವಾಗೇನೂ ಗೊತ್ತಿರಲಿಲ್ಲ, ನನಗದರ ಅರ್ಥಗಳೆಲ್ಲ ಗೊತ್ತಿಲ್ಲ. ಆದರೆ ಈಗ ಬೇಕಾದರೆ ಗಣೇಶವರೇ ಒಂದು ಪೇಜ್ ಬರ್ಕೊಟ್ಟಾರು. ನನ್ನ ಮಾನವನ್ನು ನಾನು ಮುಚ್ಕೋತೀನಿ, ಮಗನನ್ನು ನಾನು ನೋಡ್ಕೋತೀನಿ, ಈ ಸಂಕಟ ನಿಮಗೆ ಬೇಡ, ನಿಮ್ಮ ದಾರಿ ನೀವು ಹೋಗಿ ಅಂತ. ಎಷ್ಟು ಮಾತಾಡಿದರೆ ಏನು ಪ್ರಯೋಜನ? ಇದು ಯಕ್ಷಗಾನದಲ್ಲೂ ಕೂಡ ಬೇಕಾದಷ್ಟು ಇಂತಹ ಸಂದರ್ಭದಲ್ಲಿದೆ. ನೆನಪಾಯಿತು, ಈಗ ಹೇಳ್ತೀನಿ. ಮೊನ್ನೆಯಷ್ಟೇ ನೋಡಿದ್ದು ಸಾಕೇತ ಸಾಮ್ರಾಜ್ಞಿ, ಪೆರ್ಮುದೆಯವರು. ಆದ್ಯಂತವಾಗಿ ದಶರಥನ ಒಂದು ಪಾತ್ರ ನೋಡಬೇಕು. ದಳ ಕಣ್ಣೀರು ಹಾಕಿದ ತಕ್ಷಣ ಸಾತ್ವಿಕ ಅಂತಲ್ಲ, ಆದ್ಯಂತ ಪಾತ್ರವನ್ನು ಹಿಡಿದಿಟ್ಕೋಬೇಕಲ್ಲ. ಒಂದು ಕೈ ನಡುಗುವಿಂದ ಹಿಡಿದು ವಯಸ್ಸಿನ ಇದು ಹಿಡಿದು ಒಂದು, ಅಂದರೆ ಯಕ್ಷಗಾನದಲ್ಲಿ ಸಾಧ್ಯ ಇಲ್ಲ ಅಂತ ಏನಿಲ್ಲ, ಎಲ್ಲದರಲ್ಲೂ ಇದೆ. ಎಲ್ಲವಕ್ಕೂ ಮೀರಿದ್ದೇ ಸಾತ್ವಿಕ ಅಭಿನಯ. ಅದು ಭರತನಾಟ್ಯ ಇರ್ಬೋದು, ಕೂಚಿಪುಡಿ ಇರ್ಬೋದು, ಕಥಕ್ಕಳಿ ಇರ್ಬೋದು, ಯಕ್ಷಗಾನ ಇರ್ಬೋದು. ಇದೆಲ್ಲ ನಾವು ಪ್ರಾದೇಶಿಕವಾದ ಒಂದು ವೇಷಭೂಷಣ ಗಾನ ಇದು ವ್ಯವಸ್ಥೆಯಲ್ಲಿ ಇರುವಂಥದ್ದು. ಸಾತ್ವಿಕ ಅನ್ನೋದು ಲೋಕಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಮತ್ತೆ ಬೇಕಾಗುವುದು ಲೋಕಾನುಭವ. ನಾನು
ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗ್ರಾಮೀಣ ಬದುಕಿನ ಒಂದೊಂದು ಹೆಜ್ಜೆಯನ್ನು ನಾನು ಕಂಡವನು. ನಾನೀಗ ಬೆಂಗಳೂರಿನಲ್ಲಿದ್ದು 45 ವರ್ಷ ಆಗಿರ್ಬೋದು. ದನದ ಹಾಲನ್ನು ಕರೆದಿದ್ದೀನಿ, ಸಗಣಿ ಬಾಚಿದ್ದೀನಿ, ಗೊಬ್ಬರ ಹೊತ್ತಿದ್ದೀನಿ, ಕೈ ಅಂತಿರಲ್ಲ ಎಂಥದ್ದು, ಭತ್ತದ ತೆನೆ ಹೊತ್ತಿದ್ದೀನಿ, ಭತ್ತದ ಇದನ್ನು ಇದು ಮಾಡಿದ್ದೀನಿ, ದಾನಿ ಕಿತ್ತಿದ್ದೀನಿ, ದನಕ್ಕೆ ಬೇಕಾಗುವಂಥದ್ದು ಬೇಯಿಸಿ ಹಾಕಿದ್ದೀನಿ. ದನವನ್ನು ಕರೆಯೋದು, ಎಮ್ಮೆ ಹಾಲು ಹಿಂಡೋದು, ಇದು ಯಾರಿಗೆ ಗೊತ್ತಿದೆ? ಮಕ್ಕಳಿಗೆ ಗೊತ್ತಿದೆ, ಇವಾಗ ಗೊತ್ತಿಲ್ಲ. ನನ್ನ ಮೊಮ್ಮಗಳಿಗೆ ಹಾಲು ಎಲ್ಲಿ ಬರುತ್ತೆ ಅಂತಲೇ ಗೊತ್ತಿಲ್ಲ. ಹಾಲು ಇದು ದನ ಕರೆಯೋದು ಅಂದರೆ, ಈ ಅಭಿನಯ ಮಾಡುವಾಗ ಲೋಕಾನುಭವ ಇಲ್ಲದೇ ಇದ್ದರೆ ಅದು ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ನನಗೆ ಈ ಮಾತು ಹೇಳುವಾಗ, ಮತ್ತೂರಿನಲ್ಲಿ ನಾವು 1 ವಾರ ಕಾರ್ಯಕ್ರಮ ಮಾಡಿದ್ದೆ, ಸಂಸ್ಕೃತ ಊರದು. ಅಲ್ಲಿ ನಮ್ಮನ್ನು ಪಕ್ಕ ಒಳಗೆ ಸೇರಿಸ್ಕೊಳ್ಳೋದಿಲ್ಲ, ಅಷ್ಟು ಮಡಿ. ನಾನು ಅವರನ್ನು ಇದು ಮಾಡ್ತಾ ಇಲ್ಲ, ಅಂದರೆ ಅವ್ರ ಮನೆಯಲ್ಲಿ ಅಗ್ನಿ ಇರುವಂಥ ಮನೆ ಅದುಗಳು. ಅದು ಎಷ್ಟೋ ವಂಶ ಪಾರಂಪರ್ಯವಾಗಿ ಅಗ್ನಿ ನಂದದೇ ಇರುವ ಜಾಗ. ಸೈಂಟಿಸ್ಟ್ ಆಗಿರಲಿ, ಅವರು IT-BT ಅವರಾಗಲಿ ಅದಷ್ಟು ಮಾಡ್ತಿದ್ರು. ಅಷ್ಟು ಸಾಂಪ್ರದಾಯಿಕವಾದ ಮನೆ. ನಮ್ಮನ್ನೆಲ್ಲ ಒಳಗೆ ಸೇರಿಸ್ತಿರ್ಲಿಲ್ಲ. ಅಲ್ಲಿ ಮಾರ್ಕಂಡೇಯ ಅವಧಾನಿಗಳು ಈಗ ಇಲ್ಲ ಅವರು. ನಾವಲ್ಲಿ ಒಂದು ಸೀಕ್ವೆನ್ಸಿಯಲ್ಲಿ ಯಶೋಧ ಮಾಡಿದಾಗ ಹಸುವಿನ ನೊರೆ ಹಾಲು ಏನೋ ಪದ್ಯ ಬರುತ್ತೆ, ಕೃಷ್ಣ ಅಲ್ಲಿ ಬಂದು ಉಪದ್ರ ಮಾಡ್ತಾ ಇದ್ದ. ಆವಾಗ ನಾನು ಅಲ್ಲೇ ಇರು, ಸ್ವಲ್ಪ ಅಲ್ಲೇ ಇರು ಅಂತ ಏನು ಕೇಳ್ತಾವ, ಬಾಯಿ ಕಳಿ ಅಂತೀನಿ. ಆ ಮೊಲೆ ಹಾಲನ್ನು ತೆಗೆದವನ ಬಾಯಿಗೆ ಹಿಂಡಿ ಬಿಡ್ತಿದ್ದೆ. ಹಾಲು ಬೆರ್ತೇಕ ಕೊಡ್ತಿರ್ಲಿಲ್ಲ. ಅಂದರೆ ಸಾತ್ವಿಕ ಅನ್ನೋದು ಎಲ್ಲಿ ಬೇಕಾದರೂ ಬರ್ಬೋದು, ಅಲ್ಲೇನು ಬರೀಲಿಲ್ಲ ಅದನ್ನು. ಅದಕ್ಕೆ ಅವರು ಮಾರ್ಕಂಡೇಯ ಅವಧಾನಿಗಳು ಹೇಳಿದರು, ಮಂಟಪರು ಮೊಲೆ ಹಾಲನ್ನು ಕೃಷ್ಣನ ಬಾಯಿಗೆ ಹಾಕಿದರು, ಮುಖ ಒರೆಸ್ಕೊಳೋದು ನಮ್ಮ ಉತ್ತರೀಯದಿಂದ ನಮ್ಮ ಬಾಯಿಯನ್ನು ಅಂತ. ಅಷ್ಟಿಷ್ಟು ದೊಡ್ಡವರೆಲ್ಲ ಆ ಅನುಭವವನ್ನು ತಂದ್ಕೋತಾರೆ ಅಂದರೆ, ಸಾಮಾನ್ಯದವನಿಗೆ, ಆ ಅನುಭವ ಇದ್ದವನಿಗೆ ಅದು ದೊಡ್ಡ ವಿಷಯ ಅಲ್ಲ ಅಂತ. ಇನ್ನೂ ಕಳ್ಳ ಅಂತ ಅಂದ್ಕೋಬೇಡಿ, ಅನುಭವಕ್ಕೆ ನಾನು ದನದ ಹಾಲನ್ನು ಬಾಯಿಗೆ ಹಿಂಡಿ ನೋಡ್ಕೊಂಡಿದ್ದೀನಿ, ಅದು ಅಲ್ಲಿ ಬಂದಿದೆ ಅಷ್ಟೇ. ಅಂದರೆ ಲೋಕಾನುಭವವೇ ಸಾತ್ವಿಕಾಭಿನಯದ ಮೂಲ. ಈ ಲೋಕಾನುಭವ ಇಲ್ಲದೇ ಇದ್ದವರಿಗೆ ಪದಾಭಿನಯವನ್ನೇ ಮಾಡಬೇಕು, ಬೇರೆ ದಾರಿಯೇ ಇಲ್ಲ. ಸಾತ್ವಿಕಾಭಿನಯ ಮಾಡಿದರೆ ರಸಕ್ಕೆ ಹೋಗೋದಕ್ಕೆ ಈಸಿಯೆಸ್ಟ್ ದಾರಿ. ಅದು ಬಿಟ್ಟು ಬೇರೆ ದಾರಿಯಲ್ಲಿ ಹೋದರೆ ರಸಾನುಭವ ಆಗೋಕ್ಕೆ ಸಾಧ್ಯವೇ ಇಲ್ಲ. ನನಗೆ ಇದನ್ನು ಪ್ರತ್ಯೇಕವಾಗಿ ಹೇಳೋದಂದರೆ ಹೇಗೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಈಗ ನೀವು ನಾಳೆ ಅಲ್ಲ, ಇನ್ನೂ 1 ವಾರ ಅವ್ರು ಇಟ್ಕೊಂಡ್ರು ನಿಮ್ಗೆ ಇದನ್ನು ಬಿಡಿಸಿ ಹೇಳೋದು ಕಷ್ಟ. ಗಣೇಶ್ ಅವರಿಗೂ ಕಷ್ಟವೇ ಅಂತಲೇ ನನಗೆ ಅಂದರೆ ಹೆಂಗೆ ಹೇಳೋದು ಇದನ್ನು ಅಂತ. ಈಗ ಅವ್ರು ಮಾಡಿದ ಅಭಿನಯವನ್ನು ನಾನು ಬೇರೆ ಥರ ಮಾಡ್ತೀನಿ. ಅದರ ಅರ್ಥ ಅವ್ರು ಮಾಡಿದ್ದು ಶ್ರೇಷ್ಠ, ನಾ ಮಾಡಿದ್ದು ಶ್ರೇಷ್ಠ ಅಂತಲ್ಲ. ಯಾವುದು ಅನುಭವಕ್ಕೆ ಹೆಚ್ಚು ಟ್ರಾನ್ಸ್ಫರ್ ಆಗುತ್ತೋ ಅದು ಶ್ರೇಷ್ಠ ಅಂತಲ್ಲ, ಹೆಚ್ಚು ಜನರನ್ನು ತಲುಪುತ್ತೆ ಅಷ್ಟೇ. ಅನುಭವವೇ ಪ್ರಮಾಣವ ಬಿಟ್ಟರೆ ಸಾತ್ವಿಕಾಭಿನಯ. ಮತ್ತು ಅದು ನಾನು ಆವಾಗಲೇ ಹೇಳಿದಂಗೆ ಕಣ್ಣೀರು ಕಣ್ಣಲ್ಲೇ ಬರೋದು, ಮತ್ತೆ ಇಲ್ಲಿ ಬರುತ್ತೆ ರೋಮಾಂಚನ, ಇಲ್ಲೇ ಆಗುತ್ತೆ. ಇಲ್ಲಿ 1-2-3 ನಾನು ಇನ್ನೊಂದು ಸಣ್ಣ ವಿಷಯವನ್ನು ಹೇಳಬೇಕು. ಇದು ಯಕ್ಷಗಾನಕ್ಕೆ ಬೇಕಾಗುವಂಥ ವಿಷಯ ಅಂತ ನಾನು ಅದನ್ನು ಮಾರ್ಕ್ ಹಾಕಿ, ನೀವೆಲ್ಲ ಪುರ್ಸೊತ್ತಿದ್ದಾಗ ಓದಿ. ಇಡಗುಂಜಿ ಮೇಳದಲ್ಲಿ ಹಾಸ್ಯಗಾರ ಕುಂಜಾಲು ರಾಮಕೃಷ್ಣ ನಾಯಕ್ ಅಂತ, ಅಂದರೆ ನನಗೆ ಆವಾಗ ಗೊತ್ತಿಲ್ಲ, ಅದು ತುಂಬ ಪ್ರಸಿದ್ಧ ಹಾಸ್ಯಗಾರ. ನನಗೆ ಅವರನ್ನು ಮೀರಿದ ಹಾಸ್ಯಗಾರ ನಾನು ಕಂಡಿಲ್ಲ. ಅದು ನನ್ನ ಅನನುಭವದಿಂದಲ ಕಂಡದ್ರಿಂದ ಅದು ನೆನಪಿದೆಯೋ ನಂಗೆ ಗೊತ್ತಿಲ್ಲ. ಆದರೆ ಒಂದು ಉದಾಹರಣೆಯನ್ನು ಹೇಳಿದ ಮೇಲೆ ನಿಮ್ಗೆ ಅವ್ರ ಎತ್ತರ ತಿಳಿಬೋದು ಅನ್ಸುತ್ತೆ. ನಕ್ಷತ್ರಿಕ ಮಾಡ್ತಿದ್ರು, ಕಾಶಿಮಣಿ ಮಾಡ್ತಿದ್ರು, ಅದೆಲ್ಲ ಬಿಡಿ, ಎಲ್ಲರೂ ಮಾಡ್ತಾರೆ. ಒಂದು ಸುದೇವ ಬ್ರಾಹ್ಮಣ, ನಳದಮಿ ಅಂತೀರಿ, ಒಂದು ಸುದೇವ ಬ್ರಾಹ್ಮಣ. ಏನಿದೆ ಅದರಲ್ಲಿ? ನನ್ನದು ಚೈದ್ಯರಾಣಿ. ಚೈದ್ಯರಾಣಿಗೆ ಏನಿದೆ ಕೇಳಿದರೆ ಏನೂ ಇಲ್ಲ. ಅವಳು ದಮಯಂತಿ ಬರ್ತಾಳೆ, ಒಳಗೆ ಸೇವೆಗಾಗಿ ಕಳಿಸೋದು, ಅಷ್ಟೇ ಕೆಲಸ. ನಾನು ಮಾಡಿದ್ದೀನಿ ಅಂತ ನನಗೊಂದು ಪದ್ಯ ಪ್ರವೇಶಕ್ಕೆ ಹಾಕ್ತಿದ್ರು ಅಷ್ಟೇ. ಇವಳೆ ಯಾವ ಲೋಕದ ಸತಿವೆ ಯಾವುದ್ರದ್ದೋ ಪದ್ಯ, ಅದು ಕೀಚಿಕೋದೆ ಪದ್ಯ ನನಗೆ ಹಾಕ್ತಿದ್ರು, ಮಂಟಪರು ಕುಣಿಲಿ ಅಂತ. ಅಲ್ಲ, ಔದಾರ್ಯ ನನಗೆ ಆವಾಗಲೂ ಸಿಕ್ಕಿತ್ತು ಅಂತ. ಅಂದರೆ ಮಂಟಪರು ಕುಣಿತಾರೆ, ಏನೋ ಒಂದು ಸೂಕ್ಷ್ಮವಾದ ಅಭಿನಯ ಮಾಡ್ತಾರೆ ಅಂತ. ಸುದೇವ ಬ್ರಾಹ್ಮಣ ಎಲ್ಲ ಊರಲ್ಲಿ ಊಟ, ಅಂದರೆ ಎಲ್ಲ ಹುಡ್ಕೊಂಡು ಚೈದ್ಯರಾಣಿಯಲ್ಲಿ ಬರ್ತಾನೆ. ಬಂದ ತಕ್ಷಣ ಅವಳು, ಅಯ್ಯೋ ಮಧ್ಯಾಹ್ನ ಹೊತ್ತಾಯ್ತಲ್ಲ, ಊಟ ಮಾಡ್ಕೊಂಡು ಹೋಗಿ ಬನ್ನಿ ಬ್ರಾಹ್ಮಣೋತ್ತಮರು ಅಂತ ಒಳಗೆ ಕರ್ಕೊಂಡು ಹೋಗ್ತಾಳೆ. ಹೊರಗೆ ಬರುವಾಗ
ಊಟ ಆಯಿತು, ಎಂತ ಆಯಿತೋ ಗೊತ್ತಿಲ್ಲ, ದಿನದ ಊಟ ಇದೆಲ್ಲ ಮಾಮೂಲಿ, ಈಗ ಎಲ್ಲರೂ ಹೇಳ್ತಾರೆ. ಅದಾದ ತಕ್ಷಣ ಅಯ್ಯೋ ನೀವು ನನ್ನದೆಲ್ಲ ಆಗಿದೆ ಅಂತೆಲ್ಲ ಹೇಳ್ತಾಳೆ. ಈಗ ಸಖಿಯರಿಗೆಲ್ಲ ಅವರಿಗೆಲ್ಲ ಊಟ ಆಗಬೇಕಲ್ಲ, ಕಳಿಸಿ, ನನ್ನಿಂದಾಗಿ ತಡ ಆಯ್ತು ಅವರಿಗೆಲ್ಲ ಅಂತ ಅವನು ದಡಬಡ ಇದು ಮಾಡ್ತಾನೆ. ಆಯ್ತಾಯ್ತು, ಯಾರಲ್ಲಿ ಎಲ್ಲ ಕಳಿಸಿ ಊಟಕ್ಕೆ ಹೋಗಿ ಅಂತ. ಒಬ್ಬರೇನೋ ಜೊತೆಗೆ ಬರ್ತಿದ್ರು. ಮತ್ತು ದಮಯಂತಿ ಹೀಗೆ ವೇದಿಕೆಯಲ್ಲಿ ಹೀಗೆ ಬರುವಾಗ ಸುದೇವ ಬ್ರಾಹ್ಮಣ ಕೈಯಲ್ಲಿ ಒರೆಸ್ಕೊಂಡು ಹೀಗೆ ಮಾಡ್ಕೊಂಡು ಹೀಗೆ ನೋಡಿದವನು ಅರ್ಧ ರೌಂಡು, ಇಲ್ಲಿ ಯಾರಾದರೂ ನೋಡಿದವರು ಇದ್ದಾರೆ, ಇಲ್ಲಿ ದೇವರಾಜೆಯವರೇ ಇದ್ದಾರೆ, ಇಲ್ಲಿ ನೋಡಿ, ಅಲ್ಲಿವರೆಗೆ ಚಂಡೆವರೆಗೆ ಅವರು ಹೋಗ್ತಾರೆ ನೋಡಿಕೊಂಡು. ಇವಳು ಬನ್ನಿ ಇಲ್ಲಿ, ಎಂಥದ್ದಿದು ನಿಮ್ಮದು ಕತೆ? ಹಾಸ್ಯ ಅಲ್ಲ, ಅವರು ಆಶ್ಚರ್ಯದಿಂದ, ಆಮೇಲೆ ಒಂದು ರೀತಿಯ ಮನಸ್ಸಿನ ನೋವಿನಿಂದ, ಅನುಮಾನದಿಂದ ಎಲ್ಲ ನೋಡ್ತಾ ಹೋಗೋದು. ಇವಳು ಒಂದೇ ಸಾರಿ ಕೇಳ್ತಾಳೆ, ನಿಮಗೆ ಊಟ ಹಾಕಿದ್ದು ತಪ್ಪಾಯ್ತಾ ಅನಿಸುತ್ತೆ, ಎಂಥದ್ದು ಇದು ಕಂಡವ್ರ ಮೇಲೆಲ್ಲ ಈ ಥರ ಯಾರಾದ್ರು ಏನು ಅನ್ಕೋತಾರೆ? ಇಲ್ಲ ಹಾಗಲ್ಲ, ಯಾರದು ಕೇಳ್ತಾರೆ. ಈಗ ಕಡೆಗೆ ಬಂದು ಪರದೇಶಿ ಅಂತ ಹೇಳೋದು, ಅಲ್ಲಿ ಪದ್ಯಕ್ಕೆ ಪರದೇಶಿ ಅಲ್ಲ ಹೇಳು ಅಂತ ಪದ್ಯ ಇರುತ್ತೆ. ಅವರು ನೋಡಿದರೆ ನಗುವೇ ಬರುವ ಮುಖ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಹಾಸ್ಯ ಅಂದರೆ ಏನು ಅಂತ, ಸಾತ್ವಿಕ ಎಲ್ಲೆಲ್ಲ ಬರುತ್ತೆ ಅನ್ನೋದನ್ನು. ಆವಾಗ ಅವರು ಪರದೇಶಿ ಅಲ್ಲಿವಳು, ನಿನಗೆ ಅಕ್ಕನ ಮಗಳು ದಮಯಂತಿ ಅಂತ ಏನೋ ಮುಂದೆ ಪದ್ಯ ಬರುತ್ತೆ. ಅವ್ರು ಹೇಳುವಾಗ ಅಳುತ್ತಿದ್ದರು. ಅವ್ರ ಅಳು ನೋಡಿ ನಾನು ಕುಸ್ತು ಹೋಗ್ತಿದ್ದೆ, ಸಿಕ್ಕಾಪಟ್ಟೆ ಅಳುತ್ತಿದ್ದೆ. ಅಳುದಂದರೆ ಇದು ಮಾಡಿ, ನಿನಗೆ ಅಕ್ಕನ ಮಗಳು ಅಂದಾಗ ನಿಲ್ಲಕ್ಕಾಗದೇ ಇರುವಷ್ಟು. ಈಗ ಅವನೇ ತಂದು ಕೂಡಿಸ್ತಿದ್ದ ಸಿಂಹಾಸನ ಮೇಲೆ ನನ್ನನ್ನು. ಒಳಗೆ ಬಂದು ಹೇಳ್ತಿದ್ರು, ಎಂತ ಮಾರ್ರೆ ನೀವು ಈ ಥರ ಅಳುದ, ನನಗೂ ತಡಕಾಯಿ ಇಲ್ಲಿ ಶಿಫಾರಸ್ಸು. ಹಾಸ್ಯ ಅಂದರೆ ಆ ಬ್ರಾಹ್ಮಣ ಎಷ್ಟು ದೊಡ್ಡ ಬ್ರಾಹ್ಮಣ ಅವನು ಅಂದರೆ, ಈಗ ಉದಾಹರಣೆಗೆ ನಮ್ಮಲ್ಲೆಲ್ಲ ಈಗ ಹೇಳಬಾರ್ದು, ಚಂದ್ರಾಸ್ ಚರಿತ್ರೆಯಲ್ಲೆಲ್ಲ ಬ್ರಾಹ್ಮಣ ಭವಿಷ್ಯವನ್ನೇ ಹೇಳ್ತಾನೆ ಆ ಸಣ್ಣ ಮಗುವಿಂದ. ಅದನ್ನು ಹಾಸ್ಯ ಮಾಡ್ತಾರೆ. ಭವಿಷ್ಯವನ್ನು ಹೇಳಿದ್ದನ್ನು ದುಷ್ಟಬುದ್ಧಿ ನಂಬ್ತಾನೆ ಅನ್ನೋ ಒಂದು ಕಲ್ಪನೆ ಇಲ್ಲದೆ ಹಾಸ್ಯ ಮಾಡಿದರೆ ಅದು ಅಪಹಾಸ್ಯ ಆಗುತ್ತೆ. ಸಾತ್ವಿಕಾಭಿನಯ ಅಥವಾ ರಸಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಅವನ ಮಾತನ್ನು ಒಬ್ಬ ದುಷ್ಟಬುದ್ಧಿ ನಂಬ್ತಾನೆ ಅನ್ನುವ ಎಚ್ಚರ ಇದ್ದರೆ ಆ ಬ್ರಾಹ್ಮಣದ ತೂಕ ಹೆಚ್ಚಾಗತ್ತೆ ಅಂತ ನನ್ನ ಲೆಕ್ಕ. ಇಲ್ಲಿ ಹನುಮಂತ ಸೀತೆಯನ್ನು ಹುಡುಕಿದ್ದಕ್ಕಿಂತಲೂ ಹೆಚ್ಚಿಲ್ಲಿ ಅವಳನ್ನು ಹುಡುಕಿದ್ದು. ನಾವು ಆ ಥರ ಗಾಂಭೀರ್ಯವನ್ನು ತಂದ್ಕೋಬೋದು ಅಂತ ಅನಿಸುತ್ತೆ. ಇನ್ನು ಏಕವ್ಯಕ್ತಿಗೆ ಬರೋದಿದ್ದರೆ ರಂಗನೆ ಆತಕೋ ಬಾರನೆ, ಇದು ಒಂದು ಪದ್ಯ ಸಾಲದ, ಹೇಳಿಕೊಟ್ಟವ್ರು ಇಲ್ಲೇ ಇದ್ದಾರೆ. ಸಾತ್ವಿಕ ಒಂದಿಷ್ಟು ಜಾಸ್ತಿ ಸೇರಿಸಿರ್ಬೋದು. ಅಭಿನಯಕ್ಕೆ ಅವಕಾಶವಿದೆ ಅಂತ ನಾವು ಅವರಲ್ಲಿ ಒಂದು 15 ದಿವಸ ಇದ್ದು ಬನ್ನಂಜೆಯವರಲ್ಲಿ ಯಕ್ಷದರ್ಪಣದಲ್ಲಿ ಆ ಪದ್ಯವನ್ನು ಬಳಸಿದ್ದೀವಿ. ರಂಗನೆ ಆತಕ್ಕೆ ಬಾರನೆ, ರಂಗನೆ ಆತಕ್ಕೆ ಬಾರನೆ, ಇದನ್ನೇ ಎಷ್ಟು ಸರಿ ಮಾಡೋದು? ಯಾಕೆ ಬರಲಿಲ್ಲ, ಬರಬೇಕಾಗಿತ್ತಲ್ಲ, ಅವ ಬೇರೆಯವ್ರ ಮನೆಗೆ ಹೋದ್ನ, ಎಷ್ಟು ಥರ ಸಂಚಾರಿಗಳನ್ನು ತಂದು ಅದರಲ್ಲಿ ಎಲ್ಲ ನಾಯಕಿಗಳನ್ನು ಕೂಡ ತರಬಹುದಾದ್ದು. ಅದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ನಮ್ಮ ಯಕ್ಷಗಾನದಲ್ಲೇ ಬೇಕಾದಷ್ಟು ಇಂತಹ ಸ್ಥಿತಿಗಳೆಲ್ಲ ಇದೆ ಅಂತ ಹೇಳ್ತಾ, ತಿಂಗಳಾಯಿತು ಪೂರ. ತಿಂಗಳು ಅಂದರೆ ಬೆಳದಿಂಗಳು ಅಂದರೆ ಚಂದ್ರನಿಗೂ ತಿಂಗಳು ಅಂತಲೂ ಇರುತ್ತೆ. ಆ ತಿಂಗಳಾಯಿತು ಪೂರ ಅನ್ನೋದು ಒಂದು, ಅದು ಹೋಗ್ತಾ ಚಂದ್ರ ಸಣ್ಣ ಆಗೋದಿಂದ ಹಿಡಿದು ಮತ್ತೆ ಅಮಾವಾಸ್ಯೆ ಕಳೆದು ಮತ್ತೊಂದು ಚಂದ್ರ, ಅಲ್ಲಿ ತಿಂಗಳೂ ಆಯಿತು. ಗೋಡೆಯಲ್ಲಿ ಬರೆದು ಲೆಕ್ಕ ಇಡುವಂಥದ್ದು ತಿಂಗಳಾಯಿತು. ಹೂ ಕೊಯ್ದಿಟ್ಟು ಅದು ಬಾಡಿ ಹೋಗಿ ತೆಗೆದು ಬಿಸಾಟ್ ಇವತ್ತು ಅವ ಬರ್ತಾನೆ ಅಂತ ಒಂದಿಷ್ಟು ಇಟ್ಟು ಅವರಿಗೆ ಹೂವೆಲ್ಲ ಇಟ್ಕೊಂಡ್ರಲ್ಲ, ಹಾಗೆ ಕಾದು ಎಷ್ಟು ಬೇಕಾದರೂ ವಿಸ್ತಾರ, ಕೈ ಲೆಕ್ಕ, ಕಾಲು ಲೆಕ್ಕ, ಅಂದರೆ ಇದು ಎಲ್ಲವೂ ಸಾತ್ವಿಕಾಭಿನಯವೇ. ಸಾತ್ವಿಕಾಭಿನಯ ಅಂದರೆ ಸಾತ್ವಿಕಾಭಿನಯ ಅಂದರೆ ಬರೀ ಮುಖದಲ್ಲಿ ತೋರಿಸೋದು ಒಂದೇ ಅಲ್ಲ. ಸಾತ್ವಿಕಾಭಿನಯ ಮುಖದಲ್ಲಿ ಪ್ರಕಟ ಆಗುವುದು, ಆದರೆ ಸಂಚಾರಿ ಅನ್ನೋದು ನಿಮ್ಮ ಇಡೀ ದೇಹವೇ ತೋರಿಸಬೇಕು. ಇದಕ್ಕೊಂದು ಸ್ಪಷ್ಟ ಉದಾಹರಣೆಯನ್ನು ಹೇಳಿ ನಾನು ನಿಮಗೆ ಬಿಡ್ತೀನಿ, ನೀವೇ ಕೇಳಿ ಒಂದಿಷ್ಟು, ಯಾಕಂದರೆ ಇದರಲ್ಲಿ ಸುಮಾರಿದೆ, ಅದು ಬೇಡ. ಅದು ಗಣೇಶವರೇ ಬರೆದಂಥ ಕೃಷ್ಣಾರ್ಪಣದಲ್ಲಿ ಒಂದು ರುಕ್ಮಿಣಿಯ ಪಾತ್ರ ಇದೆ. ಆ ರುಕ್ಮಿಣಿಯಲ್ಲಿ ಒಂದು ಲೇಖನ ಬರೆಯುವಂಥ ಸಂದರ್ಭ, ಪತ್ರ ಲೇಖನದ ಭಾಗ ಇದೆ. ಆ ಪದ್ಯ ಈಗ ಅವ್ರು ಭಾಗವತರ ಹತ್ರ ಹಾಡಿಸಿದರೆ ಅದು ಭಾವಗೀತೆ ಆಗುತ್ತೆ.
ಚಂದ ಹೇಳ್ಯಾರ ಅವರು, ಅದು ಬೇರೆ ವಿಷಯ. ಆದರೆ ಬರೀ ಆ ಪದ್ಯವನ್ನು ಹೇಳಿದರೆ ಅಭಿನಯ ಮಾಡೋದಕ್ಕಾಗಲ್ಲ. ಅದು ರುಕ್ಮಿಣಿ ಆದ್ದರಿಂದ ಇಡೀ ದೇಹವನ್ನು ಬಳಸಿಕೊಂಡು ಒಂದು ಲೇಖನವನ್ನು ಬರೀತಿದ್ದೆ. ಅದು ಒಂದು ಪತ್ರ ಇದು ಸರಿ ಇಲ್ಲ, ಇದು ಚಿಕ್ಕದಾಯಿತು, ಅಕ್ಷರ ದೂರ ದೂರ ಆಯಿತು, ಅಕ್ಷರ ಚಂದ ಇಲ್ಲ, ಅವನಿಗೆ ಬರೆಯುವಾಗ ಚಂದ ಬರಿಬೇಕು. ಈಗ ನಮಗೆ ಅವನಿಗೆ ಹತ್ತಿರ ಇರಬೇಕು ಅಂತ ಹತ್ತಿರ ಬರೆಯೋದು. ಆಮೇಲೆ ಬರೆಯುವಾಗಲೂ ಕೂಡ ಕೈ ಬೆರಳು ಅನ್ನೋದನ್ನು ನಾವು ಸಾಂಕೇತಿಕವಾಗಿ ತಗೋತೀವಿ. ಕಣ್ಣಲ್ಲೇ ಬರೆಯುವುದು, ತುಟಿಯಲ್ಲಿ ಬರೆಯುವುದು. ನಾನು ಮಲ್ಕೊಂಡು ಮಾಡ್ತಿದ್ದೆ, ಬೆರಳಲ್ಲೇ ಬರೆಯುವುದು. ನಾ ಬೇಕು ಅಂತ ಬರಿತಿರಲಿಲ್ಲ. ಇಡೀ ದೇಹವೇ ಲೇಖನಿಯಾಗಿತ್ತು. ಬಾಳಿನ ಹಾಳೆಗೆ ಬಯಕೆಯ ಲೇಖನ ಅಂದರೆ ಇದನ್ನು ಈಗ ಹಾಗೇ ಹಾಡಿದರೆ ಸೂಪರ್ ಹಿಟ್ ಆಗುತ್ತೆ, ರುಕ್ಮಿಣಿ ಆಗಲ್ಲ. ರುಕ್ಮಿಣಿಯ ಪಾತ್ರಕ್ಕೆ ಅದು ಸೂಟೇಬಲ್. ಸುಮ್ಮನೆ ಒಂದು ಗುರ್ತಾಕ, ಯಾರನ್ನು ಅವಹೇಳನ ಮಾಡೋದಕ್ಕೆ ನಾನು ಇದನ್ನು ಬರೆದಿಲ್ಲ. ಸುಮ್ಮನೆ ನಿಮಗೆ ಈ ಕಾಲದ್ದು ನೆನಪು ಮಾಡೋದಕ್ಕೆ, ಈ ಕಾಲದ್ದು. ಹಾಂ, ಶೃಂಗಾರ ಇಲ್ಲಿ ನೋಡಿ, ಎಲ್ಲಿದೆ ಅದು? ಇದು ಎಲ್ಲರೂ ನೋಡಿರ್ತೀರಲ್ಲ, ಸುಮ್ಮನೆ ಒಂದು ಟಚ್ ಮಾಡಿ ಬಿಡೋಣ ಅಂತ ಅಷ್ಟೇ. ಎಷ್ಟನೇ ಪೇಜಲ್ಲಿದೆ ಇದು? ಅಂದರೆ ಸಾತ್ವಿಕ ಪಾತ್ರದಂಟಿಗೆ ಅಂಟಿಕೊಂಡ್ರೆ ಮಾತ್ರ ಸಾತ್ವಿಕ, ಇಲ್ಲದಿದ್ದರೆ ವೈಭವ ಅಷ್ಟೇ. ಪಾತ್ರಕ್ಕೆ ಔಚಿತ್ಯ. ಗಣೇಶವ್ರಿಗೆ ನನಗೆ ಮೊದಲು ಉಗಿದದ್ದೇ ಔಚಿತ್ಯ ಅನೌಚಿತ್ಯ. ಮೊದಲು ಅನೌಚಿತ್ಯ ತೆಗೆದು ಬಿಡಿ, ಔಚಿತ್ಯ ಎಷ್ಟಾದರೂ ಇರಲಿ, ಆಮೇಲೆ ಸರಿ ಮಾಡ್ಕೊಳ್ಳೋಣ. ಅನೌಚಿತ್ಯ ನೀವು ಮಾಡಿದರೆ ಒಂದು ಅನೌಚಿತ್ಯ 10 ಔಚಿತ್ಯಗಳನ್ನು ಕೊಲ್ತದೆ ಅಂತ. ಬಿಡಿ, ಅದು ಬೇಡ ಬಿಡಿ. ಎಷ್ಟದು? 3ನೇ ಪೇಜಾ? ಅಲ್ಲ, ನಾನು ಹೇಳಿದ್ದು ಈ ಮಾತು ಆ ಕಲಾವಿದರಿಗೆ ಹೋಗಲಿ ಅಂತಲೂ ಇತ್ತು ನನಗೆ. ಅದಕ್ಕೆ ಅಂದರೆ ಉದ್ದೇಶಪೂರ್ವಕವಾಗಿ ಅವರನ್ನು ಅವಮಾನಿಸಬೇಕು ಅಂತಲ್ಲ, ಅಂದರೆ ಹಿಂಗೆ ಸಾಗ್ತಾ ಇದೆ, ಅದು ಸ್ವಲ್ಪ ಎಚ್ಚರ ಇದ್ದರೆ ಒಳ್ಳೆಯದೇನೋ ಅನಿಸುತ್ತೆ. ಎಷ್ಟನೇ ಪೇಜ್ ಅದು? ಅದು ಆ ಪದ್ಯ ಈಗ ಭಾಗವತರಿಗೆ ಗೊತ್ತಿರ್ಬೋದು ಅನಿಸುತ್ತೆ. ಬಿಡಿ, ಬೇಡ, ಅದು ಬಿಟ್ಬಿಡಿ. ಆಮೇಲೆ ಹಾಡಿನ ವಿಷಯದಲ್ಲಿ ಗಣೇಶ್ ಅವರೀಗ ಚಿನ್ಮಯ ಅವರ ಹಾಡಿನ ವಿಷಯ, ರಾಗದ ವಿಷಯ ಎಲ್ಲ ಹೇಳಿದರು. ಅದಕ್ಕೆ ಭಾಮಿನಿಯಲ್ಲಿ ಕುಮಿದಿನಿಗೆ ವಿರಹ ವಿದಾಯ ಕ್ರಮವ ಕಲ್ಪಿಸಿ ತೆರಳೆ ಚಂದ್ರನು ಕಮಲ ಬಾಂಧವನು ಉದಿಸೆ. ಈ ಪದ್ಯವೇ ಬೆಳಗಿನ ಸೂಚನೆಯನ್ನು ಕೊಡ್ತದೆ. ಬೌಳಿ ರಾಗ ಅದೆಲ್ಲ ಅವ್ರ ಹತ್ರ ಕೇಳ್ಕೊಳ್ಳಿ, ನನಗೇನು ಗೊತ್ತಿಲ್ಲ. ನನಗೆ ಅನುಭವಕ್ಕೆ ಬಂದದ್ದು ಹೇಳ್ತೀನಿ. ಲೋಕಾನುಭವ ಅಂದರೆ ನೀವೇ ಈಗ ಇಷ್ಟು ಜನ ಇದ್ದೀರಲ್ಲ, ಬೆಳಿಗ್ಗೆ ಏಳುವ ಸಮಯಕ್ಕಿಂತ ಅರ್ಧ ಗಂಟೆ ತಡ ಎದ್ದು ನೋಡಿ, ಒಂದು ಕೀಳರಿಮೆ ನಿಮ್ಮನ್ನು ಕಾಡುತ್ತೆ. ಕಾಡೋದಿಲ್ಲ ಅಂದರೆ ಅದು ಅನುಭವ ಇಲ್ಲ ಅಂತಲೇ ಅರ್ಥ. ನನಗೆ ಕಾಡುತ್ತೆ. ನಾವು ಮೊದಲು 4 ಗಂಟೆ ಎದ್ದು ಈಗ 3 ಗಂಟೆಗೆ ಹೇಳ್ತೀನಿ. ಆ 3 ಇದ್ದದ್ದು ಏನಾದ್ರು 4 ಆಯಿತು ಅಂದರೆ ತುಂಬ ತಡಪಡಿಸ್ತೀನಿ ನಾನು. ಇವಳಿಗಾದದ್ದು ಅದೇ. ಗಂಡ ಇಲ್ಲ, ಎಲ್ಲೋ ಹೋಗಿದ್ದಾನೆ, ಬರ್ತೀನಿ ಒಂದು ದಿವಸ ಬರಲಿಲ್ಲ, ಮಾಡೋ ಕೆಲಸ ತುಂಬ ಇದ್ದರೂ ಉದಾಸೀನ, ಹೇಳ್ದಿದ್ರೂ ಅಡ್ಡಿಲ್ಲ ಅನ್ನುವಷ್ಟು ನಿರುತ್ಸಾಹ. ಆದರೆ ಹೇಳಲೇಬೇಕು ಬೆಳಗಾಯಿತು ಅಂತ. ಚಂದ್ರ ಇಳಿದು ಸೂರ್ಯ ಎದ್ದ ಅನ್ನೋದು, ಆ ಸೂರ್ಯನ ಕಿರಣಗಳು ಕಣ್ಣಿಗೆ ಹಿಟ್ಟುತ್ತಿತ್ತು. ಅಂದರೆ ಬಿಸಿಲು ಹೆಚ್ಚಾಗಿ ಅಲ್ಲ, ಇವಳೊಳಗೆ ಮನಸ್ಸಿಲ್ಲದೆ ಅದನ್ನು ಕಣ್ಣು ಕುಕ್ಕುವಂಥದ್ದು, ತಲೆ ಕೆದ್ರಕೊಂಡಿರೋದು, ನೀರಿನ ಕೊಡ ಎತ್ಕೊಂಡು ಹೋಗುವಂಥದ್ದು, ರಂಗೋಲಿ ಹಾಕಬೇಕಿತ್ತು, ಅಷ್ಟರೊಳಗೂ ಪಕ್ಕದ ಮನೆಯವ್ರು ನೋಡ್ತಾರ ಎನ್ನುವಂಥ ಒಂದು ತಲೆ ಬಿಸಿ ಅವಳಿಗೆ. ಪ್ರಜ್ಞೆ ಉಂಟಲ್ಲಿ, ಅಂದರೆ ಹೊರಗೆ ತಾನು ಸರಿ ಇರಬೇಕು ಅಂತ. ಸರಿ ಇರೋಕ್ಕಾಗದೇ ಇರೋ ಮನಸ್ಸಿನಲ್ಲೂ ಹೊರ ಪ್ರಪಂಚದವ್ರು ತನ್ನನ್ನು ಹೆಂಗೆ ನೋಡ್ತಾರೆ ಅನ್ನೋದನ್ನು ಇಣುಕಿ ನೋಡೋದು. ಕೊಡವನ್ನು ತೆಗೆದು ಬಾವಿಗೆ ಹಾಕೋದು, ಖಾಲಿ ಕೊಡವನ್ನೇ ಎತ್ತುತ್ತಾಳೆ. ತಲೆಯೊಳಗೆ ಇಲ್ಲಲ್ಲ, ಮತ್ತೆಂತ ಮಾಡೋದು, ಯಾವುದೂ ತುಂಬೋದಿಲ್ಲ. ಈ ಥರದ
ಅಭಿನಯಗಳೆಲ್ಲ ಲೋಕಾನುಭವದಿಂದಲೇ ಬರುವುದೆ ಅಂತ ಹೇಳಿ ನೀವೇ ಎಲ್ಲ ಒಂದಿಷ್ಟು ಕೇಳಿಯಪ್ಪ. ಗಣೇಶವರೇ ಒಂಚೂರು ಹೆಲ್ಪ್ ಮಾಡಿ ಅಷ್ಟೇ. ನಾನು ಮಾತಾಡೋನಲ್ಲ, ಆದ್ದರಿಂದ ಹೇಳೋದು. ಕೊನೆಗೆ ಅವ್ರು ಆವಾಗಲೇ ಒಂದು ಹೇಳಿದ್ದಾರೆ, ನಾನು ಬರ್ಕೊಂಬಂದಿದ್ದೀನಿ. ಈಗಲೂ ಭಾಗವತರ ಹಾಡು ಹೇಳಿದರೆ ಪ್ರತ್ಯಕ್ಷವಾಗಿ ತೋರಿಸ್ಬಲ್ಲೆ ಅಂದರೆ ಅಹಂಕಾರದಿಂದ ಹೇಳಿದ್ದಲ್ಲ, ಬೇಡ ನೀವು ಅಲ್ಲೇ ಇರಿ. ಅಂದ ಶಿವಧನುಸಿನ ಜಾನಕಿ ಜೀವನದಲ್ಲಿ ಒಳಗಿನಿಂದ ಬರಬೇಕು, ಅದು ಹೊರಗಿಂದ ಬರುವಂಥದ್ದಲ್ಲ. ಅನುಭವ ನಿಮ್ಮಿಂದಲೂ ನಮಗೆ ಸಿಗೋದಿಲ್ಲ. ನನ್ನೊಳಗಿಂದ ಬಂದರೆ ನಿಮ್ಮೊಳಗಿಂದ ಹೊರ ಬಂದು ಅದು ಎರಡೂ ಒಟ್ಟಾಗುವುದು ರಸ. ನನ್ನೊಳಗೆ ಬರದೇ ಇದ್ದರೂ ನಿಮ್ಗೆ ಪ್ರಯೋಜನ ಇಲ್ಲ. ನಿಮಗೆ ಬಂದು ನೀವು ಅನುಭವಿಸ್ಕೊಂಡು ಹೋಗ್ತೀರಿ, ನಿಮಗೊಬ್ರಿಗೆ ಬಂದರೂ ಪ್ರಯೋಜನ ಆಗೋದಿಲ್ಲ. ಆ ಥರ ಅಂದ ಶಿವಧನುಷನ ಆವಾಗ ಹೇಳಿ ಮುಗಿಸಿದ್ರು ಅವ್ರು. ನಾ ಹೇಳಿದೆ, ನಮ್ಮ ಕಡೆಗೆ ಹೇಳೋದನ್ನು ಮೊದಲೇ ಹೇಳಿಬಿಟ್ರು ಅವ್ರು ಅಂತ. ಅಲ್ಲ ಇರಲಿ, ಪರವಾಗಿಲ್ಲ. ಅವರು ಪ್ರತಿ ಪ್ರೋಗ್ರಾಮ್ನಲ್ಲಿ ಗಣಪತಿ ಭಟ್ರು ಅತ್ಯದ್ಭುತವಾಗಿ ಹಾಡ್ತಿದ್ರು, ಪಾಠಕರು ಹಾಗೆ ಆ ಮೃದಂಗದಲ್ಲೇ ಅದರ ನಾದವನ್ನು ತೆಗಿತಿದ್ರು. ಅತ್ಯದ್ಭುತವಾದ ಸೆಟ್ಟಿಂಗ್, ಅಂದರೆ ಸೆಟ್ಟಿಂಗ್ ಅಲ್ಲ, ಅವ್ರು ನನ್ನನ್ನು ನೋಡಿ ಹೇಳ್ತೂ ಇರಲಿಲ್ಲ. ಅಂದ ಶಿವಧನುಷಿನ ನೂಲಂದ ನೀ ಸೆಳೆದಿರಿ ನನ್ನ ಕರ ರೋಮಾಂಚನ. ಆ ರೋಮಾಂಚನ ಆಗ್ತಾಯಿತ್ತು. ಇದು ಎಲ್ಲಿಂದ ಬಂತು? ಒಳಗಿಂದಲೇ ಬರುವಂಥದ್ದು. ಒಳಗೆ ತುಂಬಿಸ್ಕೊಳ್ಬೇಕು ಅಂದರೆ ನಾನು ಈ ಮಾತು ಹೇಳಿ ಮುಗಿಸ್ತೀನಿ. ನಾನು ಏನು ಅಂತ ಹೇಳ್ತೀನಿ. ನಾನು ಬೆಂಗಳೂರಿಂದ 2 ಬ್ಯಾಗ್ ಹಿಡ್ಕೊಂಡು ಬರ್ತೀನಿ ಒಂದು ಕಾರ್ಯಕ್ರಮಕ್ಕೆ. ರಂಗಸ್ಥಳಕ್ಕೆ ವೇಷ ಮಾಡ್ಕೋತೀನಿ. ವೇಷ ಮಾಡ್ಕೊಳ್ಳುವಾಗ ನಾನು ಒಂದು ಸಾರಿ ಕಣ್ಣು ಮುಚ್ಕೋತೀನಿ. ಏನಕ್ಕೆ ಕೇಳಿದರೆ, ಏನು ತುಂಬಿಸ್ಕೊಳಕ್ಕೆ ಕೇಳಿದ್ರು ಒಂದು ಸರಿ. ತುಂಬಿಸ್ಕೊಳಕ್ಕಲ್ಲ, ಖಾಲಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳೋದು ನಾನು. ಅವ್ರಿಗೆ ಅದು ಹೊಸ್ತಾಗಿತ್ತು, ಅದು ಆ ಮಾತು ಕೇಳಿ ಹೊಸ್ತಾಗಿತ್ತು ಅವ್ರಿಗೆ. ನಾನು ಖಾಲಿ ಮಾಡ್ಕೋತಾ ಇದ್ದೆ. ನಾನು ಮಂಟಪ ಸ್ಕೀಮ ಓನರ್ ಅಲ್ಲ, ನಾನು ಅಂಗಡಿಯಲ್ಲಿ ಕೆಲಸದವ್ರಿಲ್ಲ, ನಾನೀಗ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿಲ್ಲ, ನಾನೀಗ ಪಾತ್ರ. ಖಾಲಿ ಮಾಡಿಕೊಂಡ್ರೆ ನನ್ನ ಅನುಭವಗಳೆಲ್ಲ ಒಳ ತುಂಬಿಕೊಳ್ಳೋದಕ್ಕೊಂದು ಅವಕಾಶ ಆಗುತ್ತೆ ಎನ್ನುವ ನಂಬಿಕೆಯಿಂದಲೇ ಪ್ರತಿ ಸಾರಿಯೂ ವೇದಿಕೆಗೆ ಬರುವಾಗ ಕಣ್ಣು ಮುಚ್ಚಿ ಒಂದು ಸಾರಿ ಖಾಲಿ ಮಾಡ್ಕೋತೀನಿ. ಕಲಾವಿದರಿಗೆ ಖಾಲಿ ಮಾಡ್ಕೊಳ್ಳೋದು ಕಷ್ಟ. ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ, ಅವ್ರನ್ನ ಮೆಚ್ಚಿಸ್ಬೇಕು, ಇವ್ರನ್ನ ಮೆಚ್ಚಿಸ್ಬೇಕು ಅಂತ ನಾನು ಆ ಹಠವನ್ನು ಮಾಡ್ಕೊಂಡಿದ್ದೀನಿ. ಆದ್ದರಿಂದಲೇ ಪ್ರಾಯಶಃ ಇಷ್ಟೆಲ್ಲ ಮಾಡೋಕ್ಕಾಯಿತು ಅಂತ. ಮತ್ತು ಯಕ್ಷಗಾನಕ್ಕೊಂದು ಆವರಣ ಇದೆ. ಈಗ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಅದು ನೋಡಬೇಕು ಅಂತ ಪಾಠಕರ ಹತ್ರ ಎಲ್ಲ ಹೇಳ್ತಾಯಿದ್ದೆ. ಒಂದು ಬಯಲು, ಒಂದು ಮೂಲೆಯಲ್ಲಿ, ಇದು ನಾನು ಕೇಳಿದ್ದು, ಒಂದು ಬಯಲಿನ ತುದಿಯಲ್ಲಿ ಜನರೇಟರ್ ಶಬ್ದ, ಮೌನ, ವೇದಿಕೆ ಒಳಗಡೆ ಚಂಡೆ ಮೊದಲೇ ಶಬ್ದ. ನಾವು ವೇಷವನ್ನು ಕಟ್ಟೋದಕ್ಕೆ ಕೂತ್ಕೊಳ್ಳೋದಕ್ಕೆ 1-1.5 ಗಂಟೆ ಟೈಮ್ ತೊಗೋತೀವಿ. ಎಲ್ಲ ಕಲಾವಿದರು ಸಮೃದ್ಧವಾಗಿ ಕೂತಿರ್ತಾರೆ, ಅವರವರ ಪಾತ್ರದಲ್ಲಿ ಅವ್ರು ಮುಳುಗುತ್ತಾರೆ. ನಾನು ನನ್ನ ಪಾತ್ರದ ಕಲ್ಪನೆ, ಒಂದು ಸಮಾಧಿಯ ಸ್ಥಿತಿ, ರಂಗಕ್ಕೆ ಹೋಗೋದು, ಇಡೀ ರಾತ್ರಿ ನಾವು ಎಚ್ಚರದಲ್ಲಿ ಇರ್ತಿದ್ದೀವಿ. ಇದೆಲ್ಲ ನನಗೆ ಆ ಕಾಲದಲ್ಲಿ ಅನುಕೂಲವಾಗಿ ಬಂದಿತ್ತು. ಇದಿಷ್ಟು ಇದ್ದರೆ ಹೇಳಕ್ಕಲ್ವಾ ಕಾವಿ. ಇದು ಯಾಕೆ ಹೇಳಿದೆ ಅಂತ ನಿಮ್ಗೊಂದು ಅನುಭವ ಕೇಳಿದೆ. ಹೆಣ್ಣಾಗುವುದಕ್ಕೆ ಅಂದರೆ ನಾವೇನು ಲಿಂಗ ಬದಲಾಯಿಸ್ಕೊಳ್ಳೋದಿಲ್ಲ, ಅನುಭವ. ನನ್ನೊಳಗಿರೋ ಗಂಡನ್ನು ಕೊಂದು ತೆಗೆದು ಆಚೆ ಹಾಕಿ ಹೆಣ್ಣನ್ನು ಆವಿರ್ಭವಿಸ್ಕೊಳ್ಳೋದು. ಇದು ಹೇಳಿದರೆ ತಪ್ಪು ತಿಳ್ಕೊತಾರೆ. ನಾವು ವೇಷ ಕಳ್ಸಿದ ಮೇಲೆ ನಾ ಹೆಣ್ಣು ಅಂತೇಳಿ ಹೋಗೋದ್ರೆ ಅದು ಹಗಲು ವೇಷ ಅಂತ ಹೇಳುವ ನಾನು. ಯಾರಿಗೂ ಬೇಕಾಗೋದಿಲ್ಲ ಆ ಸುಟ್ಟು ರೂಪ. ರಂಗದ ರೂಪವೇ ಸುಂದರ, ಅದು ಕಲ್ಪನೆ. ಗಣೇಶವರು ಕಾವ್ಯಚಿತ್ರಕ್ಕೆ ಬಂದಾಗ ಗಣೇಶವ್ರು ದೊಡ್ಡ ಸಂಗತಿ ಅಂತ ಅಂದ್ಕೊಂಡವ ನಾನು. ಅವರಿಗೆ ಶಾಸ್ತ್ರ ಗೀಸ್ತ್ರ ಎಲ್ಲ ಭಯಂಕರ ಹೊತ್ತು, ನಮ್ಮದು ಒಟ್ಟು ನಾವು ಚಟ್ನಿ ಅಂತಲೇ ಹೋದ್ದು. ಇವರು ಹುಡುಕಾಟದಲ್ಲಿದ್ದವರು, ಅಂದರೆ ಎಲ್ಲವನ್ನೂ ಲೆಕ್ಕ ನೋಡೋದು, ಎಲ್ಲ ಗುರ್ತ ಮಾಡಿ ಇಟ್ಕೊಂಡು ಇದು ಮಾಡೋದು. ನನಗೊಂದು ಧೈರ್ಯ ಇತ್ತು. ಬಚ್ಚಗಾನ ಮೇಳದ ತಾರಾಮೌಲ್ಯದ ಒಂದು ಪ್ರತಿಷ್ಠೆ ಇತ್ತಲ್ಲ, ಅದು ನನ್ನನ್ನು ಒಂದು ಗೋಡೆ ಕಣಗೆ ಇಟ್ಕೊಂಡು ಹೋಗಿದ್ದೆ. ಇವರು ವೇಷ ಮಾಡುವಲ್ಲೂ ಅಲ್ಲಿ ಬಿಸಿಲು ಬೇರೆ, ಅಲ್ಲೊಂದು ಹಿಂಗೆ 4 ತೆಂಗಿನ ಗರಿ ಹಾಕಿದ್ರು, ಚಾಪೆ ಹಾಕಿದ್ರು, ನಾವು ಬಣ್ಣ ಹಚ್ಕೊತಾ ಇದ್ದೆ. ನನಗೆ ಆವಾಗ ಒಬ್ಬರು ಹೆಲ್ಪರ್ ಕೂಡ ತಗೊಂಡೋಗಿಲ್ಲ. ನಾನೇ ಎಲ್ಲ ಟೋಪನ್ ಬಾಚಿ ಇದು ಮಾಡಿ ನನ್ನ ಸಮಾಧಿಯನ್ನು ಹೊಡಿತಾ ಇದ್ರು ಅವರು. ಅದು ಯಾವ ಗಂಟು, ಎಷ್ಟು ಗಂಟಾಯಿತು ಅದೆಲ್ಲ ಲೆಕ್ಕ ಕೇಳ್ತಾ ಇದ್ರು ಅವ್ರು. ನಮಗದೆಲ್ಲ ಡಿಸ್ಟರ್ಬ್. ನಮಗೆ ಚೌಕಿ ಮನೆಯಲ್ಲಿದ್ದಾಗ ಯಾರು ಮಾತಾಡಬಾರ್ದು ಅಂತಲೇ ಇದೆ. ನನಗೆ ಅಭಿಮಾನಿ ಅಂದರೆ ಅದು ಕಡೆಗಿರಲಿ, ಅಲ್ಲಿ ಬಂದು
ಆ ಪೆಟ್ಟಿಗೆ ಹತ್ರ ಬಂದು ಮಾತಾಡ್ರಲ್ಲ ನಾನು ಕಣ್ಣು ಮುಚ್ಕೊಂಡು ಮಲಗುವುದು ಇರುತ್ತೆ ಒಂದೊಂದು ಸಾರಿ. ಅಂದರೆ ಅಭಿಮಾನ ಅನ್ನೋದು ಅದು ಹೊರಗೆ ಅಂತ ಅಂದ್ಕೊಂಡವನು. ಅವರು ಎಂತ ಮಾಡಿದ್ರು ಅದು ತುಟಿಗೆ ಹಂಗೆ ಹಾಕಿದ್ರಿ, ಹುಬ್ಬು ಹಿಂಗೆ ಹಾಕಿದ್ರಿ, ತಿಲಕ ಹಾಂ ಇದು ಸರಿ ಇದೆ, ಇದು ಎಂಥದೋ ಈ ಆಕಾರಕ್ಕೆ ಏನೋ ಒಂದು ಎಂಥದೋ ಹೇಳಿದರು. ಇದೆಲ್ಲ ನೋಡಿದೆ. ಆಮೇಲೆ ನಾನು ಬ್ರಾ ಹಾಕ್ಕೋಬೇಕು, ಒಳಗೊಂದು 2 ಚೆಂಡು ಹಾಕ್ಕೋಬೇಕಲ್ಲ, ಎಲ್ಲಿ ಹಾಕೊಳ್ಳೋದು? ಇವರಲ್ಲೇ ಇದ್ದರು. ಒಂದು ಮರೆ ಹತ್ರ ಹೋಗಿ ಅಲ್ಲೂ ಬಂದು ನೋಡ್ತಾರೆ ಇವರು. ನನಗೆ ಯಾಕೆ ನಾಚಿಕೆ ಆಗಬೇಕು? ನಾನು ಪ್ರಶ್ನೆ ಹಾಕ್ಕೊಂಡೆ, ಅಲ್ಲ, ನನ್ನೊಳಗೆ ಹೆಣ್ಣು ಸೇರುವ ಸಮಯ. ಈ ಭಾವ ಇಲ್ಲದೇ ಇದ್ದರೆ ಸಾತ್ವಿಕಾಭಿನಯ ಮಾಡೋಕ್ಕಾಗಲ್ಲ, ರಸಕ್ಕೆ ಹೋಗೋಕ್ಕಾಗಲ್ಲ. ಮತ್ತು ಶೋಭಾ ಅವರು ಮಾಡಿದ ಅಭಿನಯದ ಕ್ರಮ ಅದರ 100ರಲ್ಲಿ 1 ಕತ್ತರಿಸಿದರೂ ನನ್ನ ಸರಿ ಆಗೋದಿಲ್ಲ. ಅಂದರೆ ಅದು ಶುದ್ಧ ಇಲ್ಲದೆ ಇರ್ಬೋದು, ಅದು ನನ್ನ ಪಾಂಡಿತ್ಯಕ್ಕೆ ಸಂಬಂಧ. ಪಾಂಡಿತ್ಯವೂ ರಸಕ್ಕೆ ಸಂಬಂಧ ಅಲ್ಲ, ಆದರೆ ಪಾಂಡಿತ್ಯ ಇದ್ದರೆ ರಸ ಹೆಚ್ಚು ಬೆಳಕಾಗಿ ಕಾಣ್ತದೆ ಎನ್ನುವುದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಂದರೆ ಮುಗಿಸ್ಬಿಡ್ತೀನಿ. ಏನಾದರೂ ಕೇಳೋದಿದ್ದರೆ ಕೇಳ್ಬೋದು ಯಾರಾದರೂ. ಬನ್ನಿ, ನೀವೇ ಬನ್ನಿ ಒಂಚೂರು. ಇಲ್ಲ, ನಂಗೆ ಬರೋದಿಲ್ಲಪ್ಪ, ಇಲ್ಲ. ನೀವು ನಾನು ನಿಜವಾಗ್ಲೂ ವೇದಿಕೆಗೆ ಬಂದದ್ದೇ ಇವತ್ತು ಸರ್. ಹೌದು ಹೌದು ಹೌದು. ನಾನು ಮರಾಠೆಯವರ ದಾಕ್ಷಿಣ್ಯಕ್ಕೆ ಇದಕ್ಕೆ ನಾನು ಮತ್ತೆಲ್ಲ ಕರಿಬಾರ್ದು ಅಂತಲೇ ನಾನು ದಾರಿಯಲ್ಲಿ ಹೇಳ್ತಿದ್ದೆ, ಇವತ್ತು ಎಕ್ಕುಟ್ಟು ಹೋಗಬೇಕು ನನ್ನ ಕಾರ್ಯಕ್ರಮ, ನಾನು ಮಾತಾಡೋದು ಅಂತ ಹೇಳಿದ್ದೀನಿ ಅವ್ರ ಹತ್ರ. ಅಂದರೆ ಯಾರೂ ಕರಿಬಾರ್ದು ಅಂತ. ನೋಡು, ಅವರಿಗೊಂದು ಸರಿ ಆಯ್ತು, ನಿಮ್ಮ ಪ್ರೀತ್ಯರ್ಥ ಈ ಬಂದಾಯ್ತು, ಜಾತಿ ಬಿಟ್ಟಾಯ್ತಲ್ಲ. ಆ ಪದ್ಯ ಒಂದು ತೋರಿಸಿ, ಅಂದ ಶಿವಧನುಸ್ವಿನ ಒಂದು ಹೇಳಿ, ಗಣೇಶ್ವರಂಚು ಹೇಳಿ. ಅಂದ ಶಿವಧನುಸ್ವಿನ ಚಿನ್ಮಯ ಇದ್ದಾರೆ, ಅದೇನು ಕುಣಿತ ಎಲ್ಲ ಇಲ್ಲ, ಆದ್ದರಿಂದ ಏನು ತೊಂದರೆ ಇಲ್ಲ. ಅಂದ ಶಿವಧನುವಿನ ನೂಲೊಂದಂ ನೀ ಸೆಳೆದಿರೆ ಅಂದ ಶಿವಧನುವಿನ ನೂಲೊಂದಂ ನೀ ಸೆಳೆದಿರೆ ಸೆಳೆದಿರಲೊಲವಂ ಸೆಳೆದಿರಲೊಲವಂ ಚಂದದಿ ಕರವು ಪಿಡಿದ ಸ್ಪಂದಂ ನಿಂತಿಲ್ಲ ಮಿನ್ನುಮೀ ಮೈ ಮನದೊಳ್ ಚಂದದಿ ಕರವಂ ಪಿಡಿದ ಸ್ಪಂದಂ ನಿಂತಿಲ್ಲ ನಿಂತಿಲ್ಲ ಮಿನ್ನುಮಿ ಮೈ ಮನದೊಳ್ ಅಂದ
ಶಿವಧನುವಿನ ನೂಲೊಂದಂ ನೀನ್ ಸೆಳೆದಿರಲ್ಲೊಲವು ಚಂದದಿ ಕರವು ಪಿಡಿದ ಸ್ಪಂದಂ ನಿಲ್ತಿಲ್ಲ ನಿಲ್ಲುಮಿ ಮೈ ಮನದುಳ್ ಧನ್ಯವಾದ ಭಾಗವತರಿಗೆ, ಮೃದಂಗದವರಿಗೆ ನಮಸ್ಕಾರ. ಅವ್ರು ಹೇಳಿದೆ, ನಾನು ಅವ್ರಿಗೆ ಹೇಳಿದೆ ನಿಮ್ಮ ಹಾಡಿಗೆ ಕುಣಿಬೇಕು ಅಂತಿತ್ತು, ಇವತ್ತು ಸಿಕ್ತು ಅಂತ. ನನ್ನಾಗಿನವ್ರನ್ನ 10 ಜನರನ್ನು ಕುಣಿಸೋ ಶಕ್ತಿ ನಿಮಗಿದೆ, ನೀವು ಕುಣಿಸಬಲ್ರಿ. ಸಾಮಾನ್ಯವಾಗಿ ಎಲ್ಲ ಕಥಾನಕಗಳಲ್ಲೂ ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ. ಸ್ವಲ್ಪ ಅಧ್ಯಯನ ಬೇಕಾಗತ್ತೆ. ಪಾತ್ರವನ್ನು ಹದವಾಗಿ ಕಟ್ಕೊಂಡು ಹೋಗ್ತೀವಿ. ಒಂದೇ ಸಾರಿಗೆ ಕ್ಲೈಮ್ಯಾಕ್ಸ್ ತರುವುದಕ್ಕೂ ಆಗಲ್ಲ. ತಂದರೆ ಮುಂದಿನದ್ದು ಕ್ಲೈಮ್ಯಾಕ್ಸ್ ಆಗಲ್ಲ. ಇದು ನನ್ನ ಅನುಭವವನ್ನೇ ಹೇಳ್ತೀನಿ. ಗಣೇಶವರು ಕೃಷ್ಣಾರ್ಪಣ ಬರೆದಾಗ ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ ಕ್ಲೈಮ್ಯಾಕ್ಸ್ ಮಾಡಿದರು. ಆಮೇಲೆ ಮತ್ತೆ ಕೊಳಲನ್ನು ತಗೊಂಬಂದರು. ಒಂದು 3-4 ಪ್ರೋಗ್ರಾಮ್ ಎಕ್ಕುಟ್ಟು ಹೋಯಿತು ಅಂತಲೇ ಹೇಳ್ತಾ ಇದ್ದೆ ಅವ್ರಿಗೆ ನಮ್ಮ ಭಾಷೆಯಲ್ಲಿ. ನನ್ನ ಭಾಷೆಯೆಲ್ಲ ಸ್ವಲ್ಪ ಹಾಗೇ ಇರೋದು. ಇದು ಎಂಥವ್ರು ಎಕ್ಕುಟ್ಟು ಹೋಯ್ತು ಮಾರ್ರೆ ಅಂತ. ಏನಕ್ಕೆ ಅಂತ ಕಡೆಗೆ ನಾವು ಮಾಡಿದಾಗ, ಹೌದು ಬ್ರಹ್ಮಾಂಡ ತೋರಿಸಿದಲ್ಲಿಗೆ ಇದು ಕ್ಲೈಮ್ಯಾಕ್ಸ್ ಆಯಿತು, ಪುನಃ ಮತ್ತೆ ನಿಮ್ದು ಎಂಥದ್ದು ಚೊರೆ ಅದು ಅಂತ ಅನ್ಸೋದಿಲ್ವಾ? ಕಡೆಗೆ ನಾವು, ಅವರು ದೊಡ್ಡವರು ಬಿಡಿ, ಅಪದ್ಯವನ್ನೇ ಕಟ್ ಮಾಡಿ ತೆಗೆದ್ರು. ಒಬ್ಬ ಕವಿಯಾದವನು ಅದು ಹಂಗೆ ನಾವು ಹೇಳೋಕ್ಕಾಗೋದಿಲ್ಲ. ಬ್ರಹ್ಮಾಂಡ ಎಲ್ಲರೂ ತೋರಿಸ್ತಾರೆ, ಎಲ್ಲ ಡ್ಯಾನ್ಸ್ನವರು ಎಲ್ಲರೂ ಬ್ರಹ್ಮಾಂಡ ತೋರಿಸ್ತಾರೆ. ಅದು ಬಿಟ್ಟಾಕಿ ಇದು ಚೆನ್ನಾಗಿದೆ, ಇದೇ ಇರಲಿ ಅಂತ ವೇಣುವನ್ನು, ಅಂದರೆ ಕೊಳಲನ್ನು ಊದುವ ಸನ್ನಿವೇಶವನ್ನೇ ತಗೊಂಡು ಅವಳು ಕುಣಿದು ಎಲ್ಲರನ್ನು ಕರೆದಿದ್ದು, ನನ್ನ ಮಗ ಇವನು ನಾ ಹೇಳಿಕೊಟ್ಟದಲ್ಲ, ಈಗಳಿ ಎಲ್ಲರನ್ನು ಕರೆದು ತೋರಿಸೋದು, ಇವ್ನು ನನ್ನ ಮಗ ನೋಡಿ ನಾ ಹೇಳಿಕೊಟ್ಟದ್ದಲ್ಲ, ಅವನೇ ಕಲ್ತದ್ದಾಗ ಎಂಥ ಚಂದ ಮೈ ಮರೆತು ಎಲ್ಲರನ್ನು ಕರೆದು ಎಲ್ಲರೊಟ್ಟಿಗೂ ಎಲ್ಲರೂ ಕುಣಿದು ಆಮೇಲೆ ಎಲ್ಲರ ಪ್ರೀತಿಯ ಕೃಷ್ಣ ಅಲ್ವಾ, ಅವನನ್ನು ಎತ್ಕೊಂಡು ಹಾಂ ಇದೆಲ್ಲ ನೆನ್ಪಿಟ್ಕೊಂಡವ್ರು, ನಮಗದೆಲ್ಲ ಒಂದು ಮಾಡಿ. ಅಂದರೆ ಕುಣಿತಾ ಆ ಫ್ಲೂಟಿನ ಅನುಭವದಲ್ಲಿ ಅವಳಿಗೆ ಎಚ್ಚರ ಆಗೋದು ಯಾವಾಗ ಅಂದರೆ, ಅವಳು ಎದೆಯನ್ನು ನೋಡ್ತಾಳೆ. ಅವಳು ಎದೆ ಹಾಲೆಲ್ಲ ಸರ್ವಿಸ್ತಾ ಇತ್ತು. ಇಷ್ಟು ದಿವಸ ಅವಳು ಹಾಲು ಕುಡಿಸ್ಲಿಲ್ಲ, ಅವಳು ಆಕಳ ಹಾಲು ಕುಡಿಸಿದವಳು. ಯಾವಾಗ ತಾಯಿತನ ಬಂತು, ವಾತ್ಸಲ್ಯ ಬಂತು, ತಾಯಿ ಅಂದರೆ ವಾತ್ಸಲ್ಯ ರಸ ಹರಿದು ಬಂತಲ್ಲ, ಅವಳಿಗೆ ಶಾಕ್ ಆಯಿತು. ನಾನು ಇಷ್ಟು ದಿವಸ ಆದರೆ ಈ ಮಗಿಗೆ ಹಾಲು ಕುಡಿಸ್ಲಿಲ್ಲ ಅಂತ. ಎತ್ತಿ ಮಗುವಿಗೆ ಮಲೆಯನ್ನು ಕೊಟ್ಟು ತಿರ್ಕೊಂಡು ಒಳ ಹೋಯ್ತು. ಕ್ಲೈಮ್ಯಾಕ್ಸ್ ನಾವು ಆ ಮೊದಲಿನ ಕ್ಲೈಮ್ಯಾಕ್ಸನ್ನೇ ಕಡ್ದು ಹಾಕಿದ್ದೀವಿ. ಅಂದರೆ ಈ ಎಚ್ಚರ ಒಬ್ಬ ರಂಗದಲ್ಲಿ ಒಂದು ಕಥೆಯನ್ನು ಹೆಣೆಯುವಾಗ ಬೇಕಾಗುತ್ತೆ. ಕ್ಲೈಮ್ಯಾಕ್ಸ್ 2-3 ಇದ್ದರೆ ಅದು ಫ್ಲಾಪೇ. ನಾಟಕದವ್ರು ಇಲ್ಲೇ ಇದ್ದಾರಲ್ಲ, ಕ್ಲೈಮ್ಯಾಕ್ಸ್ ಏನಿದ್ರು ಲಾಸ್ಟಿಗೆ ತರಬೇಕು. ಹಾಗೆ ಕಥೆಯನ್ನು ಹೆಣಿಬೇಕಾಗತ್ತೆ. ಅಷ್ಟರೊಳಗೆ ಪಾತ್ರಕ್ಕೆ ಕಟ್ಟುತ್ತಾ ಬರಬೇಕು. ಒಂದೇ ಸಾರಿ ಕ್ಲೈಮ್ಯಾಕ್ಸ್ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಅದು ಯಕ್ಷಗಾನದಲ್ಲಿ ತುಂಬ ಮೊದಲಿಂದ ಮಾಡ್ಕೊಂಬಂದಿದ್ದಾರೆ. ಬೆಳಗಿನ ಜಾವ ಮತ್ತು ಆ ಕೊನೆಯ ದೃಶ್ಯ ಅನ್ನೋದೇ ಕ್ಲೈಮ್ಯಾಕ್ಸ್ ಮಾಡಿ ಹಾಗೆ ಮಾಡ್ಕೋತಿದ್ರು. ಈಗ ಬಿಡಿ, ಈಗ ಕಾಲ್ಪನಿಕ ಕಥೆ ಬಂದು ಮಧ್ಯೆ ಎಲ್ಲ ಬಂದು ಹೋಗ್ತದೆ. ಅದಕ್ಕೆ ಅದು ನಿಲ್ಲೋದಿಲ್ಲ. ಕ್ಲೈಮ್ಯಾಕ್ಸ್ ಅಂದರೆ ಯಾವುದು ಬೇಕು ಮೇಯ್ನು, ಅದನ್ನು ಕೊನೆಯಲ್ಲಿ ಇಟ್ಕೊಳ್ಳೋ ಹಂಗೆ ಇರಬೇಕು. ಆವಾಗಲೇ ಪರಿಣಾಮದಲ್ಲಿ ಅದು ಹೆಚ್ಚು ಸೊಗಸಾಗಿರುತ್ತೆ. ಅಲ್ಲಿವರೆಗೂ ನಾವು ಕಥೆಯನ್ನು ಕಟ್ಟಿಕೊಡ್ಬೇಕು.
ಯಾವಾಗಲೂ ಕಥೆಯನ್ನು ಕಟ್ಟಿಕೊಡುವುದೇ ನಮ್ಮ ಯಕ್ಷಗಾನದಲ್ಲಿ ಇದ್ದದ್ದೇ, ಕಥೆಯನ್ನು ಕಟ್ಟಿಕೊಡೋದು, ತೋರಿಸೋದಲ್ಲ, ಅದು ಕಟ್ತಾ ಹೋಗೋದು. ಯಕ್ಷಗಾನದಲ್ಲಿ ವೀರರಸದ ಸ್ತ್ರೀ ಪಾತ್ರಗಳ ಅಭಿನಯಕ್ಕೆ ಅವರದ್ದೇ ಆದ ಪಾತ್ರ ಗೌರವವಿದೆ. ಉಳಿದ ಕೆಲವೊಂದು ಗೃಹಿಣಿ ಪಾತ್ರಗಳು ಗರತಿಯದ್ದಾಗಿದ್ದು ಅದರ ಅಭಿನಯ ಸಾತ್ವಿಕ ಅಭಿನಯಕ್ಕೆ ಹೊಂದಿಕೊಳ್ಳುವುದು ಸರ್ವೇ ಸಾಮಾನ್ಯ. ವೀರರಸ ಅಲ್ಲ, ಅದು ಅಲ್ಲೂ ವೀರ ರಸವೇ ಅಲ್ವಾ. ಅಂದರೆ ಈಗ ರೌದ್ರ ಅಲ್ವಲ್ಲ ವೀರ. ರೌದ್ರ ಬೇರೆ, ವೀರ ಬೇರೆ. ರೌದ್ರದಲ್ಲಿ ವಿವೇಕ ಇರೋದಿಲ್ಲ, ವೀರದಲ್ಲಿ ವಿವೇಕ ಇರುತ್ತೆ. ಅಭಿನಯಕ್ಕೆ ಅದರದ್ದೇ ಆದ ಪಾತ್ರ ಇರುತ್ತೆ. ಇಲ್ಲಿ ಈ ವಿಸ್ತಾರ ಅಲ್ಲ. ಈಗ ಅವರು ಹಾಡಿದವರಾಗಲಿ, ಅವ್ರಿಗೆ ನನಗೆಂತ ಗೊತ್ತಿಲ್ಲ, ನಾನು ಎಂತಂತಲೇ ಗೊತ್ತಿಲ್ಲ ಅವರಿಗೆ ಪಾಪ. ಅವರು ನಾನು ಯಕ್ಷಗಾನ ಬಿಡುವಾಗ ಹುಟ್ಟಿದವರು ಅಂದರೆ ಉದಾಹರಣೆಗೆ. ಆದರೆ ಈ ಥರದ ಈ ಹೆಣ್ಣುತನದ ಭಾವಗಳು, ರಾಗದ ಭಾವಗಳು, ಪಾತ್ರ ವಿಸ್ತಾರಗಳೆಲ್ಲ ಅದು ಕಲಿತು ಬರುವಂಥದ್ದಲ್ಲ. ಅಲ್ಲಿ ವಿಸ್ತಾರ ಇರುತ್ತೆ. ವೀರರಸಕ್ಕೆ ಹೆಚ್ಚು ವಿಸ್ತಾರ ಇರೋದಿಲ್ಲ. ಇಲ್ಲಿ ನೃತ್ಯವೇ ಪ್ರಧಾನ ಆಗುತ್ತೆ. ಆ ನೃತ್ಯದಲ್ಲಿ ಒಂದು ಶೈಲೀಕೃತ ಇರುತ್ತೆ, ಅದೆಲ್ಲ ಎದ್ದು ಕಾಣುತ್ತೆ. ಮತ್ತು ಗೃಹಿಣಿ ಪಾತ್ರಗಳು ಗರತಿಯಾಗಿದ್ದು ಅವರ ಅಭಿನಯ ಸಾತ್ವಿಕ ಹೊಂದಿಸಿಕೊಳ್ಳುವ ಸರಿವೇ ಸಾಮಾನ್ಯ. ಸರಿ ಇದೆ. ನಾನೀಗ ಚೈದ್ಯರಾಣಿ ಹೇಳಿದ್ದು ಗರತಿಯ ಪಾತ್ರವೇ, ಚಂದ್ರಮತಿಯು ಗರತಿ ಪಾತ್ರವೇ. ಅದು ಎಲ್ಲಿ ಕಾಣಿಸಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಮತ್ತು ನಮ್ಮ ಅನುಭವಗಳು ಎಲ್ಲಿ ಶೂಟ್ ಆಗುತ್ತೆ ನೋಡಬೇಕಲ್ಲ. ಯಾರ್ದೋ ಅನುಭವ ತಂದು ಅಲ್ಲಿ ಹಾಕೋಕ್ಕಾಗೋದಿಲ್ಲ. ನಮ್ಮ ಅನುಭವವೇ ಹೈಲೈಟ್ ಆಗೋದು. ಈಗ ಒಂದು ರೋಮಾಂಚನ ಆಗುವುದು ಕೂಡ ನಮ್ಗೆ ಯಾವುದೋ ಒಂದು ಘಟನೆಯಿಂದ ಆಗುವ ರೋಮಾಂಚನವನ್ನೇ ನಾವು ಕಲ್ಪಿಸ್ಕೊಂಡು ಇಲ್ಲಿ ಮಾಡಬೇಕಾಗತ್ತೆ. ಆ ಸ್ಪರ್ಶಾನುಭವ ಅನ್ನೋದು, ಈಗ ರಾಮ ಕೈ ಹಿಡ್ಕೊಂಡ ಅನುಭವ ಬೇರೆ, ಇನ್ಯಾವುದೋ ಬೇರೆ, ಎಲ್ಲದೂ ಸೇರುತ್ತೆ. ಆ ಅನುಭವಗಳು ಮಹಾಕಾವ್ಯ ಭಾರತದಲ್ಲಿ ಬರುವ 2 ಅಂಬಾ ಶಪಥದ ಅಂಬೆ ಮತ್ತು ದ್ರೌಪದಿ ದ್ರೌಪದಿ ಭಿನ್ನವೇ, ಇದೇನು ವಿಶೇಷ ಅಲ್ಲ. ಅಂಬೆ ಇದೆ. ಅಂಬೆ ಕೂಡ ನಾನು ಹೇಳ್ತೀನಿ, ಅದನ್ನು ಹೇಳಲೇಬೇಕು ಅನಿಸುತ್ತೆ. ಅಂಬೆ ಪಾತ್ರವನ್ನು ನಾನು ಮಾಡಿದಾಗ ಒಂದು ಅರ್ಧ ಹುಚ್ಚಿ ಥರ ಮಾಡ್ತಿದ್ದೆ ನಾನೇನು ಭಾರಿ ಸಂಭಾವಿತ ಅಂತ ಅಂದ್ಕೋಬೇಡಿ ಯಾರು. ಈ ಗೊತ್ತಿಲ್ಲದೆ ಮಾಡಿರೋದು ಅದು ಬೇರೆ. ಈಗ ಅಂಬೆ ಅಂದರೆ ಸೆರೆನಲ್ಲಿ ಗಂಟಿಟ್ಟು ಅಂತ ಅದಕ್ಕೆ ಕೂಗೋದು ಒಂದೇ. ಅಲ್ಲಿ ಭೀಷ್ಮ 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 ಅಂತ ಕೂತು ಅದು ಮಾಬ್ಲೇಡ್ರು ಒಂದು ಹೇಳ್ತಿದ್ದೆ, ಅದು ಮಾಡ್ತೇನೆ ಇದು ಮಾಡ್ತೇನೆ, ನಿನಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಿದ್ರು. ನಾನು ಮಾಡ್ತಿದ್ರೆ ಅಂಬೆ ಅಲ್ಲ ಅಂತ ಹೇಳುವಾಗ ನಿನಗೆ ತಲೆ ಸರಿ ಇಲ್ಲ ಅಂತ ಎದ್ಕೊಂಡು ಹೋಗ್ತಿದ್ರು. ಮಾತಾಡೋದಕ್ಕೇನು ಇರ್ತಿರ್ಲಿಲ್ಲ. ಗಣೇಶ್ ಅವರು ವಿವರಿಸಿದ ಮೇಲೆ ಇಲ್ಲ, ಅದು ಹಾಗಿಲ್ಲ, ಅವಳು ಹುಚ್ಚಿ ಅಲ್ಲ, ಮೊದಲು ಅದನ್ನು ಸರಿಪಡಿಸ್ಕೊಳ್ಳಿ. ಹುಚ್ಚಿ ಅಲ್ಲ, ಅವಳು ರಾಜಕುಮಾರಿ, ಕಾಶಿ ರಾಜನ ರಾಜಕುಮಾರಿ. ಅವಳು ಎಲ್ಲವನ್ನೂ ತಿಳ್ಕೊಂಡವಳು. ಎಲ್ಲಿವರೆಗೆ ಅಂದರೆ ಅವಳು ತಪಸ್ಸನ್ನು ಆಚರಿಸಿದವಳು, ಶಿವನನ್ನು ಪ್ರತ್ಯಕ್ಷ ಮಾಡಿಕೊಂಡವಳು, ವರವನ್ನು ಪಡೆದವಳು, ಹಿಮಾಲಯಕ್ಕೆ ಹೋದವಳು. ಈ ಕಲ್ಪನೆಯ ಎತ್ತರಕ್ಕೆ ತಗೊಂಡೋದ್ದಲ್ಲ ಅವರು. ನಮ್ಗದು ಗೊತ್ತಿರಲಿಲ್ಲ. ಕಡೆಗೆ ಅವರೊಂದು ಪ್ರಣಯವಂಚಿತೆ ಬರ್ಕೊಟ್ಟಿದ್ರು. ಇವರೇ ಏಕವ್ಯಕ್ತಿಗೆ ಬರ್ಕೊಟ್ಟಿದ್ರು. ಅಂದರೆ ನಾವು ಕೂಡ ಈ ಪೌರಾಣಿಕ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳೋದೇ ಮಾಡಿಕೊಂಡಿರುವ ಅವಾಂತರಗಳು ಬಿಟ್ಟರೆ, ಮಾಡಿದ್ದೆಲ್ಲ ಚಂದ ಅಂತಲ್ಲ. ಆದರೆ ಸತ್ಯ ಹೇಳ, ನಾ ಮಾಡಿದ ಅಂಬೆಗೆ ಟೆಂಟ್ ಹರಿದಿದ್ದಾರೆ, ಅದು ಬೇರೆ ವಿಷಯ. ಆದರೆ ಅದೇ ಅಲ್ಲ ಅಂತ ನಾ ಹೇಳಿದ್ದು. ಅದಲ್ಲ, ಬೇರೆ ಇದೆ. ಸಾತ್ವಿಕ ಅಂತ ಬಂದಾಗ ಇಷ್ಟು ಜನ ಆದದ್ದು ದೊಡ್ಡದೇ ಅಂತ ನಾನು ಹೇಳೋದು. ನಾನೊಂದು 10 ಜನ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಅಷ್ಟಾದರೂ ಇದೆಯಲ್ಲ ಅಂತ ಅನಿಸ್ತು. ಅಂದರೆ ಸಾತ್ವಿಕಾಭಿನಯ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ. ಯಾಕಂದರೆ ಅದು ರಸಕ್ಕೆ ಹೋಗ್ಲಿಕ್ಕಿರುವಂಥ ಒಂದು ಇದು. ಅದನ್ನು ತಿಳ್ಕೊಂಡ್ರೆ ಮಾಡೋಕ್ಕೇನೂ ಇರೋದಿಲ್ಲ. ಎಷ್ಟೋ ಜನರಿಗೆ ಏನು ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬರೀ ನೀವು ಸಾತ್ವಿಕಾಭಿನಯ ಮಾಡಿ ಅಂದರೆ ಏನು ಮಾಡ್ತೀರಾ? ನೀವು ಕೆನ್ನೆಲ್ಲ ಹಿಂಡಿ ಸರಿ ಮಾಡಿ ಕೊಡುತ್ತವ್ರೆ, ನಿಮ್ಗೆ ಹೇಳ್ಕೊಡೋಕ್ಕೂ ಬರೋದಿಲ್ಲ. ಅಂದರೆ ನಿಮಗಲ್ಲ. ನಾನು ನಮ್ಮ ಟೀಚರ್ಸ್ ಸುಂದರಿ ಅವರಿಗೆ ಕೂಡ ಹೇಳಿದ್ದೀನಿ ಈ ಮಾತನ್ನು. ಈ ಥರದ ಅಭಿನಯವನ್ನು ಹೇಳ್ಕೊಡೋಕ್ಕೆ ಬರೋದಿಲ್ಲ, ಕಲ್ಪನೆಯನ್ನು ಹೇಳ್ಕೊಡ್ಬೋದು ಅಷ್ಟೇ. ಅಭಿನಯ ಒಳಗಿನಿಂದ ಹೆಂಗೆ ತಂದ್ಕೊಡೋದು? ನಮ್ಮ ಪ್ರಾಣವನ್ನೇ ಅಲ್ಲಿ ಹಾಕಿ ಎಲ್ಲ ಹೇಳ್ಕೊಡೋಕ್ಕೆ ಬರೋದಿಲ್ಲ. ಹೀಗೆ ಬಾ, ಹೀಗೆ ಹೋಗು, ಇದೆಲ್ಲ ಹೇಳ್ಕೊಡ್ಬೋದು. ಕಣ್ಣು ಹಂಗೆ ಮಾಡು, ಹೀಗೆ ಮಾಡು, ಕೈಯೆಲ್ಲ ನಡುಗಿಸು. ಅದು ಎಲ್ಲೆಲ್ಲೋ ನಡಗಿದ್ರೂ ಚೆನ್ನಾಗಿ ಕಾಣೋದಿಲ್ಲ. ಆ ಕ್ಷಣದಲ್ಲಿ ಅಲ್ಲಿ ಕರಸ್ಪರ್ಶ ಆದಲ್ಲಿ ನಡಗಬೇಕಲ್ವ. ಈಗ ಇಷ್ಟು ನಾಟಕೀಯವಾಗಿ ಮಾಡಿದರೂ ಅದನ್ನು ಎಣಿಸ್ಕೊಳ್ತಿದ್ರು ಅದು ಬರೋದಿಲ್ಲ. ಇದನ್ನು ಹೇಳ್ಕೊಡೋಕ್ಕಾಗೋದಿಲ್ಲ ಅಂತ.
ಅದಕ್ಕೆ ನಾನು ಹೇಳಿದ್ದು ಉಜ್ವಲ ಭವಿಷ್ಯ ಇದೆ ಕಲೆಗೆ. ನಾನು ಮೊನ್ನೆ ಈಗ ಸರಿ ಅಂತ ವಾದ ಮಾಡ್ತಾ ಇಲ್ಲ, ಮರಕಡ ಅಲ್ವಾ? ಹಾಂ, ನಾನು ಅದನ್ನು ಮುದ್ರೆ ಹಾಕ್ತಾ ಇಲ್ಲ, ಆದರೆ ವಿರೋಧಿಸ್ತಾ ಇಲ್ಲ. ಎರಡು ಒಂದು ಅಭಿನಯವನ್ನು ಹೇಳ್ತೀನಿ ಅವರಿಗೆ. ಅಂದರೆ ಕಾಲಕ್ಕೆ ಹೇಗೆ ವಿನ್ಯಾಸ ಆಗಬಹುದು ಅಂತ. ದುಃಖ ಮತ್ತು ಸಂತೋಷ, ನೋವು, ನಲಿವುಗಳು, ಹತಾಶೆಗಳು ಇದೆಲ್ಲ ಹಾಗೇ ಇರುತ್ತೆ. ಅದನ್ನು ತೋರಿಸುವ ಕ್ರಮ ಕಾಲಾಂತರದಲ್ಲಿ. ಗಣೇಶ್ ಅವರು ಇನ್ನೊಂದು 10 ಜನ ಬಂದು ಹೋದ್ಮೇಲೆ ಕಥೆನ ಹೇಳ್ತಾ ಇರೋದು. ಅಂದರೆ ಅಷ್ಟು ಕಾಲಾಂತರದಲ್ಲಿ ಅಭಿನಯವು ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ, ತಪ್ಪು ತಿಳ್ಕೊಬಾರ್ದು. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ, ಆದರೂ ಈ ಮಾತು ಒಂದು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ರಾವಣನ ಇದರೊಳಗೆ ಅನುಕೂಲ ಸ್ತ್ರೀಯರು ಅವ್ರು ಮಾಡ್ತಾರೆ, ಅತ್ಯದ್ಭುತವಾಗಿ ಮಾಡ್ತಾರೆ. ಗಣೇಶ್ ಅವರೇ ನೀವು ನೋಡಬೇಕು, ಅತ್ಯದ್ಭುತವಾಗಿ ಮಾಡ್ತಾರೆ. ಸೀತೆಯಲ್ಲಿ ರಾವಣ ಶೃಂಗಾರ ರಾವಣ ಮಾಡ್ಕೊಂಡು ಬೆಳಗಿನ ಜಾವ ಹೊಂಬಾಳ ದೇವಿಗೆ ಎಲ್ಲ ಹಿಡ್ಕೊಂಡು ಬರ್ತಾನೆ. ಅವರು ತೆಂಕುತಿಟ್ಟಿನವರು ಕೈ ಮುಗಿಯೋದೆ ಅತ್ಯದ್ಭುತವಾಗಿ ಮಾಡ್ತಾರೆ. ಅದು ಇವರು ವೈವಿಧ್ಯದ ಸಮೂಹ. ಅಯ್ಯಬ್ಬ, ರಾವಣ ಕಾಳೋದೇ ಇಲ್ಲ, ಅಷ್ಟು ಚಂದ. ಆ ದೀವಟಿಕೆಯನ್ನು ಹಿಡ್ಕೊಂಡು ಹಾಸ್ಯಗಾರರು ಇರ್ತದೆ, ಯಾರಿದ್ದಾರ ಗೊತ್ತಿಲ್ಲ, ಸುಮ್ಮನೆ ಮುಖವನ್ನು ತೋರಿಸೋದು, ಸೆಲ್ಫಿ. ನೀವು ಹೆಂಗೆ ತಿರಸ್ಕರಿಸ್ತೀರ? ಅವರೇನು ಹೇಳಲಿಲ್ಲ, ತನ್ನ ಮುಖ ಕತ್ತಲೆ, ಮುಖ ತೋರಿಸೋದು ಬೇಡ ನೋಡಿ. ತುಂಬ ಒಳ್ಳೆಯ ಕಲ್ಪನೆ. ನಾನು ಒಪ್ಪದೇ ಇರ್ಬೋದು, ಗಣೇಶವರು ಒಪ್ಪದೇ ಇರ್ಬೋದು, ಹಸ್ರಣ್ಣವರು ಒಪ್ಪದೇ ಇರ್ಬೋದು, ಈ ಕಾಲದವ್ರು ಒಪ್ಪದೇ ಇರ್ಬೋದು, ಆದರೂ ಅದು ಸಂಕೇತ. ಅನೌಚಿತ್ಯವಾ? 100ಕ್ಕೆ 100 ನಾನೇ ಬರ್ಕೊಡ್ತೀನಿ, ಬೇಕಾದ್ರೆ ಒಂದು ಪತ್ರ ತಗೊಂಬಂದು. ಆ ಧ್ವನಿ ಅದು ನಾನು ಅದನ್ನು ಬಿಡಬೇಕು ಅಂತ ಹೇಳ್ತಾ ಇಲ್ಲ, ಅದೊಂದು ಮಾರ್ಗಸೂಚಿ ಅಂತ. ಅಂದರೆ ಆ ಥರದ್ದು ಬರ್ಬೋದಲ್ವಾ? ಕಡೆಗೂ ಗಣೇಶ್ ಅವ್ರು ಹೇಳಿದ್ದು ಔಚಿತ್ಯವೇ ರಸ, ಅನೌಚಿತ್ಯ ರಸ ಅಲ್ಲ. ತಾತ್ವಿಕ ಅಭಿನಯದ ಹೆಸರು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ಭಾವಾಭಿನಯ ಅಂತ ಒಂದು ಉಂಟಲ್ಲ, ಅದಕ್ಕೆ ಏನು ಸಂಬಂಧ? ಭಾವ ಬಂದ ಮೇಲೆ ಸಾತ್ವಿಕ ಬರೋದು, ಅಲ್ಲಿವರೆಗೂ ಸಾತ್ವಿಕ ಬರೋಕ್ಕೆ ಚಾನ್ಸೇ ಇಲ್ಲ. ಸರಿ ಸರಿ ಸರಿ. ಭಾವ ಅಭಿನಯದ ಜೊತೆಯಲ್ಲಿ ಭಾವ ಉಕ್ಕಿದವಾಗಲೇ ಸಾತ್ವಿಕ ಅನಾವರಣ ಆಗೋದು. ಸಾತ್ವಿಕಕ್ಕೆ ವೈವಿಧ್ಯಗಳು ಜಾಸ್ತಿ, ಭಾವಕ್ಕಷ್ಟು ಇರೋದಿಲ್ಲ. ಭಾವವನ್ನು ಈ ಸಾತ್ವಿಕಕ್ಕೆ ಬಂದಾಗ ಈ ಭಾವವನ್ನು ವೈವಿಧ್ಯವಾಗಿ ಆಟ ಆಡಿಸ್ತದೆ. ಅದು ಸಾರ್ವತ್ರಿಕವಾಗಿ ಸತ್ಯ. BB ಕಾರಂತರು ಹೇಳ್ತಿದ್ರು, ಕೀನ್ ಅಬ್ಸರ್ವರ್ ಆಗಿರಬೇಕು ಲೈಫಿನಲ್ಲಿ ಒಬ್ಬ ನಟ ಅಂತ ಹೇಳಿಕೊಂಡು. ನೀವು ಹೇಳಿದಾಗೆ ಹಾಲು ಕರೆದದ್ದು ಇತ್ಯಾದಿ ಈ ಸಣ್ಣ 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 ಜೀವನದ ಅನುಭವ ಒಟ್ಟಾಗಿ ಅಲ್ಲಿ ಆ್ಯಕ್ಟಿಂಗಿಗೆ ಬರ್ತದೆ. ಅದು ಇನ್ನೊಂದು ಪ್ರಶ್ನೆ, ನಾನು ಎಷ್ಟೋ ಬಾರಿ ಈಗ ನವರಸಾಭಿನಯ ಅಂತ ಹೇಳ್ತಾರೆ ವೇದಿಕೆಯಲ್ಲಿ. ಈಗ ಭಾವ, ವಿಭಾವ, ಅನುಭಾವ ಇವುಗಳ ಸಂಯೋಗದಲ್ಲಿ ರಸೋತ್ಪತ್ತಿ ಅಂತ ಒಂದು ಥಿಯರಿ ಉಂಟು. ನನಗನಿಸುವುದು ಸಡನ್ನಾಗಿ ಒಮ್ಮೆಗೆ ಶೃಂಗಾರರಸ ಎಂದ ಕೂಡಲೇ ರೌದ್ರರಸ, ವೀರರಸ, ಹೀಗೆ ಅದೇ ಮಾಡೆಲ್ ಆಗಿ ತೋರಿಸಲಿಕ್ಕಾಗ್ತದ, ಅಥವಾ ಒಳಗೆ ಭಾವದ ಒಂದು ಅನುಭವವನ್ನು ಮಾಡಿಕೊಂಡು ಆಮೇಲೆ ರಸಾಭಿವ್ಯಕ್ತಿ ಆಗುವುದಕ್ಕೆ ಟೈಮ್ ಸ್ವಲ್ಪ ಬೇಕಾಗ್ತದ ಅಂತ ಕೇಳುವುದು ನಾನು. ಇದನ್ನು ಕೇಳುವುದಕ್ಕೆ ಕಾರಣ ಏನು ಗೊತ್ತುಂಟ? ದಕ್ಷಯಜ್ಞದಲ್ಲಿಯೇ ನಾರದ ಬಂದು ಈಶ್ವರನಿಗೆ ಹೇಳ್ತಾನೆ. ನಾರದ ಬಂದು ಈಶ್ವರನಿಗೆ ದಾಕ್ಷಾಯಣಿಯ ದಗ್ಗಳಾಗಿ ಹೋದಳು ಅಂತ ಹೇಳಿದ ಮರುಕ್ಷಣದಲ್ಲಿಯೇ ಚಂಡ ಪೆಟ್ಟು ಬಿದ್ದಾಯಿತು. ನಾನು ಎಣಿಸೋದು, ಮತ್ತು ಅವರವರ ಪಾತ್ರ ಚಿತ್ರಣದ ಕಲ್ಪನೆ, ಈಶ್ವರನಿಗೆ ಒಂದು ನಿಮಿಷ ಆದರೂ ಒಳಗಿಂದ ಆ ವೇದನೆ ಎಲ್ಲ ಆಗಿ ಅದು ಮತ್ತೆ ರೌದ್ರಕ್ಕೆ ಅಥವಾ ಕೋಪಕ್ಕೆ ತಿರುಗಬೇಕಲ್ಲ, ಅದಕ್ಕೊಂದು ಟೈಮಿಗೆ ಬೇಕಾಗುವುದಿಲ್ವೋ? ಬೇಕಾದೀತೋ? ಅದು ಈಗ ನಿಮಗೆ ಸಿಟ್ಟು ಬರೋದು ಸ್ವಲ್ಪ ತಡ ಇರ್ಬೋದು, ನನಗೆ ಮೊದಲಿರ್ಬೋದು. ಗಣೇಶ್ ಅವರಿಗೆ ಮೂಗಿನ ತುದಿಯೊಳಗೆ ವೈವಿಧ್ಯ ನಾನು ಹೇಳೋದು ಸಿಟ್ಟು ಅನಿವಾರ್ಯ ಅಷ್ಟೇ. ಅದರ ಆಕ್ಟಿಂಗು, ಅದರ ಅಭಿನಯ ಮಾಡುವಾಗ ಅದನ್ನು ರಸವಾಗಿ ನಾವು ಕಾಣಿಸುವಾಗ ಅದು ಮಾಡುವ ಒಳಗೊಮ್ಮೆ ಫೀಲ್ ಮಾಡಿ ಅದನ್ನು
ತೋರಿಸುವುದು ಅದು ಮಾಡುವವನಿಗೆ ಸಂಬಂಧ. ಯಾಕೆ ಅಂದರೆ ಮಾಡುವವನಿಗೆ ಸಂಬಂಧ ಅಂದರೆ ಹಿಮ್ಮೇಳದವರು ಕೂಡಲೇ ಅವಸರ ಮಾಡಿಬಿಟ್ರೆ, ನನ್ನ ತೋಟ ಕೇಳಿದ್ದು ನಾನು, ಅವಸರ ಮಾಡಿಬಿಟ್ರೆ ನನಗೆ ಒಮ್ಮೆ ಒಳಗೆ ತಲೆ ತಗ್ಗಿಸಿ ಕೂತು ಸಿಟ್ಟು ಬಂದು ಆಮೇಲೆ ಹೇಳುವಾಗ ಚಂಡೆ ಬಂದಿದೆ ಹೆಚ್ಚು ಅನುಕೂಲವಾಗಿತ್ತು ಅಂತ. ಅದು ಬಹುಶಃ ಹಿಮ್ಮೇಳ ಮುಮ್ಮೇಳದ ಸಂಗತಿ ಅಲ್ಲೇ ಬರುವಂಥದ್ದು. ಹಾಗಾಗಿ ಸಡನ್ನಾಗಿ ಒಮ್ಮೆದೊಮ್ಮೆಗೆ ನವರಸ ಅಂತೇಳಿ ಈಗ ಪದ್ಯದಲ್ಲಿ ನೋಡಿದ್ದೇನೆ, ಈಗ ಶೃಂಗಾರ ರಸ ಅಲ್ಲ, ನಮಗೆ ಅನುಭವಕ್ಕೆ ಬರಬೇಕಲ್ಲ. ಅದು ಕತೆಗೆ ಸಂಬಂಧ ಇದ್ದು ತೋರಿಸೋದಲ್ಲ, ಅದು ಪ್ರಾತ್ಯಕ್ಷಿಕೆ. ಅಥವಾ ಈಗ ನಾನು ಎಷ್ಟೋ ಸಾರಿ ಕೆಲವು ನೃತ್ಯಕ್ಕೆಲ್ಲ ಹೋಗ್ತೀನಲ್ಲ, ನನಗದು ಪ್ರಾತ್ಯಕ್ಷಿಕೆಯಾಗಿ ಕಾಣ್ತಿತ್ತು. ಯಾಕಂದ್ರೆ ನನಗೇನು ಅರ್ಥ ಆಗ್ತಿರ್ಲಿಲ್ಲ. ಭಾವಗಳು ಇಲ್ಲದೆ ಇರುವುದು ಅಂದರೆ, ಭಾವ ಅಂದರೆ ಮತ್ತೆ ಅದಕ್ಕೆ ಘಟನೆ ತಂದ್ಕೋಬೇಕು. ಇಲ್ಲಿ ಭಾವ ಬರೀ ಏನು ಭಾವ ತನಿಸೋದು, ನಾವು ಘಟನೆಗಳನ್ನು ತಗೊಂಡಾಗ ಅದು ಅರ್ಥ ಆಗುತ್ತೆ. ಅಷ್ಟು ಅರ್ಥ ಆದರೂ ಸಾಕು. ಅವ್ರು ಡ್ಯಾನ್ಸ್ ಅರ್ಥ ಆಗದಿದ್ರು ಅಡ್ಡಿಲ್ಲ ನಮಗೆ. ಈಗ ಅವರು ಕನ್ನಡ ಮಾಡಿದ್ದು ನಂಗೆ ಗೊತ್ತಾಗದಿದ್ರು ಅಡ್ಡಿಲ್ಲ, ಆದರೆ ಅದು ಸುಂದರವಾಗಿ ಕಾಣುತ್ತೆ. ಅಂದರೆ ನೀವು ಭಾವದಿಂದ ಪ್ರಕಟಿಸ್ತೀರಲ್ಲ, ಅದು ಸಾಕಾಗುತ್ತೆ ನಮಗೆ. ಅದು ಗಣೇಶವ್ರ ಕಡೆಗೆ ಲೇಬಲ್ ಹಾಕಿ ಇಂಥದ್ದು ಕರ್ಣ ಇಂಥದ್ದು ಅದೆಲ್ಲ ಹೇಳಿ ಹಾಂ 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 ಅಷ್ಟೇ, ಮತ್ತೆ ನೆನಪಿರೋದಿಲ್ಲ. ಈಗ ಆಚೆ ಹೋಗೋವಾಗ ಅದೇನು ನೆನಪಿರೋದಿಲ್ಲ, ನೆನಪಾಗಿರ್ಬೇಕಂತಿಲ್ಲ. ಈ ಮಾತು ಹೇಳುವಾಗ ಆವಾಗ ಅವರು ನೋಡಿದಿರ್ಮಲ್ಲ ಜಲಮೈಪರಿ ಅಂತ ಮಾಡಿದಿರಲ್ಲ, ನನಗೆ ನೆನಪಾದದ್ದು ಕಾರಂತರು ತಯಾರು ಮಾಡಿದ ಯಕ್ಷಗಾನ ಬ್ಯಾಲೆ. ಅಲ್ಲಿಯೂ ಅವರು ಮಾತು ತೆಗೆದುಹಾಕಿದಾಗ ಅವರು ಹೀಗಿದ್ದೆಲ್ಲ ಅಭಿನಯ ಮಾಡಿದ್ದಾರೆ, ಕಂಬಗಳನ್ನು ನೆಡುವುದು ಇತ್ಯಾದಿ ಇತ್ಯಾದಿ. ಸಂಜೀವರಿ ಚೆನ್ನಾಗಿ ಗೊತ್ತುಂಟು, ಅಲ್ಲಿ ಮಾತೇ ಇರಲಿಲ್ಲ. ಆದರೆ ಕಾರಂತರು ಮಾಡಿದ್ದು ಇಷ್ಟು ಶಾಸ್ತ್ರಬದ್ಧವಾದಂತಹ ಕ್ರಮದಲ್ಲೇ ಅಲ್ಲ. ಅದು ತೊಂದರೆ ಇಲ್ಲ ಅಂತ ನೀವು ಶಾಸ್ತ್ರ ಅರ್ಥ ಆಗಿದೆ. ನಾನು ಆಚೆಗೆ ಓಡಬೇಕಾಗತ್ತೆ ನೀವು ಶಾಸ್ತ್ರ ಹೇಳಿದರೆ. ಶಾಸ್ತ್ರ ಅಲ್ಲ, ಅನುಭವ. ಅವರು ಅನುಭವದಿಂದ ಎಲ್ಲ ಮಾಡಿದ್ರು, ಸಕ್ಸಸ್. ಅದೇ ನಾನು ವ್ಯತ್ಯಾಸ ಹೇಳಿದ್ದು. ಇವರು ಶಾಸ್ತ್ರಬದ್ಧವಾಗಿ ಮಾಡಿ ಆಮೇಲೆ ಅದಕ್ಕೆ ಅನಾಲಿಸಿಸ್ ಮಾಡುವಾಗ ಹಿಜ್ಜೆ ಇತ್ಯಾದಿ ಇತ್ಯಾದಿ ಅನ್ನೋರು ಗುರುತಿರ್ತಾರೆ. ಕಾರಂತರಿಗೆ ಅಷ್ಟು ಆ ಶಾಸ್ತ್ರವು ಗೊತ್ತಿರಲಿಲ್ಲ. ಆದರೆ ಲೋಕಾನುಭವದ ಹಿನ್ನೆಲೆಯಲ್ಲಿ ಕಂಬ ನೆಡುವುದು, ಆಮೇಲೆ ಹಾಕುವುದು ಇತ್ಯಾದಿ ಇತ್ಯಾದಿ ಎಲ್ಲ ಮಾಡಿದ್ದಾರೆ. ಜೀವ ಇರುವುದೇ ಅದರಲ್ಲೇ ಸರ್. ಬರೀ ಶಾಸ್ತ್ರ ಈಗ ಹೇಳಿಕೊಟ್ಟು ಅವ್ರಿಗೆ ಒಂದು ಎಷ್ಟು ಜನರಿಗೆ ಹೇಳ್ಕೊಡ್ತೀರಿ? ಎಲ್ಲರೂ ಜೀವಂತ ಮಾಡ್ತಾರೆ? ಇಲ್ಲ, ಕಲ್ತಿರ್ತಾರೆ, ಇದು ಮಾಡ್ತಾರೆ, ಥೀಸಿಸ್ ಮಾಡ್ತಾರೆ. ಅಲ್ಲ, ಅದು ಅನುಭವ ಮತ್ತು ಶಾಸ್ತ್ರ ಒಟ್ಟಾದಾಗ ಇವರೇ ಗಣೇಶರೇ ಒಂದು ಕಡೆ ದೊಡ್ಡ ಲೇಖನ ಬರೆದಿದ್ದಾರೆ, ಶಾಸ್ತ್ರ ಯಾಕೆ ಬೇಕು, ಅನುಭವ ಯಾಕೆ ಬೇಕು ಅಂತೇಳಿ. ನಿಮ್ಮ ಇತ್ತೀಚೆಗೆ ಬಂದ ಆ 2 ಪುಸ್ತಕದಲ್ಲಿ ಆ ಲೇಖನ ಓದಿದ್ದೇನೆ. ಹಾಗಾಗಿ ಶಾಸ್ತ್ರ ಇದ್ದಾವಾಗ ಅದು ಹೆಚ್ಚು ಸಂತೋಷ ಆಗ್ತದೆ ಶಾಸ್ತ್ರಿಗಳಿಗೆ. ಸಾಮಗರು ಹೇಳಿದ್ದಕ್ಕೆ ಗಣೇಶರ ಅದಕ್ಕೆ ಉತ್ತರ ಕೊಡಬೇಕು, ದುಡ್ಲಿಕ್ಕೆ ದಾನ ಅಲ್ಲ. ಆದರೆ ರೌದ್ರರಸ ಅನಾಲೋಚಿತವಾಗಿ ಬರುವುದು ಎಂತಾಯ್ತು ಮಾರ ಗೊತ್ತಿಲ್ಲ, ಕೋಪ ಬಂತು, ನಾನು ಜಗಳ ಮಾಡಿಬಿಟ್ಟೆ, ಬೇಸರ ಆಗ್ತದೆ ಅವನಿಗೆ. ಹಾಗಾದ್ರಿಂದ ಆ ರೌದ್ರರಸ ಬರಲಿಕ್ಕೆ ಸಮಯ ಬೇಡ ಅಂತ ಟಪ್ಪ ಬಂದುಬಿಡ್ತದೆ. ನಮಸ್ಕಾರ. ಪ್ರೊಫೆಸರ್ ಎಮ್ ಎಲ್ ಸಾಮಗರು ತುಂಬ ಮಾರ್ಮಿಕವಾದ ಮುಖ್ಯವಾದ ಒಂದು ವಿಷಯವನ್ನು ಎತ್ತಿದ್ದಾರೆ. ಅದಕ್ಕೆ ಮುನ್ನ ಮಂಟಪರು ಬಂದು ಅವರ ಅನುಭವ ಹಂಚಿಕೊಂಡಿದ್ದಕ್ಕೆ ಕೃತಜ್ಞತೆಗಳು. ನನಗಿನ್ನೇನಿಲ್ಲ, ನಾಟ್ಯಶಾಸ್ತ್ರದ ಕೆಲವೊಂದು ಅಂಶಗಳನ್ನು ಕಲಿತು ಅದನ್ನು ಅನ್ವಯಿಸಿಕೊಂಡು ಸಾತ್ವಿಕಾಭಿನಯವನ್ನು ಮಾಡಿ ಯಕ್ಷಗಾನದ ವಲಯದಲ್ಲಿದ್ದವ್ರನ್ನ ಮಾತ್ರವಲ್ಲದೆ ಅದರ ಆಚೆಗಿದ್ದ ಎಷ್ಟೋ ಜನರನ್ನು ರಂಜಿಸಿ ವಿದ್ವಜ್ಜನರ ಮನ್ನಣೆಯನ್ನು ಪಡೆದವರು ಮಂಟಪರು. ಪದ್ಮಾ ಸುಬ್ರಹ್ಮಣ್ಯಂ ಅವರಿಂದ ಮೊದಲುಗೊಂಡು ಅನೇಕ ವಿಖ್ಯಾತರಾದಂಥ ಬೇರೆ ಬೇರೆ ಮಾರ್ಗಗಳ ನರ್ತಕರು ಕೂಡ ಅವರ ಅಭಿನಯವನ್ನು ಮೆಚ್ಚಿಕೊಂಡು, ಈಗಲೂ ಎಷ್ಟೋ ಜನ ಬೆಂಗಳೂರಿನ ನರ್ತಕರು ಅವ್ರ ಬಳಿಗೆ ಬಂದು ಅಭಿನಯದ ವಿಷಯವನ್ನು ಕೇಳಿ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ನಿರುಪಮ ಅಂತ ಅವರೆಲ್ಲರೂ ಕೂಡ ಮತ್ತೆ ಮತ್ತೆ ಬಂದು ಕೇಳ್ತಾ ಇರ್ತಾರೆ. ಹಾಗಾಗಿ ಅವರ ಅನುಭವಕ್ಕೆ ಪ್ರಯೋಜನ ಬಂದೀತು. ನಾನು ಎಷ್ಟೇ ಪುಸ್ತಕದ ಬದನೆಕಾಯಿ ಆಗುತ್ತೆ ಅಂತ ಅದನ್ನು ಕರೆದು ಕೇಳಿದ್ದಕ್ಕೆ ಅವರು ಬಂದು ಒಪ್ಪಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರೊಫೆಸರ್ ಎಮ್ ಎಲ್ ಸಾಮಗರ ಪ್ರಶ್ನೆಗೆ ಬರೋಣ. ತುಂಬ ಗಂಭೀರವಾದ ಪ್ರಶ್ನೆ. ಇದನ್ನು ಶಾಸ್ತ್ರ ಆಲೋಚನೆ ಮಾಡಿದೆ. ರಸಗಳಲ್ಲಿ ಕೆಲವು ಕ್ರಮದೀಪ್ತ, ಕೆಲವು ಸಹಸಾದೀಪ್ತ ಅಂತ ಹೇಳ್ತಾರೆ. ಉದಾಹರಣೆಗೆ ಹಾಸ್ಯ ಪಕ್ಕನೆ ಬಂದುಬಿಡುತ್ತೆ, ಹಾಸ್ಯವನ್ನು ಕ್ರಮವಾಗಿ ಕ್ಲೈಮ್ಯಾಕ್ಸಿಗೆ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಆದರೆ ವೀರ ತತ್ಕ್ಷಣ ಬರುವಂಥದ್ದಲ್ಲ, ಅದು ಕ್ರಮವಾಗಿ ವಿಸ್ತಾರ ಆಗಬೇಕು. ಈಗ ಕೆಲವೊಂದು ಭಾವಗಳು, ಉದಾಹರಣೆಗೆ ನಾಚಿಕೆ, ಅದು ಕ್ರಮವಾಗಿ ಆಗೋಲ್ಲ, ತತ್ಕ್ಷಣ ಆಗತಕ್ಕಂಥದ್ದು. ಈ ರೀತಿಯಾದಂಥ ಕೆಲವು ವ್ಯಭಿಚಾರಿ ಭಾವಗಳು, ಸ್ಥಾಯಿ ಭಾವಗಳು ಕೂಡ ಕ್ರಮವಾಗಿ ವಿಕಾಸವಾಗೋದು, ವಿಳಂಬವಾಗಿ ಆಗೋದು ಅಂತ 2 ತರಹ ವರ್ಗೀಕರಣ ಮಾಡಿದ್ದಾರೆ. ಈಗ ಶಿವ ದಕ್ಷಾಧ್ವರದಲ್ಲಿ ಕೇಳಿದ ತಕ್ಷಣ ಕೋಪಗೊಳ್ಳುವಂಥದ್ದು, ತಕ್ಷಣ ಕೋಪ ಬರೋಕ್ಕೆ ಸಾಧ್ಯವಾ? ಕಲಾವಿದರಿಗೆ ಸಾಪೇಕ್ಷವಾದದ್ದು ಅಂತ ಅನಿಸುತ್ತೆ. ಕೆಲವರಿಗೆ ಆಗದೆ ಹೋಗುತ್ತದೆ, ಕೆಲವರಿಗೆ ಆಗುತ್ತದೆ. ಅಲ್ಲಿಗೆ ಚಂಡೆ ಮದ್ದಳೆ ಇತ್ಯಾದಿಗಳು
ಅವರಿಗೆ ಉದ್ದೀಪನ ವಿಭಾವವಾಗಿ ಬರ್ಬೋದು, ಅವರು ಕೆರಳೋದಕ್ಕೆ ಒಂದು ಸೂಚನೆಯಾಗಿ ಬರ್ಬೋದು ಅಂತ ಅನಿಸುತ್ತದೆ. ನಿನ್ನೆ ದಿವಸ ನಾನು ವಿಭಾವ ಅನುಭವ ಹೇಳಿದ್ದೆ, ಉದ್ದೀಪನ ವಿಭಾವ ಹೇಳಿರಲಿಲ್ಲ. ನಮ್ಮ ಶೋಭಾ ಅವರು ಆ ಶಬ್ದಗಳನ್ನು ನಿನ್ನೆ ಕೂಡ ಬಳಸಿದ್ರು. ಉದ್ದೀಪನ ವಿಭಾವ ಅಂತಂದರೆ ನಮಗೆ ಇರುವ ಭಾವ ಮತ್ತು ನಮ್ಮ ಭಾವವನ್ನು ಪ್ರೇರಿಸುವ ಹೊರಗಿನ ಒಂದು ಚೋದನೆ, ಅದು ವಿಭಾವ. ಅದು ಇನ್ನಷ್ಟು ಕೆರಳೋದಕ್ಕೆ ಸಹಕಾರಿಯಾಗುತ್ತದೆ. ಉದಾಹರಣೆಗೆ ಶೃಂಗಾರಕ್ಕೆ ಅನುಕೂಲವಾದ ಒಂದು ತಂಪಾದ ವಾತಾವರಣ, ಸುಂದರವಾದ ವಾತಾವರಣ ಇದ್ದರೆ ಒಳ್ಳೆಯದು. ಈಗ ಸ್ಮಶಾನದಲ್ಲಿ ಶೃಂಗಾರ ತತ್ಕ್ಷಣ ಬರುತ್ತೆ ಅಂತ ಹೇಳೋಕ್ಕಾಗೋಲ್ಲ, ಅಲ್ಲೂ ಬರಬಹುದು, ಸದಾಶಿವನಿಗೆ ಬರಬಹುದು ಅಷ್ಟೇ. ಅಂದರೆ ಆ ಒಂದು ಉದ್ದೀಪನ ವಿಭಾವಗಳು ಬೇಕಾಗುತ್ತವೆ. ಹಾಗೆ ಆ ರೀತಿಯಾಗಿದ್ದರೆ ಆಗುತ್ತದೆ. ಇಲ್ಲ ತದೇಕವಾಗಿ ತರಬೇತಿ ಮಾಡಿಕೊಂಡು ಆ ಕ್ಷಣಕ್ಕೆ ಅವನನ್ನು ಸ್ವಲ್ಪ ಮೈಗೂಡಿಸಿಕೊಳ್ಳಬಹುದು. ಮತ್ತು ಈ ರೌದ್ರ ಇತ್ಯಾದಿಗಳಲ್ಲಿ ಮಂಟಪರು ಬಹಳ ಒಳ್ಳೆಯ ಶಾಸ್ತ್ರವೂ ಸೇರಿಸಿಕೊಳ್ಳಬಹುದಾದ ವಾಕ್ಯವನ್ನು ಆಡಿದ್ರು. ವೀರದಲ್ಲಿ ವಿವೇಕ ಇರುತ್ತದೆ, ರೌದ್ರದಲ್ಲಿ ವಿವೇಕ ಇರೋದಿಲ್ಲ ಅಂತ ಬಹಳ ಅದ್ಭುತವಾದಂಥ ಮಾತು. ಅದು ಅಭಿನವ ಭಾರತಿಯಲ್ಲಿ ಸೇರಿಸಬೇಕಾದ ಮಾತು ಅಂತ ನನಗನ್ಸುತ್ತೆ. ಏಕೆಂದರೆ ನನಗೆ ಸದಾ ಅನಿಸೋದು, ಒಬ್ಬ ಪ್ರಾಮಾಣಿಕನಾದ ಸಂವೇದನಶೀಲನಾದ ಕಲಾವಿದ ಅನುಭವದಿಂದ ಕಂಡುಕೊಂಡು ಮತ್ತು ಆ ಅನುಭವದ ಹಿನ್ನೆಲೆಯನ್ನು ಮರೆತು ಒಂದು ಸ್ಫೂರ್ತಿಯಲ್ಲಿ ಆಡುವ ಮಾತುಗಳು ಶಾಸ್ತ್ರಕ್ಕೆ ಒದಗಿ ಬರುತ್ತವೆ. ವಸ್ತುತಃ ಶಾಸ್ತ್ರ ಆಗಿದ್ದೇ ಇಂಥ ಮಾತುಗಳನ್ನೆಲ್ಲ ಸೇರಿಸಿ ಪರ್ಯಾಲೋಚನೆ ಮಾಡಿದ ಮೇಲಿಂದ ಅಂತ ಅನಿಸುತ್ತೆ. ಹಾಗಾಗಿ ಆ ಮತಿ ಸ್ಥಿಮಿತವನ್ನು ಕಳ್ಕೊಂಡಾಗಲೇ ರೌದ್ರ ಬರುತ್ತೆ. ಆ ಕಾರಣದಿಂದ ಶಿವನಿಗೆ ಬಂದಿರಬಹುದು. ಆದರೆ ಆನಂದವರ್ಧನಾದಿಗಳು ಬೇರೆ ಬೇರೆ ಹಂತಗಳನ್ನು ಹೇಳ್ತಾರೆ. ಭಾವ, ಭಾವೋದಯ, ಭಾವಸಂಧಿ, ಭಾವಶಬಲತ, ಭಾವಶಾಂತಿ, ಈ ಥರ ಬೇಕಾದಷ್ಟು ಉಂಟು ಅಂತ. ಒಂದು ಭಾವ ಅದು ಏಳುವಂಥ ಹಂತ ಭಾವೋದಯ, ಅದು ಒಂದು ಭಾವದಿಂದ ಮತ್ತೊಂದು ಭಾವಕ್ಕೆ ಮಾರ್ಪಡುವ ಹಂತ ಭಾವಸಂಧಿ, ಆ ಜಾಗ. 2-3 ಭಾವಗಳು ಸೇರಿಕೊಳ್ಳುವಂಥದ್ದು ಬೆರಕೆ ಆಗುವುದು ಭಾವಶಬಲತ, ಮತ್ತು ಒಂದು ಭಾವ ಸಂಪೂರ್ಣವಾಗಿ ಕರಗುವಂಥದ್ದು ಭಾವಶಾಂತಿ ಅಂತ. ಇವೆಲ್ಲವೂ ಆಸ್ವಾದ್ಯ ಅಂತ ಹೇಳಿದೆ. ಅಂದರೆ ನಮಗೆ ಪ್ರತ್ಯೇಕವಾಗಿ ಇರೋದಿಲ್ಲ, ಅದು ಅಷ್ಟು ಬೆರೆತುಕೊಂಡು ಬರ್ತಾ ಇರುತ್ತೆ. ಆದರೆ ಪ್ರಧಾನದಿಂದ ಹೇಳ್ತೀವಿ. ಉದಾಹರಣೆಗೆ ನಾವು ಕೆಂಪು ಅಂತ ಸ್ಥೂಲವಾಗಿ ಹೇಳುವಂಥ ಬಣ್ಣದಲ್ಲಿ ಒಂದಿಷ್ಟು ಕೇಸರಿ ಬೆರೆತಿರುತ್ತೆ, ಒಂದಷ್ಟು ಕಂದು ಬೆರೆತಿರುತ್ತೆ, ಒಂದಷ್ಟು ಊದಾ ಬಣ್ಣ ಬೆಳೆತಿರುತ್ತೆ, ಜಾಂಬಳಿ, ಒಂದಿಷ್ಟು ಹಳದಿ ಬೆರೆತಿರುತ್ತೆ. ಎದ್ದು ಕಾಣುವಂತೆ 10 ಜನ ಹೇಳ್ತಾರೆ. ಈ ರೀತಿಯಾದ ಒಂದು ಸ್ಥೂಲವಾದ ಕೈ ತೂಕ ಇರುತ್ತದೆ. ಅದರಿಂದಲೇ ಅದು ವೈಜ್ಞಾನಿಕವಾಗಿ ಪ್ರಯೋಗಶಾಲೆಯಲ್ಲಿ ಸಾಬೀತು ಮಾಡೋಕ್ಕೆ ಆಗದೇ ಇರತಕ್ಕಂಥದ್ದು. ಈ ಹಂತಗಳು ಇವೆ. ಕೆಲವು ಕಲಾವಿದರಿಗೆ ಆ ಹಂತಗಳನ್ನು ಕ್ರಮವಾಗಿ ತೋರಿಸುವ ಅವಕಾಶ ಇರುತ್ತೆ. ಇನ್ನು ಕೆಲವರಿಗೆ ಆ ಶಿಖರಗಳು, ಪೀಕ್ಸ್ ಅಂತೀವಲ್ಲ, ಅವನ್ನು ತೋರಿಸೋಕ್ಕಾಗುತ್ತದೆ. ಒಮ್ಮೆ ಬಹಳ ಪ್ರಸಿದ್ಧರಾದ ನೃತ್ಯ ಸಂಗೀತ ಶಾಸ್ತ್ರ ಕೋವಿದರು ಮಹಾಮಹೋಪಾಧ್ಯಾಯ ರಾ ಸತ್ಯನಾರಾಯಣ ಅವ್ರಿಗೂ ಪದ್ಮ ಸುಬ್ರಹ್ಮಣ್ಯವ್ರಿಗೂ ವಿವಾದ ಬಂತು. ಈ ವ್ಯಭಿಚಾರಿ ಭಾವಗಳನ್ನೆಲ್ಲ ತೋರಿಸೋದಕ್ಕೆ ಸಾಧ್ಯವಾ, ಅಗತ್ಯ ಅಂತ. ಆಗ ನಾನಿದ್ದೆ ಪ್ರತ್ಯಕ್ಷ ಸಾಕ್ಷಿಯಾಗಿ. ಅವರು ಚಿಕ್ಕ ಜಾಗದಲ್ಲಿ ನಡೀತಾ ಇತ್ತು. ತಕ್ಷಣ ಅವರು ನನ್ನನ್ನು ಕರೆದುಬಿಟ್ಟು, ಅಲ್ಲೇ ಕೂತಿದ್ದೆ, ನೋಡಪ್ಪ, ನಾನು ಶಾಕುಂತಲದ ಒಂದು ಪದ್ಯ, ಅದು ಶಕುಂತಲೆ ಪ್ರಣಯ ಪತ್ರ ಬರೆಯುವಂಥದ್ದು, ಅದನ್ನು ನಾನು ಹಾಡಿಕೊಂಡು ಅಭಿನಯ ಮಾಡ್ತೀನಿ. ಅದರೊಳಗೆ ಅಷ್ಟು ವ್ಯಭಿಚಾರಿ ಭಾವಗಳನ್ನು ತಂದಿರ್ತೀನಿ. ನೀನು ಗುರುತಿಸಿ ಅವ್ರಿಗೆ ಹೇಳು. ನಾನು ನಿಲ್ಲಿಸಿ ಮಾಡೋಕ್ಕಾಗಲ್ಲ, ಅಖಂಡವಾಗಿ ಮಾಡ್ಕೊಂಡು ಹೋಗ್ತೀನಿ, ನೀನು ಗುರುತಿಸು ಅಂತ. ನನಗಂತೂ ದೊಡ್ಡ ಪರೀಕ್ಷೆ. ಅಂದರೆ ಒಂದೊಂದು ಬಂದು ಹೋಗ್ತಾ ಇರ್ತದೆ. ಪ್ರದರ್ಶನ ಮಾಡುವಾಗ ನಿಲ್ಲಿಸಿ ತೋರಿಸ್ಬೋದು. ಈಗ ಸಂಗೀತದಲ್ಲಿ ಅಷ್ಟೇ, ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ಹೋಗೋದನ್ನು ನಿಲ್ಲಿಸಿ ತೋರಿಸಿದ್ರೆ ಅದು ಪ್ರಾತ್ಯಕ್ಷಿಕೆ ಆಗುತ್ತೆ, ಗಾನ ಆಗೋಲ್ಲ. ಆದರೆ ಗುರುತಿಸ್ಕೊಳ್ಳೋದು ಯಾತಕ್ಕೆ ಅಂತಂದರೆ, ಆ ಹಂತಗಳು ನಮ್ಮ ಅರಿವಿನಲ್ಲಿದ್ದರೆ ಒಂದು ಕೆಲವಾದರೂ ಬಂದಿರುತ್ತವೆ ಅಂತ. ಪರೀಕ್ಷೆಯಲ್ಲಿ 8 ಪ್ರಶ್ನೆ ಕೊಡ್ತಾರೆ, 5 ಪ್ರಶ್ನೆಗೆ ನಾವು ಉತ್ತರ ಬರೀಬೇಕು. 8 ಪ್ರಶ್ನೆಯಲ್ಲಿ 5 ಬರೀಲಿ ಅಂತ 8 ತಯಾರಿಯಾಗಿರಬೇಕು. ಅದು ಅಲ್ಲಿರುವಂಥದ್ದಷ್ಟೇನೆ ಅಂತ ಅನಿಸುತ್ತೆ. ಮತ್ತು ನಾವು ಈ ನವರಸಗಳನ್ನು ಅಭಿನಯವಾಗಿ ತೋರ್ಸೋಕ್ಕೆ ಸಾಧ್ಯವ? ತುಂಬ ದೊಡ್ಡ ವಿವಾದ ಇದೆ. ಅದನ್ನು ನರ್ತನ ಕಲಾವಿದರೆಲ್ಲ ಹೇಳ್ತಾರೆ. ಹಾಗೆ ಒಂದು ಫೋಟೋಗೆ ಪೋಸ್ ಕೊಟ್ಟಂತೆ ಮಾಡೋದು ನವರಸ ಆಗೋಲ್ಲ ಅಂತ. ಆ ಅಂಶದಲ್ಲಿ ಸತ್ಯ ಇದೆ ಅಂತ ನನಗನ್ಸುತ್ತೆ. ಅದು ರಸದ ಯಾವುದೋ ಒಂದು ಹೆಗ್ಗುರುತನ್ನು ಹೇಳಿರುತ್ತೆ. ಅಂದರೆ ಶೃಂಗಾರ ಅಂತ ತೋರಿಸುವಾಗ ಒಂದು ಪ್ರೀತಿಯ ನೋಟ, ಒಂದು ಪ್ರೀತಿಯ ನಗು, ಅದು ಎದ್ದು ಕಾಣತಕ್ಕಂಥದ್ದು. ಆ ನಗು ನೋಟ ಇದ್ದ ಜಾಗದಲ್ಲಿ ನಾಚಿಕೆನೂ ಕೆಲವೊಮ್ಮೆ ಬರಬಹುದು.
ಆದರೆ ಶೃಂಗಾರದಲ್ಲಿ ಮುನಿಸು ಬರ್ಬೋದು, ಅದನ್ನಲ್ಲಿ ತೋರ್ಸೋಕ್ಕಾಗೋಲ್ಲ. ಹುಸಿ ಮುನಿಸು ತೋರಿಸಿದ್ರೆ ಆ ಫೋಟೋದಲ್ಲಿ ಆ ಒಂದು ಕ್ಷಣದಲ್ಲಿ, ಈಗ ಶ್ಲೋಕಗಳೆಲ್ಲ ಇವೆ, ಶೃಂಗಾರಂ ಕ್ಷಿತಿನಂದಿನಿ ವಿಹರಣೆ ವೀರಂ ಧನುರ್ಭಂಜನೆ ಅಂತ ಆ ಶ್ಲೋಕಗಳನ್ನೆಲ್ಲ ನರ್ತಕರು ಅಭಿನಯ ಮಾಡ್ತಾರೆ. ಮಾಡುವಾಗ ಒಂದು ಹೈಲೈಟ್ ಮಾತ್ರ ತೋರಿಸಿರ್ತಾರೆ, ಒಂದು ಪೋಸ್ಟರ್ ತರಹ ಇರುತ್ತಷ್ಟೇ. ಹಾಸ್ಯ ಅಂತಂದರೆ ಒಂದು ದೊಡ್ಡದಾಗಿ ನಗುವಂಥದ್ದು ಒಂದು ಪೋಸ್ಟ್ ತೋರಿಸ್ಬೋದೇ ಹೊರತುನುವೆ ಅಂಗಚೇಷ್ಟೆಗಳನ್ನು ಮತ್ತೊಂದನ್ನು ಪೂರ್ತಿ ತೋರಿಸೋಕ್ಕಾಗೋದಿಲ್ಲ. ಕಥಕಳಿನಲ್ಲಿ ಕೂಡಿಯಾಟ್ಟಂನಲ್ಲೆಲ್ಲ ಮಹಾ ಕಲಾವಿದರು ಬಂದು ಹೋಗಿದ್ದಾರೆ. ನನ್ನ ಕಣ್ಣುಗಳಿಗೆ ಅಲ್ಲಿ ಅವರು ಶೃಂಗಾರ ತೋರಿಸಿದ್ರು ಬೀಭತ್ಸವಾಗಿ ಕಾಣಿಸುತ್ತೆ, ವೀರ ತೋರಿಸಿದ್ರು ಬೀಭತ್ಸವಾಗಿ ಕಾಣಿಸುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ನನ್ನ ಕಣ್ಣು ಆಗಿದೆ, ಅವರ ಅಭಿನಯ ಆಗಿದೆಯೋ ಗೊತ್ತಿಲ್ಲ, ಹೀಗೂ ಆಗುತ್ತದೆ. ಹಾಗಾಗಿ ಎಲ್ಲಿ ಆ ಹೈಲೈಟ್ ಮಾಡೋಕ್ಕೆ ಸಾಧ್ಯ ಇದೆ. ಎಷ್ಟೋ ಬಾರಿ ವೀರವನ್ನು ರೌದ್ರವನ್ನು ಪ್ರತ್ಯೇಕವಾಗಿ ತೋರಿಸೋಕ್ಕಾಗದೆ ಬೆರೆತು ಹೋಗ್ತಕ್ಕಂಥದ್ದು ಇದೆ. ಸಮರ್ಥರಾದ ಕಲಾವಿದರು ತೋರಿಸಿರುವಂಥದ್ದು ನೋಡಿದ್ದೀನಿ. ಅಲ್ಲಿ ಕಲಾವಿದರಿಗೆ ಸಾಪೇಕ್ಷವಾಗಿರುವಂಥದ್ದು ಅಂತ ಅನ್ಬೋದು. ಆದರೆ ತೋರ್ಸೋಕ್ಕಾಗೋದು ಕೆಲವೊಂದು ಹೆಗ್ಗುರುತುಗಳಷ್ಟೇ. ಈಗ 4 ಮಾತಲ್ಲಿ ರಾಮಾಯಣ ಹೇಳಬೇಕು ಅಂತಂದರೆ, ರಾಮ ಹುಟ್ಟಿದ, ವಿಶ್ವಾಮಿತ್ರನ ಜೊತೆಗೆ ಯಾಗ ರಕ್ಷಣೆಗೆ ಹೋದ, ಸೀತೆಯನ್ನು ಧನುರ್ಭಂಗ ಮಾಡಿ ಮದುವೆ ಆದ ಅಂತಂದರೆ ಅಹಲ್ಯೋದ್ಧಾರ ಮರ್ತು ಹೋಗಿದೆ, ತಾಟಕ ಸಂಹಾರ ಮರ್ತು ಹೋಗಿದೆ, ಅವನು ಕಾಡುಗೆ ಹೋದ ಅಂತನ್ನುವಾಗ ಮಂಥರೆ ಪ್ರಕರಣವೇ ಮರ್ತು ಹೋಗಿದೆ. ಪೂರ್ವಂ ರಾಮ ತಪೋವನಾಭಿಗಮನಂ ಇತ್ಯಾದಿ ಶ್ಲೋಕಗಳೆಲ್ಲ ಇವೆ. ಆ ರೀತಿಯಾದದ್ದಾಗುತ್ತೆ ಅಷ್ಟೇ ಅಂತ ಅನಿಸುತ್ತೆ. ಮತ್ತು ಇನ್ನೂ ಒಂದು ಅಂಶ ಅದಂದರೆ ಯಕ್ಷಗಾನದಲ್ಲಿ ಆ ಸಮಸ್ಯೆ ಇಲ್ಲ. ಯಾಕೆಂದರೆ ಯಕ್ಷಗಾನ ಬಹುಹಾರ್ಯ ಬಹುವಾಹಾರ್ಯ. ಅನೇಕರು ಮಾಡ್ತಾರೆ, ಅನೇಕರು ಅನೇಕ ವೇಷಗಳನ್ನು ಹಾಕಿ ಮಾಡ್ತಾರೆ. ಹೀಗಾಗಿ ಅವರಿಗೆ ಅವರ ಸ್ಥಾಯಿ ಕೆಡದೇ ಇರುವಂಥ ಸ್ಥಿತಿ ಉಂಟು. ಪಾತ್ರವಾಗಿ ಕೊನೆಯವರೆಗೂ ಉಳಿಯೋದ್ರಿಂದ ಪಾತ್ರದ ಸ್ಥಾಯಿ ಏನಿದೆ ಅವರು ಬೆಳಗಿಂದ ಸಂಜೆವರೆಗೂ, ಸಂಜೆಯಿಂದ ಬೆಳಗಿನವರೆಗೂ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ. ಅದೇ ಈ ಏಕಹಾರ್ಯ ಅಥವಾ ಏಕಹಾರ್ಯದಲ್ಲಿ ಏನಾಗುತ್ತದೆ, ಮತ್ತೆ ಬೇರೆ ಬೇರೆಯಾಗಿ ಮಾರ್ಪಡ್ತಾ ಇರಬೇಕು. ಇಲ್ಲಿ ನರ್ತಕರ ಹಲವರು ಜನ ಇದ್ದೀರಿ, ನರ್ತನ ನೋಡಿದವರು ಇದ್ದೀರಾ. ಇಲ್ಲಿ ನಿಂತು ರಾವಣ, ಅಲ್ಲಿ ನಿಂತು ರಾಮ ಆಗುವಾಗ ಅಲ್ಲಿ 2 ಸುತ್ತ ಕಲ್ಲಿಗೆ ಬರ್ತಾರೆ. ಆ ರಂಗ ಪರಿಕ್ರಮ ಮಾಡುವ ಹಂತದಲ್ಲಿ ಆ ಭಾವ ತಿರುಗಿಸ್ಕೊಂಡು ಇನ್ನೊಂದು ಪಾತ್ರದ ಭಾವ ಆಗೋದಕ್ಕೆ ಆ ಅಂತರ ಸಹಾಯ ಮಾಡುತ್ತದೆ ಅಂತ. ನಾನು ಪದ್ಮಾ ಸುಬ್ರಹ್ಮಣ್ಯಂ ಅವರಲ್ಲಿ ನೋಡಿದ್ದೀನಿ. ನಿಂತಲ್ಲಿಯೇ ಅವರು ಹೀಗೆ ನೋಡಿದಾಗ ಸೀತೆ, ಹೀಗೆ ನೋಡಿದಾಗ ರಾಮ ಮಾಡಿದ್ದುಂಟು. ಏನೂ ವ್ಯತ್ಯಾಸ ಇಲ್ಲ. ಅವರು ನಿಂತಿರುವ ಸ್ಥಾನಕ ಇರಲಿ, ಭುಜ ಇತ್ಯಾದಿಗಳಲ್ಲಿ ವ್ಯತ್ಯಾಸವಿಲ್ಲ. ಒಮ್ಮೆ ಹೀಗೆ ನೋಡುವಾಗ ರಾಮ ಅಟ್ಟಾಲಿಕೆಯಲ್ಲಿರುವ ಸೀತೆಯನ್ನು ನೋಡ್ತಾ ಇದ್ದಾನೆ, ಮೇಲಿರುವ ಸೀತೆ ಕೆಳಗೆ ತಾನು ಎಸ್ತಂಥ ಚೆಂಡನ್ನು ಹಿಡ್ಕೊಂಡಿರೋ ರಾಮ. ಅದು ತುಳಸಿದಾಸ ರಾಮಾಯಣದಲ್ಲಿ, ಕಂಬರಾಮಾಯಣದಲ್ಲಿ ಬರುವುದು. ಅದಕ್ಕೆ ಅಸಾಮಾನ್ಯವಾದ ಹತೋಟಿ ಬೇಕು ಅಂತ ಅನಿಸುತ್ತೆ. ತತ್ಕ್ಷಣ ಆ ಪಾತ್ರದಿಂದ ಈ ಪಾತ್ರಕ್ಕೆ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗೋದು. ಮಂಟಪರಿಗೆ ಇದು ಎಷ್ಟು ಕಷ್ಟ ಆಗಿತ್ತು ಅನ್ನೋದನ್ನು ಹೇಳಿದ್ರೆ ಈ ಸಾತ್ವಿಕ ಅಭಿನಯಕ್ಕಿರುವ ತೊಂದರೆ ಏನು ಅಂತ ಗೊತ್ತಾಗುತ್ತೆ. ಅಭಿನಯದ ಕಮ್ಮಟದಲ್ಲಿ ಅದಕ್ಕಿರುವ ದಾರಿಗಳ ಜೊತೆಗೆ ಪ್ರತಿಬಂಧಗಳನ್ನು ಚರ್ಚೆ ಮಾಡಬೇಕಲ್ಲ. ಪಾತ್ರದ ಒಳಗೆ ಅಳತೆ ಮೀರಿ ಹೊಕ್ಕರೆ ವಾಪಸ್ ಬರೋದು ಕಷ್ಟ. ಕೃಷ್ಣಾರ್ಪಣ ಮಾಡುವಾಗ ಯಶೋದೆಯಾಗಿ ಅವರು ಬಂದು ತುಂಬ ಸುಂದರವಾಗಿ ಮಾತೃವಾತ್ಸಲ್ಯದ ಅಭಿನಯ ಮಾಡ್ತಾಯಿದ್ರು. ಆಮೇಲೆ ರುಕ್ಮಿಣಿಯಾಗಿ ಬರಬೇಕು. ನನ್ನ ನಾಲಿಗೆ ಅಂತೂ ಯಾವ ರಾಕ್ಷಸನ ಚಪ್ಪಲಿಯಷ್ಟು ಹರಿತವಾಗಿರುತ್ತೆ. ಅವರು ರುಕ್ಮಿಣಿಯಾಗಿ ಶೃಂಗಾರಕ್ಕೆ ಕೃಷ್ಣನ ಪಟ ಹಿಡ್ಕೊಂಡು ಪ್ರವೇಶ ಮಾಡಬೇಕು ಅಂತ. ಆ ಪ್ರವೇಶದ ಪೀಠಿಕಾ ಪದ್ಯ ಆಗಿದ್ದರೆ ಇವ್ರ ಮುಖದಲ್ಲಿ ಇನ್ನೂ ಯಶೋದೆಯ ಪ್ರೇತ ಇರ್ತಾ ಇತ್ತು. ನಾನು ಇದೇ ಮಾತು ಹೇಳ್ತಾ ಇದ್ದೆ, ನಿಮ್ಮ ಮುಖದಲ್ಲಿ ಯಶೋದೆ ಹೆಣ ಇನ್ನೂ ತೇಲ್ತಾ ಇದೆ, ಯಾವಾಗದಾಗೋದು ಅಂತ. ಅವರು ಪಾಪ ಬೇಸರ ಪಟ್ಕೊಳ್ತಾ ಇದ್ರು, ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ರು. ಯಾಕೆಂದರೆ ಕ್ಲೈಮ್ಯಾಕ್ಸ್ ಯಶೋದೆ ಇದಾಗಲೇ ಹೇಳಿದ್ರಲ್ಲ, ಕೃಷ್ಣ ಕೊಳಲನ್ನು ನುಡಿಸಿದ್ದಾನೆ, ತಾನು ಕಲಿಸ್ಕೊಟ್ಟಿದ್ದಲ್ಲ, ಅದಕ್ಕೆ ಪಶು ಪಕ್ಷಿಗಳು ಎಲ್ಲ ಸ್ಪಂದಿಸಿವೆ ಅಂತ ಮೈಮೆರೆತು ಎದೆಹಾಲು ಸರಿಸಿಕೊಂಡಿದ್ದೆಲ್ಲ ಅವ್ರ ಕಲ್ಪನೆ. ನನ್ನ 4 ಸಾಲಿನ ಬೃಂದಾವನಿ ರಾಗದ ರಚನೆ ಅಷ್ಟೇ. ಅದು ತ್ರಿಬುಡೆ ತಾಳದಲ್ಲಿ. ಅವನು ಕೃಷ್ಣನ ಎತ್ತುಕೊಂಡು ಇರ್ರಂತ ತಿರುಗಿ ಮುದ್ದಿಸ್ಕೊಂಡು ಆನಂದಪಟ್ಟು ನಿರ್ಗಮನ ಮಾಡಿದ ಮೇಲೆ ಆ ಯಶೋದೆಯ ಹ್ಯಾಂಗೋವರಿಂದ ಆಚೆಗೆ ಬರೋದಕ್ಕೆ ಅವ್ರಿಗೊಂದು 10-15 ನಿಮಿಷ ಬೇಕಾಗ್ತಿತ್ತು. ಅದು ಗೊತ್ತು ಮಾಡಿಕೊಂಡು ಆಮೇಲೆ ನಾನು ಒಂದು 10 ನಿಮಿಷ ಈ ಬಾಲಕೃಷ್ಣ ಯುವಕ ಕೃಷ್ಣ ಆಗುವವರೆಗಿನ ಕಥೆಯನ್ನು ನಾನು ನಿರೂಪಕನಾಗಿ ಹೇಳೋದಕ್ಕೆ ಆರಂಭ ಮಾಡ್ತಾಯಿದ್ದೆ. ಅವರು ಅದಷ್ಟು ಆ ನಿರೂಪಣೆ ಹೊತ್ತಿನಲ್ಲಿ ಆ ಹಳೆಯ ಭಾವವನ್ನು ತೊಳ್ಕೊಂಡು ತರುಣಿ ಆಗಬೇಕು. ಎಲ್ಲಿವರೆಗೆ ಅಂದರೆ ಯಶೋದೆಯ ದೇಹ ಭಾಷೆ ಕೂಡ ಅವಳೊಂದು 30-35 ವರ್ಷಕ್ಕೆ ಕಡಿಮೆ ಇಲ್ಲದಿರುವ ಹೆಂಗಸು, ಇವಳು 16-17 ವರ್ಷದ ತರುಣಿ.
ಮಾಂಗಲ್ಯ ತೆಗೆದಿಟ್ಟು, ಕಾಲುಂಗುರ ತೆಗೆದಿಟ್ಟು ಎಲ್ಲ ಪಾಂಕ್ತವಾಗಿ ಅಲಂಕಾರ ಮಾಡ್ಕೊಂಡಿರ್ತಾರೆ. ನಾನು ಹೇಳ್ತಾ ಇದ್ದೆ, ಯಶೋದೆ ಪ್ರೌಢಳಾಗಿ ಕಾಣಿಸ್ಬೇಕು, ಅದಕ್ಕೆ ಉದ್ದ ತಿಲಕ ಇಟ್ಕೋಬಾರ್ದು, ದೊಡ್ಡ ಕುಂಕುಮ, ಉರುಟು ಕುಂಕುಮ ಇಟ್ಕೊಳ್ಬೇಕು, ತುರುಬು ಹಾಕ್ಕೋಬೇಕು, ಈ ಥರದ್ದೆಲ್ಲ ಆಹಾರ್ಯ. ಅಷ್ಟೂ ಆಹಾರ್ಯವನ್ನು ಕಿತ್ತು ತೆಗೆದು ಮಾರ್ಪಡಿಸಿ ಆ ಹಿಂದೆ ಏನಾಗ್ತಿತ್ತು ನನಗೆ ಯಾವತ್ತೂ ಗೊತ್ತಿಲ್ಲ, ಶ್ರೀಪಾದನಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಮತ್ತೆ ಆ ವೇಷ ಮಾರ್ಪಡಿಸಿಕೊಂಡು ಅಷ್ಟು ಯೌವನವತಿಯಾಗಿ ಮಾರ್ಪಟ್ಟು ಬರಬೇಕು. ಬರೋ ಹೊತ್ತಿಗೆ ಈ ಮಾತುಗಳಲ್ಲಿ ಅವ್ರಿಗೊಂದಿಷ್ಟು ಭಾವ ಉಪಶಮನವಾಗಿ ಆಮೇಲೆ ಭಾವಶಾಂತಿಯಾಗಿ ಹೊಸ ಭಾವಕ್ಕೆ ಅವಕಾಶ ಆಗ್ತಾ ಇತ್ತು. ಇದೂ ಬೇಕಾಗುತ್ತದೆ. ಇದು ಯಕ್ಷಗಾನದಲ್ಲಿ ಸಾಮಾನ್ಯವಾಗಿ ಈ ಸಮಸ್ಯೆ ಇರೋಲ್ಲ. ಕೆಲವೊಮ್ಮೆ ಹಾಸ್ಯಗಾರರು ಅನೇಕ ಪಾತ್ರಗಳು ಮಾಡ್ತಾರಲ್ಲ, ಆ ಥರ ಸಂದರ್ಭದಲ್ಲಿ ಬರಬಹುದು ಅಂತ ಅನಿಸುತ್ತೆ. ಇಲ್ಲ, ಕೆಲವೊಮ್ಮೆ ಮುಖ್ಯ ವೇಷಧಾರಿಗಳೇ ಕೆಲವೊಮ್ಮೆ 2 ವೇಷ ಮಾಡುವಂಥ ಅನಿವಾರ್ಯತೆ ಬಂದಾಗಲೂ ಆಗ್ಬೋದು. ಒಟ್ಟಿನಲ್ಲಿ ಅತಿಯಾಗಿ ಸೇರಿಕೊಳ್ಳೋದು ಅವ್ರಿಗೆ ಅದೊಂದು ಸಮಸ್ಯೆ ಆಗಿತ್ತು. ಅದು ಎಲ್ಲಿವರೆಗೆ ಆಗಿತ್ತು ಅಂದರೆ, ನಾನು ನೋಡಿಲ್ಲ ಒಂದು ಪ್ರಕರಣ, ಕುಂತಿ ಕರ್ಣನನ್ನು ಪರಿತ್ಯಾಗ ಮಾಡುವಾಗ 10 ಕರೆದು ರಂಗದಿಂದ ಅವ್ರು ನಿರ್ಗಮಿಸೋದೇ ಕಷ್ಟ, ಇಹಲೋಕದಿಂದಲೇ ನಿರ್ಗಮನವ ಅನ್ನೋ ಥರ ಸ್ಥಿತಿ ಬಂದುಬಿಟ್ಟಿತ್ತು ಮಗನನ್ನು ಪರಿತ್ಯಾಗ ಮಾಡಿ. ಇದು ದೊಡ್ಡ ಸವಾಲು. ಅದಕ್ಕೆ ಹೋಗಿ ಬಂದು ಮಾಡುವಂಥ ಒಂದು ಹದ ಉಳಿಸ್ಕೊಳ್ಬೇಕು. ಅದನ್ನೇ ನಾನು ಹೇಳಿದ್ದು, ತಾದಾತ್ಮ್ಯ ತಾಟಸ್ಥ್ಯ ಎರಡೂ ಕೂಡ ಬೇಕಾಗುತ್ತದೆ. ಅದು ತುಂಬ ತರಬೇತಿಯಿಂದ ಬರುತ್ತದೆ. ಮತ್ತು ಕಲಾವಿದರ ಅಂತರಂಗದ ಶಕ್ತಿ ಅಷ್ಟೇ, ಬರೀ ತರಬೇತಿ ಅಲ್ಲದೆ ವ್ಯಕ್ತಿತ್ವದಲ್ಲಿ ಕೂಡ ಇರುತ್ತದೆಯೇನೋ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಇವುಗಳಿಗೆಲ್ಲ ಶಾಸ್ತ್ರಕಾರರು ಈ ಸಮಸ್ಯೆಯನ್ನು ಕಂಡಿದ್ದಾರೆ, ಪರಿಹಾರ ಯಾರೂ ಸೂಚಿಸೋಕ್ಕಾಗಿಲ್ಲ. ಕಾರಣ ಏನೆಂದರೆ, ಇದು ವಿಜ್ಞಾನವೂ ಆಗಿದ್ದರೆ ಪರಿಹಾರ ಅಲ್ಲಿ ಇರ್ತಾ ಇತ್ತು. ಇದು ಜೀವನ ಆಗಿದ್ದರಿಂದ, ಇದು ಭಾವನೆ ಆಗಿದ್ದರಿಂದ ಶಾಸ್ತ್ರಕಾರರು ಪರಿಹಾರ ಹೇಳೋಕ್ಕಾಗೋಲ್ಲ. ಆದರೆ ಯಾವುದಕ್ಕೂ ಒಂದಿದೆ, ಎಂಥ ಸಂಕಟಕ್ಕೂ ಎಂಥ ಸಂತೋಷಕ್ಕೂ ಅವಧಿ ಬಂದರೆ ಅದು ಕರಗುತ್ತದೆ, ಅದರ ತೀವ್ರತೆ ಕಡಿಮೆ ಆಗುತ್ತದೆ. ಅಷ್ಟನ್ನು ಮಾಡಿಕೊಳ್ಬೋದು ಅನಿಸುತ್ತೆ.